श्रीगुरुभ्यो नमः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। प्रह्लादवरदो देवो यो नृसिंहः परो हरिः नृसिंहोपासकं नित्यं तं नृसिंहगुरुं भजे। श्री सच्चिदानन्दशिवाभिनव्यभारत्यभिधान्यतीन्द्रान् विद्यानिधीन् मन्त्रनिधीन् सदात्मनिष्ठान् भजे मानवशम्भुरूपान्। सदात्मध्याननिरतं विषयेभ्यः पराङ्मुखं नौविशास्त्रेषु निष्णातं चन्द्रशेखरभारतीं विवेकिनं महाप्रज्ञं धैर्योदार्यक्षमानिधिं सदाभिनवपूर्वं तं विद्यातीर्थगुरुं भजे। अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये। विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुशेखरभारती। नमामि यामिनीनाथलेखालङ्कृतकुन्तलां भवानीं भवसन्तापनिर्वापणसुधानदीम्। ಮೊದಲನೇ ಶ್ಲೋಕ ಹೇಳೋಣ ಅನ್ಸುತ್ತೆ. ಸ್ತೋಷ್ಯೇ ಭಕ್ತ್ಯಾ ವಿಷ್ಣುಮನಾದಿ ಜಗದಾದಿ ಯಸ್ಮಿನ್ನೇತತ್ ಸಂಸ್ಕೃತಿ ಚಕ್ರಂ ಭ್ರಮತೀತಂ ಯಸ್ಮಿನ್ ದೃಷ್ಟೇ ನಶ್ಯತಿ ತತ್ ಸಂಸ್ಕೃತಿ ಚಕ್ರಂ ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ. ಸೊ ಇವಾಗ ನಾವು 23ನೇ ಶ್ಲೋಕ ನಾವು ಪ್ರಾರಂಭ ಮಾಡಿದ್ವಿ ಲಾಸ್ಟ್ ಟೈಮು. ಅದನ್ನು ಒಂದ್ಸತಿ ಆ ಶ್ಲೋಕ ಹೇಳಿಬಿಟ್ಟು ಮುಂದಕ್ಕೆ ಹೋಗೋಣ. ಅದು ವೇದಾಂತೈಶ್ಚ ಆಧ್ಯಾತ್ಮಿಕ ಶಾಸ್ತ್ರೈಶ್ಚ ಪುರಾಣೈಃ ಶಾಸ್ತ್ರೈಶ್ಚಾನ್ಯೈಃ ಸಾತ್ವತಂತ್ರೈಶ್ಚ ವ್ಯಮೀಶಂ ದೃಷ್ಟ್ವಾ ಅಥಾಂತಶ್ಚೇತಸಿ ಬುದ್ಧ್ವಾ ವಿಶುರ್ಯಂ ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ. ಸೊ ಇವಾಗ ನಾವು ಈ 23ನೇ ಶ್ಲೋಕಕ್ಕೆ ಒಂದು ಸಣ್ಣ ಅವತಾರಿಕೆ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಏವಂ ತಾವತ್, ಈ ಸಂಸ್ಕೃತ ಪುಸ್ತಕ ಇಟ್ಕೊಂಡವರು 78ನೇ ಪೇಜಿಂದ ಕೆಳಗಡೆ ಕೊನೆಯಿಂದ ನೋಡಬೇಕು. ಏವಂ ತಾವತ್ ಅದ್ವೈತ ವಾಕ್ಯ ಪ್ರಾಧಾನ್ಯೇನ ಸ್ತುತ್ವಾ ಅಧುನಾ ಶಾಸ್ತ್ರೈಃ ಸರ್ವೈಃ ಅಪಿ ಯಥಾ ರುಜು ವಕ್ರ ಮಾರ್ಗಾಭ್ಯಾಂ ಪ್ರತಿಪಾದ್ಯಮಾನಂ ವಿಷ್ಣು ಸ್ತೌತಿ. ಸೊ ಇದರಲ್ಲಿ ಇವಾಗ ಏನು ಹೇಳಿದ್ರು, ಇದುವರೆಗೂ ಅದ್ವೈತ ವಾಕ್ಯಗಳು ಅಂದರೆ ವೇದಾಂತ ವಾಕ್ಯಗಳು, ಅದ್ವೈತ ವಾಕ್ಯ ವೇದಾಂತ ವಾಕ್ಯಗಳು, ಅದನ್ನ ಇಟ್ಕೊಂಡು ಅದನ್ನ ಬ್ಯಾಕ್ಗ್ರೌಂಡ್ ಆಗಿ ಇಟ್ಕೊಂಡು ಬಂದಿದ್ದ ಶ್ಲೋಕಗಳಿದೆಲ್ಲ. ಇವಾಗ ಏನ್ ಮಾಡ್ತಾ ಇದ್ದಾರೆ, ಈ ಶ್ಲೋಕದಲ್ಲಿ ಈ ವೇದಾಂತ ಅಂತ ಮಾತ್ರ ಅಲ್ಲ, ಬೇರೆ ಮಾರ್ಗಗಳಲ್ಲಿ ಇರೋರು ಕೂಡ ಕೊನೆಯಲ್ಲಿ ಇದನ್ನೇ ಮುಟ್ತಾರೆ, ಈ ಒಂದು ಸ್ವರೂಪವನ್ನೇ ಮುಟ್ತಾರೆ ಅವರು ಕೂಡ ಅನ್ನೋದನ್ನ ಹೇಳಕ್ಕೆ ಈ ಶ್ಲೋಕದಲ್ಲಿ ಅವರು ಹೇಳ್ತಾ ಇದ್ದಾರೆ. 23ನೇ ಶ್ಲೋಕ. ಸೊ ಇದಕ್ಕೆ ನಮಗೆ ಒಂದು ಪ್ರಸಿದ್ಧವಾದ ಒಂದು ಶ್ಲೋಕ ಇದೆ ಇವ್ರದ್ದು. ಯಾವುದು, ನಮ್ಮ ಪುಷ್ಪದಂತ ಅಂತ ಒಬ್ಬರಿದ್ರು, ಅದಕ್ಕೆ ಶಿವಮಹಿಮ್ನ ಸ್ತೋತ್ರ ಅಂತ ಒಂದಿದೆ. ಆ ಶಿವಮಹಿಮ್ನ ಸ್ತೋತ್ರದಲ್ಲಿ ಒಂದು ಶ್ಲೋಕದಲ್ಲಿ ಹೇಗೆ ಬರುತ್ತೆ ಅಂದ್ರೆ, ತ್ರಯೀ ಸಾಂಖ್ಯಂ ಯೋಗಂ ಪಶುಪತಿ ಮತಂ ವೈಷ್ಣವಮಿತಿ ಅಂತ ಬರುತ್ತೆ. ಅದು ಅಂದ್ರೆ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಯಾವ್ಯಾವ ಮತಗಳಿದೆಯೋ, ಬೇರೆ ಬೇರೆ ಮತಗಳು ಅಂತ ನಾವು ಹೇಳ್ತೀವಲ್ಲ, ವೈಷ್ಣವ ಮತ, ಆಮೇಲೆ ಸಾಂಖ್ಯ ಮತ, ಯೋಗ ಮತ, ಪತಂಜಲಿ ಯೋಗ ಮತ, ಶೈವ, ಯಾವುದೇ ಮತಗಳು ತಗೊಂಡ್ರು ಕೂಡ ಅವರೆಲ್ಲರೂ ಕೂಡ ಒಂದು ಕೊನೆ ಯಾವುದೋ ಒಂದು ಗುರಿ ಮುಟ್ಟಕ್ಕೆ ಹೋಗ್ತಾ ಇದ್ದಾರೆ. ಅವರು ಆ ಗುರಿ ಒಂದೇ ಗುರಿಯಾಗಿರುತ್ತೆ ಅದು, ಆದ್ರೆ ಆ ಗುರಿಗೆ ಹೋಗೋ ಮಾರ್ಗ ಮಾತ್ರ ಬೇರೆ ಬೇರೆ ಆಗಿರುತ್ತೆ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ರುಜುಕುಟಿಲ ನಾನಾ ಪಥ ಜುಷಾಂ ಅಂತ ಹೇಳ್ತಾರೆ ಅವರು. ಅಂದ್ರೆ ರುಜು ಅಂತ ಹೇಳಿದ್ರೆ ನೇರಾದ ಮಾರ್ಗ, ಕುಟಿಲ ಅಂತ ಹೇಳಿದ್ರೆ ಬಳಸ್ಕೊಂಡು ಬರೋ ಮಾರ್ಗ ಅದು. ಹಾಗಾಗಿ ಅದು ರುಜು ಮಾರ್ಗದಲ್ಲಿ ನೇರಾದ ಮಾರ್ಗ ಅನ್ನೋದು ವೇದಾಂತ ಮಾರ್ಗ. ಬಾಕಿ ಮಾರ್ಗಗಳೆಲ್ಲ ಬಳಸ್ಕೊಂಡು ಬರೋದು. ಬಟ್ ಹೇಗೆ ಇದ್ರು ಕೂಡ ಅದಕ್ಕೆ ಅವರು ಒಂದು ದೃಷ್ಟಾಂತ ಕೊಡ್ತಾರೆ. ಏನ್ ಕೊಡ್ತಾರೆ ಅಂದ್ರೆ, ಎಲ್ಲಾ ನದಿಗಳು ಕೂಡ ಕೊನೆಯಲ್ಲಿ ಸಮುದ್ರವನ್ನು ಮುಟ್ಟುತ್ತೆ ಅಲ್ವಾ, ಸಮುದ್ರವನ್ನೇ ಮುಟ್ಟುತ್ತೆ. ಆದ್ರೆ ಅವುಗಳ ಮಾರ್ಗ ಮಾತ್ರ ಬೇರೆ ಬೇರೆ ಇರುತ್ತೆ. ಆ ಸಮುದ್ರವನ್ನು ಮುಟ್ಟೋ ಮಾರ್ಗ ಮಾತ್ರ ಬೇರೆ ಬೇರೆ ಇರುತ್ತೆ, ಎಲ್ಲಿಂದನೂ ಬರುತ್ತೆ. ಆದ್ರೆ ಕೊನೆಯಲ್ಲಿ ಮಾತ್ರ ಸೇರ್ಕೊಳ್ಳೋದು ಮಾತ್ರ ಸಮುದ್ರವನ್ನೇ ಹೋಗಿ ಸೇರುತ್ತೆ, ಎಲ್ಲವೂ ಕೂಡ ಅಲ್ಲೇ ಹೋಗಿ ಸಂಗಮ ಆಗುತ್ತೆ. ಆದ್ರೆ ಅವುಗಳು ಬರೋ ಮಾರ್ಗ ಮಾತ್ರ ಬೇರೆ ಬೇರೆನೇ ಇರುತ್ತೆ ಅನ್ನೋದನ್ನ ಆ ಶ್ಲೋಕದಲ್ಲಿ ಹೇಳಿದ್ದಾರೆ. ರುಜುಕುಟಿಲ ನಾನಾ ಪಥ ಜುಷಾಂ ಅಂತ. ಹಾಗಾಗಿ
ಅರ್ಣವೀವ ಅಂದ್ರೆ ಪಯಸಾಂ ಅರ್ಣವೀವ ಅಂತ ಹೇಳ್ತಾರೆ ಅವರು. ಅಂದ್ರೆ ನೀರು ನದಿಗಳೆಲ್ಲ ಹೇಗೆ ಸಮುದ್ರವನ್ನು ಹೋಗಿ ಮುಟ್ಟುತ್ತೋ ಯಾವುದೇ ಬೇರೆ ಬೇರೆ ದಾರಿಯಲ್ಲಿ ಬಂದಿದ್ದು, ಹಾಗೆ ಅದೇ ತರನೇ ಈ ಮತಗಳೆಲ್ಲ ಕೂಡ ಆ ಒಂದೇ ಗುರಿಯನ್ನೇ ಮೋಕ್ಷ ಅಂತ ಅವ್ರು ಯಾರು ಇಟ್ಕೊಂಡಿದ್ದು ಎಲ್ಲ ಮತಗಳು ಮೋಕ್ಷವನ್ನೇ ಬಯಸ್ತಾರೆ. ಆದ್ರೆ ಆ ಮೋಕ್ಷ ಅನ್ನೋದ್ರಲ್ಲಿ ಸಂಸಾರ ಅನ್ನೋದು ಇರೋದಿಲ್ಲ ಅನ್ನೋದು ಮಾತ್ರ ಖಚಿತ. ಯಾವ ಮತದಲ್ಲೂ ಕೂಡ ಅವರು ವೈಕುಂಠ ಹೇಳಲಿ, ಕೈಲಾಸ ಹೇಳಲಿ, ಅದೇ ಯಾವುದೋ ಲೋಕ ಹೇಳಲಿ, ಅಥವಾ ಅದ್ವೈತಿಗಳ ತರ ಲೋಕವೇ ಇಲ್ಲದೆ ಇರೋ ಒಂದು ಮುಕ್ತಿ ಯಾವುದೇ ಹೇಳಲಿ, ಸಂಸಾರ ಇಲ್ಲ ಆ ಸಮಯದಲ್ಲಿ, ಪ್ರಪಂಚ ಇಲ್ಲ ಆ ಸಮಯದಲ್ಲಿ ಅಂತ ಎಲ್ಲರೂ ಒಪ್ಪಿದ್ದಾರೆ. ಅದನ್ನ ಪ್ರಪಂಚದಲ್ಲಿ ಇದ್ಕೊಂಡೇನೆ ಅವರು ನಿತ್ಯ ಮುಕ್ತರಾಗಿರ್ತಾರೆ ಅಂತ ಯಾರು ಹೇಳೋದೇ ಇಲ್ಲ. ಹೀಗೆ ಈ ನಾನಾ ಮತಗಳು ಕೂಡ ಇದನ್ನೇ ಈ ಗುರಿಯನ್ನೇ ಇಟ್ಕೊಂಡಿದೆ ಅನ್ನೋದನ್ನ ಈ ಶ್ಲೋಕದಲ್ಲಿ ಅವರು ಹೇಳ್ತಾರೆ. ವೇದಾಂತಶ್ಚ ಆಧ್ಯಾತ್ಮಿಕ ಶಾಸ್ತ್ರೈಹಿ. ನೋಡಿ, ವೇದಾಂತ ಅನ್ನೋದು ನಮ್ಮ ವೇದಾಂತ ಮಾರ್ಗ, ಉಪನಿಷತ್ ಮಾರ್ಗ. ಅಧ್ಯಾತ್ಮ ಶಾಸ್ತ್ರ ಅನ್ನೋದು, ಆಧ್ಯಾತ್ಮಿಕ ಶಾಸ್ತ್ರ ಅನ್ನೋದು ಬೇರೆ ಒಂದು ಮಾರ್ಗ. ಅದನ್ನೆಲ್ಲ ಇವರು ವ್ಯಾಖ್ಯಾನ ಹೇಳ್ತಾರೆ. ಆಮೇಲೆ ಪುರಾಣೈಹಿ, ಪುರಾಣಗಳು ಪ್ರಸಿದ್ಧವಾಗಿದೆ. ಆಮೇಲೆ ಶಾಸ್ತ್ರೈಷ್ಟ, ಪುರಾಣೈಹಿ ಶಾಸ್ತ್ರೈಷ್ಟ, ಇನ್ನು ಬೇರೆ ಬೇರೆ ಶಾಸ್ತ್ರಗಳೆಲ್ಲ ಇದೆಯಲ್ಲ, ವೈಶೇಷಿಕ ನ್ಯಾಯ ಅಂತೆಲ್ಲ, ಅವುಗಳೆಲ್ಲ ಕೂಡ. ಆಮೇಲೆ ಅನ್ಯೈಹಿ, ಸಾತ್ವತ ತಂತ್ರೈಹಿ, ಅಂದ್ರೆ ವೈಷ್ಣವ ತಂತ್ರ ಅಂತ. ಸಾತ್ವತ ಅಂತ ಹೇಳಿದ್ರೆ ವೈಷ್ಣವ ತಂತ್ರ ಅಂತ ಅದಕ್ಕೆ ಅರ್ಥ ಕೊಡ್ತಾರೆ ಇವರು. ಸಾತ್ವತಾಂಪತಿ ಅಂತ ಭಾಗವತದಲ್ಲಿ ಕೂಡ ಕೃಷ್ಣನಿಗೆ ಹೇಳಿದ್ದಾರೆ, ವಿಷ್ಣುವಿಗೆ ಹೇಳಿದ್ದಾರೆ. ಹಾಗಾಗಿ ಸಾತ್ವತ ತಂತ್ರೈಶ್ಚ ಯಂ ಈಶಂ ದೃಷ್ಟ, ಯಾವ ಒಂದು ಚೈತನ್ಯ ಸ್ವರೂಪವನ್ನ, ಬ್ರಹ್ಮಸ್ವರೂಪವನ್ನ ಸಾಕ್ಷಾತ್ಕಾರ ಮಾಡಿಕೊಂಡು, ಅಥ ಅಂತಶ್ಚೇತಸಿ, ಅದಿಲ್ಲಿ ತಮ್ಮ ಅಂತಃಕರಣದಲ್ಲೇ ಆ ಚೈತನ್ಯ ಸ್ವರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಬುದ್ಧ ವೀಶುಹು, ಆದ್ರೆ ಇದನ್ನ ತಿಳ್ಕೊಂಡು ಅದನ್ನ ಸಾಕ್ಷಾತ್ಕಾರ ಮಾಡಿಕೊಂಡು ಯಾವ ಒಂದು ಚೈತನ್ಯವನ್ನ ಇವರು ಹೋಗಿ ಸೇರ್ಕೊಳ್ತಾರೋ, ನಾನು ಅದರಲ್ಲಿ ಸೇರ್ಕೊಳ್ಳೋದು ಅಂತ ಹೋಗಿ ಸೇರ್ಕೊಳ್ತಾರೋ, ಆ ಒಂದು ಚೈತನ್ಯ ಸ್ವರೂಪವಾದ ವಿಷ್ಣುವನ್ನ, ಅದೇ ಹರಿ, ಅದನ್ನ ನಾನು ಇಲ್ಲಿ ಸ್ತುತಿ ಮಾಡ್ತೀನಿ ಅಂತ ಈ ಶ್ಲೋಕದಲ್ಲಿ ಹೇಳಿದ್ರು. ಅದಕ್ಕೆ ಇವರು ವ್ಯಾಖ್ಯಾನದಲ್ಲಿ ಹೇಳ್ತಾ ಇದ್ದಾರೆ, ವೇದಾಂತೈಹಿ ಅಂದ್ರೆ ಸಚಿದಾನಂದ ಅದ್ವಯ ಪ್ರತ್ಯೇಗಾತ್ಮ ಅಭಿನ್ನತ್ವೇನ ಪ್ರತಿಪಾದ್ಯಮಾನೈಹಿ. ನೋಡಿದ್ರೆ ಇದು ವೇದಾಂತ ತತ್ವದ ಒಂದು ಅದ್ವೈತ ಶಾಸ್ತ್ರದ ಒಂದು ಸಾರವನ್ನ ಅವರು ಒಂದು ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ಒಂದು ವಾಕ್ಯದಲ್ಲಿ ಕೂಡ ಈಗ ಒಂದು 4-5 ಪದಗಳಲ್ಲಿ ಹೇಳ್ತಾ ಇದ್ದಾರೆ. ಏನು ಅಂದ್ರೆ ವೇದಾಂತ ಅಂದ್ರೆ ಏನು ಅಂದ್ರೆ ಉಪನಿಷತ್ತುಗಳು. ವೇದಾಂತ ಅಂತ ಉಪನಿಷತ್ತುಗಳಿಗೆ ಅದಕ್ಕೆ ಹೆಸರು. ವೇದದ ಅಂತ, ವೇದದ ಕೊನೆ ಭಾಗ. ವೇದ ಅನ್ನೋದು ಅದಕ್ಕೆ ವೇದವನ್ನ ವಿಂಗಡಿಸುವಾಗ ಅದಕ್ಕೆ ಸಂಹಿತೆ, ಬ್ರಾಹ್ಮಣ, ಆರಣ್ಯಕ ಮತ್ತು ಉಪನಿಷತ್ತು ಅಂತ 4 ಭಾಗವಾಗಿ ವಿಂಗಡಿಸ್ತಾರೆ. ಅವಾಗ ಉಪನಿಷತ್ ಅನ್ನೋದು ಕೊನೆ ಭಾಗದಲ್ಲಿ ಬರುತ್ತೆ ಅದು. ಹಾಗಾಗಿ ಅಲ್ಲಿ ಉಪನಿಷತ್ ಆಗೋದ್ಮೇಲೆ ಆ ವೇದದ್ದು ಬಾಕಿ ಏನು ಇರೋದಿಲ್ಲ. ಇವಾಗ ಯಜುರ್ವೇದ ಅಂತ ತಗೊಂಡ್ರೆ ಅದರಲ್ಲಿ ಉಪನಿಷತ್ ಭಾಗ ಅಂತ ಆದ್ಮೇಲೆ ಯಜುರ್ವೇದ ಮುಗೀತು ಅಲ್ಲಿಗೇನೆ. ಆಮೇಲೆ ಋಗ್ವೇದ. ಸೊ ಹೀಗೆ ಒಂದೊಂದು ವೇದಕ್ಕೂ ಅಂತ ಭಾಗ ಅನ್ನೋದು ಉಪನಿಷತ್ ಭಾಗವಾಗಿರುತ್ತೆ. ಸೊ ಆ ಉಪನಿಷತ್ ಭಾಗದಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಈ ಬ್ರಹ್ಮಸ್ವರೂಪವನ್ನ ಅಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಜೊತೆಗೇನೆ ಆ ಜೀವ ಸ್ವರೂಪ, ಅವನ ಸ್ವರೂಪವನ್ನು ಪ್ರತಿಪಾದನೆ ಮಾಡಿ ಆ ಜೀವ ಬ್ರಹ್ಮದ ಐಕ್ಯವನ್ನು ಕೂಡ ಮಹಾವಾಕ್ಯ ರೂಪದಲ್ಲಿ ಆ ಉಪನಿಷತ್ತುಗಳೆಲ್ಲ ಹೇಳಿದ್ದಾರೆ ಅನ್ನೋದನ್ನ ಇವರು ತಿಳಿಸ್ತಾ ಇದ್ದಾರೆ. ಹಾಗಾಗಿ ಯಾವ ಒಂದು ಜೀವ ಚೈತನ್ಯ ಇದ್ದಾನೋ, ಪಂಚಕೋಶಗಳಿಂದ ಬೇರೆಯಾಗಿರೋ ಚೈತನ್ಯ, ಅವನು ಆ ಬ್ರಹ್ಮ ಚೈತನ್ಯ ಯಾವುದೋ ಪ್ರಪಂಚಕ್ಕೆಲ್ಲ ಕಾರಣ ಅಂತ ಒಂದು ಲಕ್ಷಣವನ್ನ ಇಟ್ಕೊಂಡು, ಆದ್ರೆ ಅದು ಕೂಡ ನಿಜವಾಗೂ ಕೇವಲ ನಿರ್ಗುಣ ಚೈತನ್ಯ. ಆ ಚೈತನ್ಯ, ಈ ಜೀವ ಚೈತನ್ಯ, ಅದು ಎರಡು ಬೇರೆ ಅಲ್ಲ ಅಂತ ತಿಳಿಸೋದು ವೇದಾಂತಗಳು ಅಂದ್ರೆ ಉಪನಿಷತ್ತುಗಳು ಅನ್ನೋದನ್ನ ಆ ಶಬ್ದಕ್ಕೆ ಇವರು ಅರ್ಥ ಕೊಟ್ಟರು. ಆಮೇಲೆ ಆಧ್ಯಾತ್ಮಿಕ ಶಾಸ್ತ್ರೈಹಿ ಅಂತ ಹೇಳಿದ್ರೆ ಆತ್ಮಾನಂ ಜೀವಂ ಅಧಿಕೃತ್ಯ ಪ್ರವರ್ತಮಾನೈಹಿ ಸಾಂಖ್ಯಾದಿ ಶಾಸ್ತ್ರೈಹಿ. ಅಂದ್ರೆ ಅವರುಗಳೆಲ್ಲ ಏನ್ ಮಾಡಿದ್ದಾರೆ ಅಂದ್ರೆ, ಬೇರೆ ಶಾಸ್ತ್ರಗಳೆಲ್ಲ ಅವರು ಬ್ರಹ್ಮ ಈಶ್ವರ ಅಂತ ಒಂದು ಉತ್ಕೃಷ್ಟವಾದ ಒಂದು ವಸ್ತು ಅಂತ ತೋರಿಸಲೇ ಇಲ್ಲ. ಅವ್ರೇನ್ ಮಾಡಿದ್ರು ಅಂದ್ರೆ ಜೀವ ಇಂದನೇ ಹೊರಟರು. ಅದೇ ಜೀವನಿಗೆ ಮುಕ್ತಿ ಅಂದ್ರೆ ಏನ್ ಮಾಡಿ, ಅವನು ಜೀವ ಮುಕ್ತಿ ಪಡ್ಕೋಬೇಕು ಅಂತ ಹೇಳೋದು ಏನಂದ್ರೆ, ಅವನು ಪ್ರಕೃತಿಯಿಂದ ತಾನು ಬೇರೆ ಅಂತ ತಿಳ್ಕೊಬೇಕಷ್ಟೇ. ಶರೀರಾದಿಗಳಿಂದ ಅವನು ತನ್ನ ಬೇರೆ ಅಂತ ತಿಳ್ಕೊಂಡ್ರೆ ಅಷ್ಟೇ ಮುಕ್ತಿ ಅಂತ ಅವ್ರು ಹೇಳೋರು. ಅದಕ್ಕೆ ಆಧ್ಯಾತ್ಮಿಕ ಶಾಸ್ತ್ರೈಹಿ ಅಂತ ಹೇಳಿದ್ರು. ಅಧ್ಯಾತ್ಮ ಅಂತ ಹೇಳಿದ್ರೆ ಅದೇ ಯಾರೋ ಒಬ್ರು ವಿಡಿಯೋನಲ್ಲಿ ಬಂದಿದ್ದಾರೆ. ಸ್ವಲ್ಪ ವಿಡಿಯೋ ಆಫ್ ಮಾಡ್ಬೇಕು ಅವರು. ಸರಿ, ನಾನು ಹೇಳ್ತೀನಿ, ನಾನೇ ವಿಡಿಯೋ ಆಫ್ ಮಾಡ್ತೀನಿ. ಸರಿ. ಸೊ ಹೀಗೆ ಅಧ್ಯಾತ್ಮ ಶಾಸ್ತ್ರ ಅಂತ ಹೇಳಿದ್ರೆ ಇದಕ್ಕೆ ಅರ್ಥ ಮಾಡೋದು. ಅಧ್ಯಾತ್ಮ ಅಂದ್ರೆ ನಮ್ಮ ಶರೀರದಲ್ಲಿ ಇದೆಯೋ ಆತ್ಮ ಇದೆಯಲ್ಲ, ಅದಕ್ಕೆ ಅಧ್ಯಾತ್ಮ ಅಂತ ಹೇಳೋದು. ಅಧ್ಯಾತ್ಮ ವಿದ್ಯೆ ಅಂತೆಲ್ಲ ಹೇಳೋದಲ್ಲ ಇದೆ ಇದು. ಹೀಗೆ ಆಮೇಲೆ ಸಾಂಖ್ಯಾದಿ ಶಾಸ್ತ್ರೈಹಿ. ಆಮೇಲೆ ಅಸಂಗ ಚಿದ್ರೂಪತ್ವಾದಿ ರೂಪೇಣ ಅಂತ ಅವ ಶಾಸ್ತ್ರಗಳೆಲ್ಲ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಈ ಶರೀರಾದಿಗಳಿಂದ ಬೇರೆಯಾಗಿರೋ ಚೈತನ್ಯ ಇದೆಯಲ್ಲ, ಅದು ಅಸಂಗ, ಅದು ಯಾವ ಜೊತೆಗೂ ಸೇರೋದಿಲ್ಲ ಅದು ಅಂತ ಅವ್ರು ಹೇಳ್ತಾರೆ. ಚಿದ್ರೂಪವಾಗಿತ್ತು ಅವರು ಹೋಗ್ತಾರೆ, ಸಾಂಖ್ಯದಿಗಳು ಹೋಗ್ತಾರೆ. ಪುರಾಣೈಹಿ ಅಂತ ಹೇಳಿದ್ರೆ ಏನು, ಶಿವ ವಿಷ್ಣುವಾದಿ ರೂಪೇಣ ಅಂತ. ಪುರಾಣಗಳಲ್ಲಿ ಏನ್ ಮಾಡುತ್ತೆ ಅಂದ್ರೆ ಶಿವ, ವಿಷ್ಣು ಇತ್ಯಾದಿ ಬೇರೆ ಬೇರೆ ದೇವತೆಗಳೆಲ್ಲ ಹೇಳುತ್ತೆ. ಅಂದ್ರೆ
ದೇವಿಯನ್ನು ಹೇಳೋಕೂಡ ದೇವಿ ಭಾಗವತ ಅಂತೆಲ್ಲ ಇದೆ. ಹಾಗಾಗಿ ಆ ಪುರಾಣಗಳೆಲ್ಲ ಯಾವ ತರ ಹೇಳುತ್ತೆ ಅಂತ ಹೇಳಿದ್ರೆ, ಆ ದೇವತೆಯನ್ನ ಆ ಪುರಾಣದಲ್ಲಿ ಹೇಳಕ್ ಬಂದು ಆ ದೇವತೆಯನ್ನ ಎಲ್ಲದಕ್ಕಿಂತ ಉತ್ಕೃಷ್ಟವಾಗಿ ಹೇಳಿ ಅದೇ ಪ್ರಪಂಚಕ್ಕೆ ಕಾರಣ ಅಂತ ಹೇಳಿ, ಅದರಲ್ಲಿ ಕೂಡ ಅವರುಗಳು ಬಾಯಿ ಬಿಟ್ಟು ಹೇಳದೆ ಹೋದ್ರು ಕೂಡ ಈ ಜೀವ ಅದರಲ್ಲಿ ಸೇರ್ಕೊಂಡಿರ್ತಾನೆ, ಅದಕ್ಕೆ ಅದರಿಂದ ಭಿನ್ನ ಅಲ್ಲ ಅನ್ನೋದನ್ನ ನಾನಾ ವಿಧಿಗಳಲ್ಲಿ ತಿಳಿಸ್ತಾರೆ. ಉದಾಹರಣೆಗೆ ನೋಡಿದಾಗ ಈ ಭಾಗವತದಲ್ಲಿ ತುಂಬಾ ಚೆನ್ನಾಗಿ ಅದ್ವೈತ ಭಾವನೆ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಆ ಭಾಗವತ ಕೊನೆಯಲ್ಲಿ ಕೂಡ ಕೊನೆಯಲ್ಲಿ ಎಲ್ಲಿ ಮುಗಿಯೋ ಜಾಗದಲ್ಲಿ ಕೂಡ ಬ್ರಹ್ಮಾತ್ಮೈಕತ್ವ ಲಕ್ಷಣಂ ಅಂತಾನೆ ಅದಕ್ಕೆ ಹೇಳಿದ್ದಾರೆ. ಯಾವ ಪರೀಕ್ಷಿತ್ ತಿಳ್ಕೊಂಡಿದ್ದ ಜ್ಞಾನಕ್ಕೆ ಎಂಥದ್ದು ಜ್ಞಾನ ಅಂತ ಹೇಳಿದ್ರೆ ಬ್ರಹ್ಮಾತ್ಮೈಕತ್ವ ಲಕ್ಷಣಂ ಅಂತ ಹೇಳಿದ್ದಾರೆ. ಅದೇ ಕೈವಲ್ಯ ಪ್ರಾಪಕಂ ಅಂತಾನು ಹೇಳಿದ್ದಾರೆ. ಹಾಗಾಗಿ ಅಲ್ಲಿ ಅದ್ವೈತ ತುಂಬಾ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ. ಯಾವ್ದ್ರ ಬಗ್ಗೆ? ಶಿವಮುಕ್ತಿ, ಅದೇ ಸಾಯುಜ್ಯ ಮುಕ್ತಿ, ಸಾಲೋಕ್ಯ ಮುಕ್ತಿ ಅಂತ. ಆದ್ರೆ ಅದು ಆತ್ಯಂತಿಕ ಮುಕ್ತಿ ಅಲ್ಲ. ಅಲ್ಲಿ ಹೇಳಿರೋದು 4 ಕೂಡ ಭಕ್ತಿಯಿಂದ ಈ ಲೋಕದಲ್ಲೇ ಅವನು ಇದನ್ನ ಅನುಭವಿಸ್ತಾನೆ ಅಂತ ಅವ್ರು ಹೇಳಿದ್ದಾರೆ. ಅವರು ಕರೆಕ್ಟ್. ಅಲ್ಲೂ ಕೂಡ ಅಷ್ಟೇ. ಇದನ್ನ ನಮ್ಮ ಅಭಿನವ ವಿದ್ಯಾತೀರ್ಥ ಸ್ವಾಮಿಗಳು ಒಂದ್ಸತಿ ಒಂದು ಕಡೆ ಹೇಳಿದ್ರು ನೋಡಿ, ದೇವಿ ಮಹಾತ್ಮದಲ್ಲಿ ಕೂಡ ದೇವಿ ಈ ತರ ಹೇಳ್ತಾಳಲ್ಲ, ಏಕೈವಾಹಂ ಅಂತ ದ್ವಿತೀಯ ಅಂತ, ಅದರಲ್ಲಿ ಕೂಡ ಅವಳ ಅದ್ವೈತ ಭಾವನೆಯನ್ನು ಹೇಳಿದ್ದಾಳೆ ಅನ್ನೋದನ್ನ ಗುರುತು ಮಾಡಿದ್ದಾರೆ. ಹೀಗೆ ನಾನಾ ಪುರಾಣಗಳಲ್ಲಿ ಕೂಡ ನಾವು ಇದನ್ನ ತುಂಬಾ ಚೆನ್ನಾಗಿ ನೋಡ್ಬೋದು. ವಿಷ್ಣು ಪುರಾಣದಲ್ಲಂತೂ ಕೇಳಬೇಕಾಗೇ ಇಲ್ಲ, ಅಷ್ಟೊಂದು ಅದ್ವೈತ ಎಲ್ಲಾ ಕಡೆನೂ ಅದ್ವೈತವೇ ಅಷ್ಟೊಂದು ಜೋರಾಗಿದೆ ಅಲ್ಲಿ. ಸೊ ಹೇಗಿದ್ರು ಕೂಡ ಪುರಾಣಗಳಿಂದಲೂ ಇದನ್ನೇ ಹೇಳ್ತಾರೆ ಅಂತ ಇವರು ಹೇಳ್ತಾ ಇದ್ದಾರೆ. ಆಮೇಲೆ ಅನ್ಯೈಶ್ಚ ಶಾಸ್ತ್ರೈಹಿ ವೈಶೇಷಿಕಾದಿ ಅಭಿಮತೈಹಿ ಜ್ಞಾನಾದಿ ಗುಣಕತ್ವೇನ ಪ್ರತ್ಯಗ್ಭಿನ್ನತ್ವಾದಿ ರೂಪೇಣ. ನೋಡಿ, ಇವರು ವೈಶೇಷಿಕಾದಿ ಮತಗಳೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಆತ್ಮ ಅನ್ನೋದನ್ನ ಕೇವಲ ಚೈತನ್ಯ ಅಂತ ಹೇಳಿದೆ ಅವ್ರು ಏನ್ ಮಾಡ್ತಾರೆ, ಈ ಗುಣಗಳೆಲ್ಲ ಜ್ಞಾನ ಅನ್ನೋ ಗುಣ ಚೈತನ್ಯಕ್ಕಿದೆ, ಆತ್ಮನಿಗೆ ಜ್ಞಾನ ಅನ್ನೋ ಗುಣ ಇದೆ ಅಂತ ಹೇಳ್ತಾರೆ ಅವರು. ನಾವೇನ್ ಮಾಡ್ತೀವಿ ಅಂದ್ರೆ ಚೈತನ್ಯ, ಆತ್ಮನ ಸ್ವರೂಪವೇ ಚೈತನ್ಯ ಅಂತ ಹೇಳ್ತೀವಿ. ಅವರು ಚೈತನ್ಯ ಅನ್ನೋದು ಆತ್ಮನಿಗೆ ಬಂದು ಹೋಗೋ, ಜ್ಞಾನ ಅನ್ನೋದು ಆತ್ಮನಿಗೆ ಬಂದು ಹೋಗೋ ಗುಣ ಅಂತ ಹೇಳ್ತಾರೆ. ಇವಾಗ ನಾನು ಸುಶುಕ್ತಿಯಲ್ಲಿದ್ದಾಗ ನನಗೆ ಯಾವ ಜ್ಞಾನನೂ ಇರೋದಿಲ್ಲ. ಆದ್ರೆ ನಾನು ಎಚ್ಚೆತ್ಕೊಂಡಾಗ ನನಗೆ ಘಟಪಟಾದಿ ಜ್ಞಾನಗಳೆಲ್ಲ ಬರುತ್ತೆ ಇಂದ್ರಿಯಗಳ ಮುಖಾಂತರ. ಅವಾಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಈ ಜ್ಞಾನಗಳೆಲ್ಲ ಬರ್ತಾ ಇದೆಯಲ್ಲ, ಆ ಸಮಯದಲ್ಲಿ ಅಜ್ಞಾನ ಉತ್ಪತ್ತಿ ಆಗುತ್ತಲ್ಲ, ಆ ತರ ಆತ್ಮನಲ್ಲಿ ಉತ್ಪತ್ತಿ ಆಗುತ್ತೆ, ಜ್ಞಾನ ಉತ್ಪತ್ತಿಯಾಗಿ ನಾಶವೂ ಆಗೋಗುತ್ತೆ ಅಂತ ಅವ್ರು ಹೇಳ್ತಾರೆ. ಆತ್ಮನ ಜಡ ಅಂತ ಒಪ್ಕೊಳ್ಳೋಕೆ ಅವ್ರಿಗೆ ಇಷ್ಟ ಇಲ್ಲ. ಅದೇ ಸಮಯದಲ್ಲಿ ಅದನ್ನ ಕೇವಲ ಜ್ಞಾನ ಸ್ವರೂಪ ಅಂತಾನೆ ಹೇಳ್ತಾ ಇಲ್ಲ ಅವರು. ಹೀಗೆ ಅವರು ನಾಶ ಆಗುತ್ತೆ. ಯಾಕಂದ್ರೆ ವೃತ್ತಿಗಳು ನಾವು ಒಪ್ತೀವಿ ಅದನ್ನು. ನಮಗೆ ಇವಾಗ ನೋಡಿ, ನಾವು ಒಂದು ಮರವನ್ನು ನೋಡಿದಾಗ ನನಗೆ ಒಂದು ವೃಕ್ಷಾಕಾರದ ಒಂದು ವೃತ್ತಿ ಉತ್ಪತ್ತಿ ಆಗುತ್ತೆ. ತಕ್ಷಣ ನಾನು ಬೇರೆ ಏನೋ ಒಂದು ವಸ್ತುವನ್ನ, ಒಂದು ಪ್ರಾಣಿಯನ್ನ ನೋಡಿದಾಗ ಈ ವೃಕ್ಷಾಕಾರವಾದ ವೃತ್ತಿ ಹೋಗಿ ಆ ಪ್ರಾಣಿಯ ಆಕಾರದ ಒಂದು ವೃತ್ತಿ ನನಗೆ ಬರುತ್ತೆ ಮನಸ್ಸಲ್ಲಿ. ಸೊ ಇದನ್ನು ನಾವು ಕೂಡ ವೃತ್ತಿ ಅನ್ನೋದು ಒಂದು ಕ್ಷಣದಲ್ಲಿ, ಅದಕ್ಕೆ ಶಾಸ್ತ್ರದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಒಂದು ವೃತ್ತಿಗೆ ಒಂದು ಕ್ಷಣ ಮಾತ್ರ ಅದಕ್ಕೆ ಟೈಮ್ ಕೊಟ್ಟಿದ್ದಾರೆ. ಅಂದ್ರೆ ಅದು ಉತ್ಪತ್ತಿ ಆಗೋ ಕ್ಷಣ ಒಂದು, ಆಮೇಲೆ ಅದು ನೆಲೆಸಿರೋ ಕ್ಷಣ ಒಂದು, ಆಮೇಲೆ ಅದು ನಾಶವಾಗೋ ಕ್ಷಣ ಅಂತ ಹೇಳ್ಬಿಟ್ಟು ಅದಕ್ಕೆ ಈ ತರ ಎಲ್ಲ 3 ಕ್ಷಣ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾರೆ. ಹೀಗೆಲ್ಲ ಲೆಕ್ಕ ಮಾಡಿದ್ದಾರೆ. ಏನೇ ಇದ್ರು ಕೂಡ ಇವರು ಈ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಕೂಡ ಇವರು ಇದೇ ತರ ಇದನ್ನೇ ಒಪ್ಪಿದ್ದಾರೆ ಅನ್ನೋದನ್ನ ಇವರು ಹೇಳ್ತಾ ಇದ್ದಾರೆ. ಆಮೇಲೆ ಸಾತ್ವತ ತಂತ್ರೈಹಿ ಸತ್ಸ್ವರೂಪಂ ಅಸ್ಯ ಅಸ್ತೀತಿ ಸಹ ಸತ್ವಾನ್ ಅಂತ. ಅಂದ್ರೆ ಸಾತ್ವತ ಅಂತ ಒಂದು ಶಬ್ದ ಇದೆ. ಇದಕ್ಕೆ ನಾವು ಸಾಮಾನ್ಯವಾಗಿ ಅರ್ಥ ಎಲ್ಲಾದ್ರೂ ಹುಡುಕಿದ್ರೆ ನಮ್ಗೆ ಅಷ್ಟೊಂದು ಬೇಗ ಸಿಗೋದಿಲ್ಲ ಇದು. ಅದಕ್ಕೆ ಇವರು ಹೇಳ್ತಾ ಇದ್ದಾರೆ, ಸತ್ಸ್ವರೂಪದಿಂದ ಅವನಿದ್ದಾನೆ ಅನ್ನೋ ಕಾರಣದಿಂದ ಅವನ ಸತ್ವಾನ್ ಅಂತ ಹೇಳ್ಬಿಟ್ಟು ಆ ವಿಷ್ಣುವಿಗೆ ಸತ್ವಾನ್ ಅಂತ ಹೇಳಿದ್ದಾರೆ. ವಾಸುದೇವ, ಅದೇ ವಾಸುದೇವ, ತಸ್ಯ ಭಕ್ತತ್ವೇನ ಅಭಿಮತಃ ಸಾತ್ವತಃ. ಹಾಗಾಗಿ ಆ ವಾಸುದೇವನ ಭಕ್ತರುಗಳಿಗೆ ಸಾತ್ವತರು ಅಂತ ಹೆಸರು ಅವರಿಗೆ. ಸಾತ್ವತಾಂಪತೆಯೇ ಅಂತ ಹೇಳ್ಬಿಟ್ಟು, ಸಾತ್ವತಾಂಪತೆ ಅಂತ ಇದರಲ್ಲಿ ಕೂಡ ಬರುತ್ತೆ, ಭಾಗವತದಲ್ಲ ಕೂಡ ಬರುತ್ತೆ ಅದು. ಹಾಗಾಗಿ ಸಾತ್ವತ ಅಂತ ಹೇಳಿದ್ರೆ ಭಕ್ತರು, ವಿಷ್ಣು ಭಕ್ತರು. ಅದಕ್ಕಾಗಿ ಸಾತ್ವತ ತಂತ್ರ ಅಂತ ಹೇಳಿದ್ರೆ ಆ ವೈಷ್ಣವ ತಂತ್ರ ಅಂತ. ಇಲ್ಲ, ಈ ಅರ್ಥ ಒಂದರ್ಥ. ವಸುದೇವಸ್ಯ ಅಪತ್ಯಂ ಪುಮಾನ್ ಅಂದ್ರೆ ವಾಸುದೇವ ಅನ್ನೋದು ಕೃಷ್ಣನಿಗೆ ಅರ್ಥ ಒಂದು. ಆ ವಾಸುದೇವ ಅನ್ನೋ ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳೆಲ್ಲ ಇದೆ. ಒಂದರ್ಥ ಏನು ಅಂದ್ರೆ, ನಮಗೆ ಪ್ರಸಿದ್ಧವಾಗಿ ಈ ವಿಷ್ಣು ಸಹಸ್ರನಾಮದಲ್ಲಿ ಮಂಗಳ ಶ್ಲೋಕದಲ್ಲೆಲ್ಲ ಕೊನೆಯಲ್ಲಿ ಬರ್ತಲ್ಲ, ವಾಸನಾದ್ ವಾಸುದೇವಸ್ಯ ವಾಸಿತಂ ಭುವನತ್ರಯಂ ಅಂತ. ಅಲ್ಲಿ ನಮಗೆ ಆ ವಸುದೇವ ಪುತ್ರ ಅಂತಾನೇ ಹೇಳ್ಬೇಕು ಅಂತ ನಿಯಮ ಏನಿಲ್ಲ. ಅಲ್ಲಿ ಏನು ಅಂತ ಹೇಳಿದ್ರೆ, ಯಾವುದೋ ಒಂದು ಚೈತನ್ಯ ಇದೆ, ಆ ಚೈತನ್ಯ ಎಲ್ಲದರಲ್ಲೂ ಅದು ಹೊಕ್ಕಿದೆ, ಎಲ್ಲದಕ್ಕೂ ಅದು ಅಧಿಷ್ಠಾನವಾಗಿದೆ. ಹಾಗಾಗಿ ವಾಸನಾದ್ ವಾಸುದೇವಸ್ಯ. ಹಾಗಾಗಿ ಆ ವಾಸುದೇವನ ಒಂದು ಅವನಿರೋದ್ರಿಂದ ಬಾಕಿ ಎಲ್ಲವೂ ಕೂಡ ಜಗತ್ತೇ 3 ಲೋಕಗಳು ಕೂಡ ಅವನಿರೋದ್ರಿಂದ ಇದೆ ಅಂತ ಹೇಳ್ತಾ ಇದೆ. ಹಾಗಾಗಿ ಅವನು ಅನ್ನೋದು ಈ ವಾಸುದೇವ ಪುತ್ರ ಕೃಷ್ಣ ಅಂತಾನೆ ಹೇಳ್ಬೇಕು ಅಂತ ನಿಯಮ ಇದೆ ಆ ವ್ಯುತ್ಪತ್ತಿನಲ್ಲಿ. ಹೀಗೆ ಬೇರೆ ಬೇರೆ ವ್ಯುತ್ಪತ್ತಿಗಳೆಲ್ಲ ಕೊಟ್ಟಿದ್ದಾರೆ ವಾಸುದೇವ ಅನ್ನೋದಕ್ಕೆ. ಶಂಕರಾಚಾರ್ಯರು ಕೂಡ ಈ ವಾಸುದೇವ ಅನ್ನೋದಕ್ಕೆ ಇದರಲ್ಲಿ ವಿಷ್ಣು ಸಹಸ್ರನಾಮ ಭಾಷೆಯಲ್ಲಿ ಬೇರೆ ಒಂದು ಶ್ಲೋಕವನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ
ವಾಸಯತಿ ಅಸ್ಮಾನ್ ಸರ್ವಾನ್ ಅಂತ ಹೇಳ್ಬಿಟ್ಟು ನೋಡಿ ಎಲ್ಲವನ್ನೂ ಇವನು ತನ್ನ ಒಂದು ಒಳಗಡೆ ಇಟ್ಕೊಂಡಿದ್ದಾನೆ ಎಲ್ಲವನ್ನೂ ಅಂತ ಹೇಳಕ್ಕೆ ವಾಸಯತಿ ಅಂತ ಹೇಳ್ಬಿಟ್ಟು ಆ ಒಂದು ಅರ್ಥನ ಕೊಟ್ಟಿದ್ದಾರೆ. ಆಮೇಲೆ ಈ ಈಶಾವಾಸ್ಯಂ ಇದಂ ಸರ್ವಂ ಅಂತ ಹೇಳ್ತೀವಲ್ಲ, ಅಲ್ಲಿ ಕೂಡ ಈ ಜ್ಞಾನ ಸ್ವರೂಪದಿಂದ ಎಲ್ಲವನ್ನೂ ನಾವು ವ್ಯಾಪಿಸ್ಬೇಕು ಅಂತ ಅಲ್ಲಿ ಉಪದೇಶ ಇರೋದು. ಮಂತ್ರದಲ್ಲಿ ಉಪದೇಶ ಏನಂದ್ರೆ ಈ ಜ್ಞಾನ ಸ್ವರೂಪ ಆತ್ಮಸ್ವರೂಪ ಇದೆಯಲ್ಲ, ಅದರಿಂದ ಇಡೀ ಜಗತ್ತನ್ನು ಕೂಡ ನಾವು ವ್ಯಾಪಿಸ್ಬೇಕು. ಹೇಗೆ ಅಂದ್ರೆ ಅಲ್ಲಿ ಕೊಡೋದು ಒಂದು ಹೊದಿಕೆ ಹಾಕೋ ತರ, ಎಲ್ಲವನ್ನು ನಾವು ಒಂದು ಹೊದಿಕೆ ಹಾಕಿ ಮುಚ್ಚೋ ತರ ಈ ಆತ್ಮಜ್ಞಾನದಿಂದ ಎಲ್ಲವನ್ನು ಮುಚ್ಚಬೇಕು ಅಂದ್ರೆ ಏನರ್ಥ ಅಂತ ಹೇಳಿದ್ರೆ ಇದೆಲ್ಲ ಆತ್ಮಜ್ಞಾನ ಬಿಟ್ಟು ಬೇರೆ ಅಲ್ಲ ಅಂತ ಅರ್ಥ ಬರುತ್ತೆ. ಅದಕ್ಕೆ ಈ ಅರ್ಥವನ್ನು ಬರೋ ಒಂದು ಶ್ಲೋಕವನ್ನು ಕೂಡ ಶಂಕರಾಚಾರ್ಯರು ಮಹಾಭಾರತದಲ್ಲಿದ್ದ ಒಂದು ಕಡೆ ಕೋಟ್ ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ಕೂಡ ಏನಾಗುತ್ತೆ ಅಂದ್ರೆ ಈ ಎಲ್ಲವೂ ಕೂಡ ಈ ಸೂರ್ಯನ ಕಿರಣಗಳಿಂದ ಈ ಪ್ರಪಂಚ ಹೇಗೆ ವ್ಯಾಪ್ತವಾಗಿದೆಯೋ ಅದೇ ತರ ಈ ವಾಸುದೇವನ ಚೈತನ್ಯದಿಂದ ಈ ಪ್ರಪಂಚವೆಲ್ಲ ವ್ಯಾಪ್ತವಾಗಿದೆ ಅಂತ ಬರುತ್ತೆ. ಅಲ್ಲಿ ಕೂಡ ವಾಸುದೇವ ಅಂದ್ರೆ ಕೃಷ್ಣನೇ ಅಂತ ಇಟ್ಕೋಬೇಕು ಅಂದ್ರೆ ನಿಯಮ ಏನಿಲ್ಲ. ಹಾಗಾಗಿ ವಾಸುದೇವ ಅಂದ್ರೆ ಎಟಿಮಲಾಜಿಕಲ್ ಮೀನಿಂಗ್ ಅಂತ ಇರುತ್ತಲ್ಲ, ಅದಕ್ಕೆ ಹಾಗೆ ನೋಡಿದಾಗ ಯೌಗಿಕ ಅರ್ಥ ಅಂತ ಬಂದಾಗ ಸರ್ವವ್ಯಾಪಿ ಅಷ್ಟೇ, ಸರ್ವವ್ಯಾಪಿ ಅಂತ ಅಷ್ಟೇ, ಅದೇ ಅರ್ಥ. ಆಮೇಲೆ ಸೊ ಈಗ ವಾಸುದೇವ ತಸ್ಯ ಭಕ್ತತ್ವೇನ ಅಭಿಮತಾಃ ಸಾತ್ವತಾಃ ತೇಷಾಂ ತಂತ್ರೈಃ ವೈಷ್ಣವಶಾಸ್ತ್ರೈಃ ಇತ್ಯರ್ಥಃ. ಸೊ ಹಾಗಾಗಿ ಅವರುಗಳು ಕೂಡ ಇಲ್ಲಿ ಸೇರಿಸಿಕೊಂಡಿದ್ದಾರೆ. ತೈಃ ವಾಸುದೇವಾದಿ ರೂಪತ್ವೇನ ಚಕಾರಾತ್ ಅನ್ಯೈಶ್ಚ ಬ್ರಾಹ್ಮ ಶೈವಾದಿ ತಂತ್ರೈಃ ತೇನ ಪ್ರಕಾರೇಣ ಪ್ರತಿಪಾದ್ಯಮಾನಂ ವಸ್ತುತಃ ಏಕಂ ಏವ ಯಂ ಈಶಂ ದೃಷ್ಟ ಅಂತ ಹೇಳ್ಬಿಟ್ಟು, ಹಾಗಾಗಿ ಯಾವ್ಯಾವ ಶಾಸ್ತ್ರದಲ್ಲಿ ಅವರು ಹೇಳ್ಕೊಳ್ಳಿ ಪರವಾಗಿಲ್ಲ, ಆದರೆ ಅವರು ಕೊನೆಯಲ್ಲಿ ಹೇಳುವುದು ಒಂದು ಚೈತನ್ಯ ಸ್ವರೂಪ, ಅದನ್ನೇ ನಾವು ಗಣನೆ ಮಾಡಬೇಕು. ಆ ಚೈತನ್ಯ ಸ್ವರೂಪವಾಗಿ ಯಾರ್ಯಾರು ಅವ್ರವ್ರು ಬೇಕಾದಷ್ಟು ಬೇರೆ ಬೇರೆ ಹೆಸರುಗಳು ಹೇಳ್ಕೊಳ್ಳಿ. ಏಕಂ ಸತ್ವಿಪ್ರ ಬಹುಧಾ ವದಂತಿ ಅನ್ನೋ ರೀತಿಯಲ್ಲಿ ಒಂದೇ ಚೈತನ್ಯವನ್ನ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಅಷ್ಟೇನೆ. ಆದರೆ ಅದು ಆ ಚೈತನ್ಯ ಸ್ವರೂಪ ಯಾವುದಿದೆಯೋ ಅದೇ ಈ ವಿಷ್ಣು ಸ್ವರೂಪ ಅಂತ ಈ ಶ್ಲೋಕದಲ್ಲಿ ನಮ್ಮ ಒಂದು ಈ ಹರಿಸ್ತುತಿನಲ್ಲಿ ಬಂದಿರೋ ಆ ವಿಷ್ಣು ಅನ್ನೋದು ಅದೇ ಚೈತನ್ಯವೇ ಅದು ಅಂತ ಹೇಳ್ತಾ ಇದ್ದಾರೆ. ತಮ್ ದೃಷ್ಟ ಪ್ರಥಮಂ ಶಾಸ್ತ್ರಾಚಾರ್ಯೇಭ್ಯ ಜ್ಞಾತ್ವ. ದೃಷ್ಟ ಅಂದ್ರೆ ಏನರ್ಥ ಅಂತ ಹೇಳಿದ್ರೆ, ಮೊದಲು ಶಾಸ್ತ್ರ ಮತ್ತು ಗುರುಗಳು ಏನ್ ಹೇಳ್ಕೊಡ್ತಾರೋ ಶಾಸ್ತ್ರವನ್ನು ಇಟ್ಕೊಂಡು ಗುರುಗಳು ಹೇಳ್ತಾರೆ. ಏನ್ ಹೇಳ್ಕೊಡ್ತಾರೆ ನಮ್ಗೆ? ಬ್ರಹ್ಮ ಸ್ವರೂಪ ಎಂದು ಹೇಗಿದೆ ಅದು ಅಂತ ಹೇಳ್ಕೊಡ್ತಾರೆ. ಆತ್ಮ ಸ್ವರೂಪ ಅನ್ನೋದು ಹೇಗಿದೆ, ಪ್ರಪಂಚ ಅನ್ನೋದು ಹೇಗಿದೆ ಅಂತೆಲ್ಲ ಅವ್ರು ಹೇಳ್ಕೊಡ್ತಾರೆ. ಅವ್ರು ಹೇಳ್ಕೊಟ್ಟ ಮೇಲೆ ಅದನ್ನ ಶ್ರವಣವಾಗಿ ನಾವು ತಗೊಂಡು ಅದನ್ನ ಚಿಂತನೆ ಮಾಡ್ತೀವಿ, ಯುಕ್ತಿಗಳ ಸಮೇತ ಚಿಂತನೆ ಮಾಡ್ತೀವಿ. ಮನನಂ ಅಂತ ಅದಕ್ಕೆ ಹೆಸರು. ನಿಧಿಧ್ಯಾಸನ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರು ಕೊಟ್ಟಿದ್ದ ಜ್ಞಾನ ನಮಗೆ ಬಂದಿದೆ, ಆದ್ರೆ ಆ ಜ್ಞಾನ ನಮ್ಮದೇ ಜ್ಞಾನ, ಅದಕ್ಕೆ ನಮಗೆ ಒಂದು ಅಪರೋಕ್ಷವಾಗಿ ಅದು ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ನಿಧಿಧ್ಯಾಸನ ಮಾಡಿ ಅದರ ಒಂದು ಫಲವಾಗಿ ನಾವು ಅಪರೋಕ್ಷ ಮಾಡ್ಕೊಳ್ತೀವಿ ಆ ಜ್ಞಾನವನ್ನ. ಹಾಗಾಗಿ ಅಪರೋಕ್ಷ ಮಾಡ್ಕೊಂಡಿದ್ದ ಜ್ಞಾನಕ್ಕೇನೆ ಮುಕ್ತಿ ಅನ್ನೋದನ್ನ ಕೂಡ ಫಲ ಇರುತ್ತೆ. ಹಾಗಾಗಿ ಶಾಸ್ತ್ರಾಚಾರ್ಯರಿಂದ ತಿಳ್ಕೊಳ್ಳೋದು ಅನ್ನೋದನ್ನ ಇವರು ದೃಷ್ಟ ಅಂತ ಹೇಳಿದ್ರು. ಅಥ ಅನಂತರಂ ಧ್ಯಾನೇನ ಅಂತಃ ಚೇತಸಿ ಬುದ್ಧ್ವಾ. ಹಾಗಾಗಿ ಯಾಕಂದ್ರೆ ಈ ಶ್ಲೋಕದಲ್ಲಿ ದೃಷ್ಟ ಅಂತ ಬಂದ್ಬಿಟ್ಟು ಆಮೇಲೆ ಬುದ್ಧ ಅಂತಾನೂ ಇದೆ. ಹಾಗಾಗಿ ದೃಷ್ಟ ಅನ್ನೋದಕ್ಕೆ ಇವ್ರು ಏನ್ ಮಾಡಿದ್ರು, ಶಾಸ್ತ್ರಾಚಾರ್ಯರಿಂದ ತಿಳ್ಕೊಂಡು ಅಂತ ಹೇಳಿದ್ರು. ಬುದ್ಧ ಅಂತ ಹೇಳುವಾಗ ಇವನೇ ರಿಯಲೈಸ್ ಮಾಡಿಕೊಂಡು ಅಂತ ಹೇಳಿದ್ರು. ಹಾಗಾಗಿ ಎರಡು ಸ್ಟೇಜಸ್ ಅಲ್ಲಿ ಇದನ್ನ ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ ಅಂತ ನಾವೇನು ಹೇಳ್ಬೋದು. ಹೀಗೆ ಇತಿ ಸಾಕ್ಷಾತ್ ಅನುಭೂಯ, ಅದನ್ನೇ ಹೇಳ್ತಾರೆ ಸಾಕ್ಷಾತ್ ಅನುಭೂಯ. ಕೇಚನ ಪೂರ್ವೆ ಮಹಾತ್ಮಾನಃ ಕೆಲವರು ಎಂ ಈಶಂ ಎಂ ವಿವಿಷುಹು. ಹಿಂದೆ ಕೆಲವರು ಅಂದ್ರೆ ಈ ಶ್ಲೋಕ ಹೇಳುವಾಗ ಅವರು ಹೇಳ್ತಾ ಇದ್ದಾರೆ, ಹಿಂದೆ ಎಷ್ಟೋ ಜನ ಈ ತರ ಆತ್ಮಸ್ವರೂಪವನ್ನು ತಿಳ್ಕೊಂಡು ಬ್ರಹ್ಮಸ್ವರೂಪವನ್ನು ತಿಳ್ಕೊಂಡು ಆ ಬ್ರಹ್ಮಸ್ವರೂಪದ ಜೊತೆಗೆ ಒಂದಾಗಿದ್ದಾರೆ. ಅವರು ವಿವಿಷು ಅಂತ ಹೇಳಿದ್ರೆ ಅದ್ರಲ್ಲಿ ಪ್ರವೇಶ ಮಾಡಿದ್ದಾರೆ ಅಂತ. ಪ್ರವೇಶ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಒಂದು ಮನೆಯಲ್ಲಿ ಇವರೆಲ್ಲ ಹೋಗಿ ಸೇರ್ಕೊಳ್ತಾರೆ ಅಂತ ನಾವು ಅರ್ಥ ಮಾಡ್ಕೋಬಾರ್ದು. ಯಾಕಂದ್ರೆ ಆ ತರ ಅರ್ಥ ಆಯ್ತು ಅಂತ ಹೇಳಿದ್ರೆ ಏನಾಯ್ತು, ಆ ವಸ್ತು ಅನ್ನೋದು ಒಂದು ಸಾವಯವ ದ್ರವ್ಯವಾಗುತ್ತೆ. ಯಾಕಂದ್ರೆ ಅದ್ರ ಬಂದು ಸೇರ್ಕೊಂಡಿರೋ ನೋಡಿ, ಇವಾಗ ಮನೆಯಲ್ಲಿ ಬಂದು ನಾವು ಇಲ್ಲಿ ಬಂದು ಸೇರ್ಕೊಂಡಿದೀವಿ, ನಾವು ಎಲ್ಲೆಲ್ಲೋ ಒಂದೊಂದು ಕೊಡೆ ಕೂತಿದ್ದೀವಿ. ನಾವು ಮನೆಗೆ ಬಂದ ತಕ್ಷಣ ನಾವು ಎಲ್ಲ ಮನೆಯೆಲ್ಲ ವ್ಯಾಪಿಸ್ತೀವ, ನಾವು ಇಲ್ಲವೇ ಇಲ್ಲ, ಆ ತರ ಆಗೋಗುತ್ತೆ ಅದು ಕೂಡ. ಹಾಗಾಗಿ ಅಲ್ಲಿ ಜಾಗ ಇದೆ ಅಂತೆಲ್ಲ ಆಗುತ್ತೆ, ಅದು ಸ್ಪೇಸ್ ಇದೆ, ಅದೆಲ್ಲ ಡಿವೈಡೆಡ್ ಸ್ಪೇಸ್ ಇದೆ ಅಂತ ಹೇಳ್ಬಿಟ್ಟು ಅದು ಜಡ ಅಂತ ಆಗೋಗುತ್ತೆ ಅಂತ ಶಂಕರಾಚಾರ್ಯರು ಇದನ್ನೆಲ್ಲ ನಿರ್ದಾಕ್ಷಿಣ್ಯವಾಗಿ ಆ ಒಂದು ಐಡಿಯಾ ಇದೆಯಲ್ಲ ಅದನ್ನ ಖಂಡನೆ ಮಾಡಿದ್ದಾರೆ. ಎಲ್ಲಿದ್ರೆ ಮುಂಡಕೋಪನಿಷತ್ ಭಾಷೆಯಲ್ಲಿ ಅವ್ರು ಹೇಳ್ತಾರೆ, ಒಬ್ಬ ಜೀವ ಮುಕ್ತಿಯನ್ನು ಪಡ್ಕೊಳ್ಳೋಕ್ಕಾಗಿ ಇನ್ನೊಂದು ಲೋಕಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಅದು ಎಂಥ ಒಂದು ದೋಷಗಳೆಲ್ಲ ಅದ್ರಲ್ಲಿ ಇರುತ್ತೆ ಅನ್ನೋದನ್ನ ಅವ್ರು ಹೇಳ್ತಾರೆ. ನೋಡಿ, ಅವಾಗ ಏನಾಗುತ್ತೆ ಅಂದ್ರೆ ಒಂದು ಲೋಕ ಅನ್ನೋದು ಬೇರೆ ಎಲ್ಲೋ ಇದೆ ಅಂತ ಆಗ್ಬೇಕು, ಅವಾಗ ಅದು ಅಲ್ಲಿದೆ ಇಲ್ಲಿಲ್ಲ ಅಂತ ಆಗ್ಬೇಕು. ಅವಾಗ ಏನಾಗುತ್ತೆ, ಅದಕ್ಕೆ ದೇಶ ಪರಿಚ್ಛೇದ ಇದೆ ಅಂತ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಅದು ಅಲ್ಲೇ ಇಲ್ಲಿ, ಯಾಕಂದ್ರೆ ಇವನು ಲೋಕಾಂತರಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಅವನಿಗೆ ಇಲ್ಲಿಲ್ಲ ಅಂತ ಗೊತ್ತಾಗುತ್ತೆ ಅಲ್ವಾ. ಹಾಗಾದ್ರೆ ಅದು ಇಲ್ಲಿಲ್ಲ ಅಲ್ಲಿ ಮಾತ್ರ ಇದೆ ಅಂತ ಹೇಳಿದಾಗ ಏನಾಯ್ತು, ಅದು ಅಲ್ಲಿಗೆ ಮಾತ್ರ ಸೀಮಿತವಾಗಿದೆ ಅಂತ ಆಯ್ತು. ಅವಾಗ ಸೀಮಿತವಾದ ಯಾವ್ದಾವ್ದು ಇದೆಯೋ ಲೋಕದಲ್ಲಿ ಸೃಷ್ಟಿಯಲ್ಲಿ ಅದೆಲ್ಲ ಖಂಡಿತ ನಾಶವಾಗುತ್ತೆ, ಒಂದಾನೊಂದು ಸಮಯದಲ್ಲಿ ನಾಶವಾಗುತ್ತೆ. ಬ್ರಹ್ಮಲೋಕ ಕೂಡ ಸೀಮಿತವಾಗಿದೆ, ಅದಕ್ಕೂ ಕೂಡ ಮಹಾಪ್ರಳಯ ಬಂದಾಗ ಆ ಬ್ರಹ್ಮಲೋಕ ಕೂಡ ಹೌದು, ಯಾವ್ದು ಸತ್ಯಲೋಕ ಅಂತ ಹೇಳ್ತೀವಲ್ಲ 14ನೇ ಲೋಕ ಅದೇನೆ. 14 ಲೋಕ ಚತುರ್ದಶ ಭುವನ ಅಂತ ಹೇಳ್ತೀವಲ್ಲ, ಅದರಲ್ಲಿ ಕೊನೆಯದು ಲೋಕ 14ನೇ ಲೋಕ ಅನ್ನೋದು ಸತ್ಯಲೋಕ, ಅದೇ ಬ್ರಹ್ಮಲೋಕ ಅನ್ನೋದು, ಚತುರ್ಮುಖ ಬ್ರಹ್ಮನ ಲೋಕ ಅದು.
ಅದು ಕೂಡ ಮಹಾಪ್ರಳಯದಲ್ಲಿ ನಾಶವಾಗೋಗುತ್ತೆ ಅದು. ಹಾಗಾಗಿ ಯಾವ್ದಾವ್ದೋ ಒಂದು ಲೋಕಕ್ಕೆ ನೀನು ಸೀಮಿತವಾಗಿರೋ ಒಂದು ಲೋಕ ಹೇಳಿದ್ರೆ ಇಲ್ಲಿಲ್ಲ ಅದು ಅಲ್ಲಿ ಮಾತ್ರ ಇದೆ ಅಂತ ಹೇಳಿದ್ರೆ ಏನಾಗುತ್ತೆ, ಆ ಲೋಕ ಖಂಡಿತ ಅದು ಇದು ಪ್ರಳಯಕ್ಕೆ ಸಿಗಲೇಬೇಕಾಗುತ್ತೆ ಅದು. ಆಮೇಲೆ ಅಲ್ಲಿರೋ ದೇವತೆ ಕೂಡ ಖಂಡಿತ ಏನಾಗುತ್ತಾನೆ ಅಂತ ಹೇಳಿದ್ರೆ ಅವನು ಪರ್ಸನ್ ಆಗ್ತಾನೆ. ಯಾಕಂದ್ರೆ ಅವನಲ್ಲೇ ಇದ್ದಾನೆ ಇಲ್ಲಿಲ್ಲ ಅಂತ ಆಗುತ್ತೆ. ಯಾಕಂದ್ರೆ ಇಲ್ಲೇ ಇದ್ದಾನೆ ಅಂತ ಹೇಳಿದ್ರೆ ಅಲ್ಲಿ ಯಾತಕ್ಕೆ ಹೋಗ್ಬೇಕು ನೀನು ಅವನ ಹೊಂದಕ್ಕೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಹಾಗಾದ್ರೆ ಅಲ್ಲೇ ಅವನಿದ್ದಾನೆ ಅಂತ ಹೇಳ್ಬೇಕಾದ್ರೆ ಅವನು ಕೂಡ ಪರಿಶೀಲನೆ ಆಗ್ತಾನೆ. ಪರಿಚಿನ್ನ ಅಂತ ಯಾವ್ದಾವ್ದು ವಸ್ತು ಇದೆಯೋ ಅದು ಖಂಡಿತ ಜಡವಾಗುತ್ತೆ, ಘಟಪಟಾದಿಗಳ ತರ ಪರಿಚಿನ್ನ ಜಡವಾಗುತ್ತೆ. ಅದೇ ಚೈತನ್ಯ ಅಂತ ಆಗೋದ್ರೆ ಅದು ಖಂಡಿತ ಅಖಂಡವಾಗಿರುತ್ತೆ. ಅದು ಎಲ್ಲ ಕಡೆ ವ್ಯಾಪ್ತವಾಗಿದ್ದು ಅದು ಜಡವೂ ಆಗೋದಿಲ್ಲ, ಅದಕ್ಕೂ ನಾಶನೂ ಬರೋದಿಲ್ಲ. ಶಂಕರಾಚಾರ್ಯ ಇದನ್ನ ಒಂದು ವಾಕ್ಯದಲ್ಲಿ ಹೇಳಿದ್ದಾರೆ, ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಇಷ್ಟು ದೋಷಗಳು ಇದರಲ್ಲಿ ಬರುತ್ತೆ, ಜಡವಾಗಿದ್ಕೊಂಡು ಅದು ಅನಿತ್ಯವಾಗಿ ಹೋಗ್ಬಿಡುತ್ತೆ ಅದು. ಅದರಿಂದ ಅವ್ರು ಎಷ್ಟು ಜೋರಾಗಿ ಒಂದು ಮಾತು ಹೇಳ್ತಾರೆ ಅಂದ್ರೆ ಅಲ್ಲಿ ಇಂಥ ಒಂದು ಬ್ರಹ್ಮವನ್ನ ಈ ಉಪನಿಷತ್ತುಗಳು ಹೇಳ್ಕೊಡ್ಲಿಲ್ಲ ನಮಗೆ ಅಂತ ಹೇಳ್ತಾರೆ ಅವರು. ಆ ಉಪನಿಷತ್ತುಗಳು ಹೇಳ್ಕೊಟ್ಟಿರೋ ಬ್ರಹ್ಮ ಇಂಥದ್ದಲ್ವೇ ಅಲ್ಲ ಅಂತ ಅವರಲ್ಲಿ ಹೇಳ್ತಾರೆ. ಹೀಗೆ ಕೇಚನ ಪೂರ್ವೇ ಮಹಾತ್ಮಾನಃ ಎಂ ವಿವಿಷುಹು, ಈ ಪೂರ್ವೇ ವಿವಿಷುಹು ಅನ್ನೋದನ್ನ ಭಗವದ್ಗೀತೆಯಲ್ಲಿ ಕೂಡ ಹೇಳಿದ್ದಾನೆ ಕೃಷ್ಣ. ಇದನ್ನ ತಿಳ್ಕೊಂಡು ಎಷ್ಟೋ ಜನ ಆ ಸ್ವರೂಪವನ್ನು ಹೊಂದಿದ್ದಾರೆ, ಅವರು ಮುಕ್ತಿಯನ್ನು ಹೊಂದಿದ್ದಾರೆ ಅಂತ ಕೃಷ್ಣ ಹೇಳ್ತಾನೆ. ಇದೇ ವಿವೇಕ ಶ್ರೀರಾಮಣಿಯಲ್ಲೆಲ್ಲ ಕೂಡ ಇಂಥ ಮಾತು ಬಂದಿದೆ. ಆತ್ಮತ್ವೇನ ಪ್ರಾಪ್ತಾಹ ತಮ್ಮಂತ ನೋಡಿ, ಎಲ್ಲೂ ಕೂಡ ಇವರು ಈ ವ್ಯಾಖ್ಯಾನ ಮಾಡಿದವರು ಹೇಳ್ತಾ ಇದ್ದಾರೆ, ಆ ವಿಷ್ಣುವನ್ನ ಇವರು ಹೊಕ್ಕಿದ್ದಾರೆ, ಪ್ರವೇಶ ಮಾಡಿದ್ದಾರೆ ಅಂತ ಹೇಳಿದ್ರೆ ಏನ್ ಅರ್ಥ ಅಂತ ಹೇಳಿದ್ರೆ ಆ ಸ್ವರೂಪವನ್ನ ತಾನೇ ಅಂತ ತಿಳ್ಕೊಂಡಿದ್ದಾರೆ ಅಂತ ಅಷ್ಟೇ ಅರ್ಥ ಇದಕ್ಕೆ ಅಂತ. ಆತ್ಮತ್ವೇನ ಪ್ರಾಪ್ತಾಹ ಅಂತ ಹೇಳಿದ್ರು. ಸೊ ಹೀಗೆ ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮುಗೀತು. ಈ ಶ್ಲೋಕ ಒಂದ್ಸತಿ ಹೇಳ್ಬಿಟ್ಟು ನಾವು ಮುಂದಕ್ಕೆ ಹೋಗೋಣ. ವೇದಾಂತೈಶ್ಚ ಆಧ್ಯಾತ್ಮಿಕಶಾಸ್ತ್ರೈಶ್ಚ ಪುರಾಣೈಃ ಶಾಸ್ತ್ರೈಶ್ಚಾನ್ಯೈಃ ಸಾತ್ವತತಂತ್ರೈಶ್ಚ ಯಮೀಶಂ ದೃಷ್ಟ್ವಾಥಾಂತಶ್ಚೇತಸಿ ಬುದ್ಧ್ವಾ ವಿವಿಶುರ್ಯಂ ತಂ ಸಂಸಾರಧ್ವಾಂತವಿನಾಶಂ ಹರಿಮೀಡೆ. ತಂ ಸಂಸಾರಧ್ವಾಂತವಿನಾಶಂ ಹರಿಮೀಡೆ. ಸೊ ಹೀಗೆ ಈ 23ನೇ ಶ್ಲೋಕ ಆದ್ಮೇಲೆ 24ಕ್ಕೆ ಒಂದು ಸಣ್ಣ ಅವತಾರಕ್ಕೆ ಹೇಳಿದ್ದಾರೆ ಇವರು. ನನು ಏವಂ ಸರ್ವೇಪಿ ಕಿಮಿತಿ ಶಾಸ್ತ್ರಾಚಾರ್ಯೇಭ್ಯಃ ಈಶಂ ಜ್ಞಾತ್ವಾ ಚೇತಸಿ ಸಾಕ್ಷಾತ್ ಅನುಭೂಯ ತಂ ನ ಪ್ರಾಪ್ನುವಂತಿ ಇತಿ ಆಶಂಕ್ಯ. ಇಲ್ಲಿ ಏನು ಶಾಂಕೆ ಮಾಡ್ತಾರೆ ಅಂದ್ರೆ, ಹಿಂದಿನ ಶ್ಲೋಕದಲ್ಲಿ ಶಾಸ್ತ್ರಾಚಾರ್ಯರಿಂದ ನಾವು ಈ ವಿಷಯವನ್ನು ತಿಳ್ಕೊಂಡು ಆಮೇಲೆ ನಾವೇ ಅದನ್ನ ನಿಧಿಧ್ಯಾಸನ ಮಾಡಿ ನಮ್ಮದಾಗಿ ಮಾಡ್ಕೊಂಡಿವಿ ಆ ಜ್ಞಾನವನ್ನ ಅಂತ ನೀವು ಹೇಳಿದ್ರಿ. ಆದ್ರೆ ಇದು ಎಲ್ಲರೂ ಯಾತಕ್ಕೆ ಇದು ಮಾಡ್ತಾ ಇಲ್ಲ, ಎಲ್ಲರಿಗೂ ಯಾತಕ್ಕೆ ಇದು ಆಗ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನೋ ಇರಬೇಕು. ಆ ಕಾರಣವನ್ನ ಈ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಏನ್ ಕಾರಣ ಅಂದ್ರೆ, ಆ ಜ್ಞಾನವನ್ನ ಪಡ್ಕೊಳ್ಳಕ್ಕೆ ಅಂದ್ರೆ ಅದಕ್ಕೆ ಸಿದ್ಧತೆ ಬೇಕು, ಪೂರ್ವ ಸಿದ್ಧತೆ ಬೇಕು. ಎಲ್ಲರಿಗೂ ಎಲ್ಲ ಜ್ಞಾನ ಸಿಕ್ಬಿಡಲ್ಲ ಅನ್ನೋ ಲೋಕದಲ್ಲೇ ಕೂಡ ನಾವು ನೋಡಿದ್ದೀವಿ. ಇವಾಗ ಯಾವುದೇ ಒಂದು ಕೋರ್ಸ್ ಜಾಯ್ನ್ ಮಾಡಬೇಕು ಅಂತ ಹೇಳಿದ್ರೆ ಅವರು ಕೆಲವು ಕಂಡೀಷನ್ಸ್ ಎಲ್ಲ ಆಗ್ತಾರೆ. ಇಷ್ಟೆಲ್ಲ ನಿನಗಿದ್ರೆ ಇದು ಜಾಯ್ನ್ ಮಾಡ್ಬೋದು, ಇಲ್ಲವರು ಇಲ್ಲ ಅಂತ ಹೇಳ್ಬಿಟ್ಟು ಪರೀಕ್ಷೆ ಮಾಡಿ ನೋಡ್ಬಿಟ್ಟೆ ಸೇರಿಸ್ಕೊಳ್ತಾರೆ. ಇವಾಗ ಆರ್ಮಿಯಲ್ಲಿ ಸೇರ್ಕೊಳ್ಳುವಾಗ ಎಲ್ಲದರಲ್ಲೂ ಅಷ್ಟೇನೆ ಅವನಿಗೆ ಈ ತರ ಅವ್ನ ಫಿಸಿಕಲ್ ಫಿಟ್ನೆಸ್ ಎಲ್ಲ ಈ ತರ ಇರಬೇಕು ಅಂತ, ಬೇರೆ ಇದರಲ್ಲಿ ಅವನ ಬುದ್ಧಿಶಕ್ತಿ ಈ ತರ ಇರಬೇಕು ಅಂತ, ಆಮೇಲೆ ಈಗ ಒಂದು ಪರ್ಟಿಕ್ಯುಲರ್ ಬ್ರಾಂಚ್ ಆಫ್ ಇದರಲ್ಲಿ ಅವನು ಸ್ವಲ್ಪ ಚೆನ್ನಾಗಿ ಇದು ಕೆಲಸ ಮಾಡಿರ್ಬೇಕು ಅಂತ, ಇದೆಲ್ಲ ಎಲ್ಲ ಕಡೆ ನೋಡ್ತಾರೆ. ಆತರ ಇಲ್ಲೂ ಕೂಡ ನಮಗೆ ಒಂದು ಪೂರ್ವ ಸಿದ್ಧತೆ ಬೇಕು. ಅದು ಇದ್ರೆ ಆಗುತ್ತೆ, ಅದಿಲ್ಲದೆ ಹೋದ್ರೆ ಆಗಲ್ಲ ಅಂತ ಅಷ್ಟೇ ಕಾರ್ಯಕಾರಣ ಭಾವನ ಹೇಳ್ತಾರೆ. ಅದನ್ನ ಹೇಳಿಕೊಟ್ಟಿದ್ದಾರೆ ಈ ಶ್ಲೋಕದಲ್ಲಿ. ಇದು ಹೀಗೆ ಅದಕ್ಕೆ ಕೆಲವು ಶ್ರುತಿವಾಕ್ಯಗಳನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಶ್ರುತಿವಾಕ್ಯಗಳು ಆ ಸಾಧನಗಳೆಲ್ಲ ಏನು, ಅದನ್ನ ಹೇಗೆ ನಾವು ಅದನ್ನ ನಮ್ಮ ಮೈಲ್ ಕೂಡಿಸ್ಕೊಂಡು ಇರಬೇಕು ಅನ್ನೋದನ್ನೆಲ್ಲ ಹೇಳೋ ಶ್ರುತಿವಾಕ್ಯಗಳನ್ನ ಇವರು ಹೇಳ್ತಾ ಇದ್ದಾರೆ. ಶ್ರದ್ಧಾವಿತ್ತೋ ಭೂತ್ವ ಆತ್ಮನ್ಯೇವ ಆತ್ಮಾನಂ ಪಶ್ಯತಿ ಅಂತ ಒಂದು ಮಂತ್ರ ಇದೆ. ಆ ಮಂತ್ರದಲ್ಲಿ ಏನ್ ಹೇಳ್ತೆ ಅಂತಂದ್ರೆ, ಈ ಅಂದ್ರೆ ಆತ್ಮ ಅಂದ್ರೆ ಮೊದಲ ಅರ್ಥಕ್ಕೆ ಅಂತಃಕರಣ ಅಂತ. ಈ ಅಂತಃಕರಣದಲ್ಲಿ ಒಬ್ಬ ತನ್ನ ಒಂದು ಆತ್ಮಸ್ವರೂಪವನ್ನ ಅಲ್ಲಿ ನೋಡ್ಕೊಳ್ತಾನೆ, ಅಂದ್ರೆ ಅಲ್ಲಿ ಸಾಕ್ಷಾತ್ಕಾರ ಮಾಡ್ಕೊಳ್ತಾನೆ ಅಂತ. ಅವಾಗ ಅವನು ಎಂಥದ್ದಾಗಿರ್ಬೇಕು ಆ ಮನಸ್ಸು ಯಾವ ಅಂತಃಕರಣದಲ್ಲಿ ಅವನು ಈ ಚೈತನ್ಯವನ್ನ ಸಾಕ್ಷಾತ್ಕಾರ ಮಾಡ್ಕೋಬೇಕೋ ಈ ಮನಸ್ಸು ಎಂಥದ್ದಾಗಿರ್ಬೇಕು ಅನ್ನೋದಕ್ಕೆ ಶ್ರದ್ಧಾವಿತ್ತೋ ಭೂತ್ವ. ಶ್ರದ್ಧಾ ಅಂತ ಹೇಳಿದ್ರೆ ಶಾಸ್ತ್ರದಲ್ಲಿ ಗುರು ಹೇಳಿದ್ರಲ್ಲಿ ಅತ್ಯಂತ ದೃಢವಾದ ಒಂದು ಸತ್ಯ ಅಂತ ಒಂದು ನಂಬಿಕೆ. ಹೌದೌದು. ಅಲ್ಲಿ ಶಾಸ್ತ್ರ ಅಂತ ಹೇಳಕ್ಕೆ ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧಿ ಅವಧಾರಣ ಸಾ ಶ್ರದ್ಧಾ ಕಥಿತ ಸದ್ಭಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳಿದ್ದಾರೆ. ಹಾಗಾಗಿ ಶಾಸ್ತ್ರ ಮತ್ತು ಶಾಸ್ತ್ರ ಅಂದ್ರೆ ವೇದಾಂತ ಶಾಸ್ತ್ರ ಮತ್ತು ಗುರುಗಳು ಅವ್ರು ಹೇಳೋದು ಸತ್ಯವೇ ಅಂತ ಒಂದು ದೃಢವಾದ ನಂಬಿಕೆ. ಅವ್ರು ಹೇಳೋದು ನನಗೆ ಇವಾಗ ಮನಸ್ಸಿಗೆ ಬರದೇ ಹೋಗ್ಬೋದು, ಆದ್ರೆ ಈ ಕಾಲಾಂತರದಲ್ಲಿ ನಾನು ಅದನ್ನ ಇನ್ನೂ ಸ್ವಲ್ಪ ಚಿಂತನೆ ಮಾಡಿದಾಗ ನನಗೆ ಮನಸ್ಸಿಗೆ ಬರ್ಬೋದು, ನಾನು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬಹುದು. ಆದ್ರೆ ಈ ಕ್ಷಣದಲ್ಲಿ ನನಗೆ ಅದು ಅಕ್ಸೆಪ್ಟ್ ಮಾಡ್ಕೊಳಕ್ ಆಗದೆ ಇರ್ಬೋದು, ಆದ್ರೂ ಕೂಡ ಅವ್ರು ಹೇಳೋದು ಸತ್ಯ ಅಂತ ಒಂದು ಬುದ್ಧಿ ಅವನಿಗೆ ಖಂಡಿತ ಇರಬೇಕು ಅನ್ನೋದನ್ನ ಆ ಕಂಡೀಷನ್ ಇದ್ದೇ ಇದೆ. ಅದೇ ಸೊ ಇಂಥ ಶ್ರದ್ಧಾ ಅನ್ನೋದೇ ಒಂದು ದೊಡ್ಡ ಸಂಪತ್ತು. ಇಲ್ಲಿ ಅಂತ ಸಂಪತ್ತನ್ನ ಸಮೇತ ಇರೋನಿಗೇನೆ ಇದು ಸಿಗುತ್ತೆ. ಗೀತೆಯಲ್ಲಿ ಕೂಡ ಹೇಳಿದಾರಲ್ಲ, ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ತತ್ಪರ ಸಂಯತೇಂದ್ರಿಯ ಅಂತ ಹೇಳಿದಾರಲ್ಲ, ಅದನ್ನ ಇಲ್ಲಿ ಹೇಳಿದ್ರು. ಈ ಮಂತ್ರವನ್ನು ಅದನ್ನ ಹೇಳ್ತಾ ಇದೆ.
ಆಮೇಲೆ ಆತ್ಮನೇವ ಆತ್ಮಾನಂ ಪಶ್ಯತಿ, ಆಮೇಲೆ ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರವ್ ಅಂತ ಹೇಳ್ಬಿಟ್ಟು ತಸ್ಯೈತೆ ಕಥಿತಾಹ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನಃ ಅಂತ ಹೇಳ್ಬಿಟ್ಟು ಶ್ವೇತಾಶ್ವತರ ಉಪನಿಷತ್ತಲ್ಲಿ ಇದನ್ನೇ ಹೇಳಿದೆ. ಅಲ್ಲಿ ಏನ್ ಹೇಳಿದೆ ಅಂದ್ರೆ, ಯಾವ ಒಂದು ಭಕ್ತಿ ಪರಮಾತ್ಮನಲ್ಲಿ ಒಬ್ಬನಿಗೆ ಇದೆಯೋ ಅದೇ ರೀತಿಯಾದ ಭಕ್ತಿ ಉತ್ತಮವಾದ ಭಕ್ತಿ. ಅಲ್ಲಿ ಏನು ತುಂಬಾ ನಿಕೃಷ್ಟವಾದ ಭಕ್ತಿ ಅಂತ ಏನೋ ಅರ್ಥ ಅಲ್ಲ ಅದಕ್ಕೆ. ಹಾಗಾಗಿ ಎಂಥ ಒಂದು ಉತ್ತಮವಾದ ಭಕ್ತಿ ಪರಮಾತ್ಮನಲ್ಲಿರುತ್ತೋ ಅದೇ ರೀತಿಯಾದ ಉತ್ತಮವಾದ ಭಕ್ತಿ ಗುರುವಲ್ಲೂ ಇರಬೇಕು ಅವನಿಗೆ ಅಂತ ಅಲ್ಲಿ ಹೇಳ್ತಾರೆ. ಇಂಥ ಭಕ್ತಿ ಇದ್ರೆ ಅವನಿಗೆ ಅವ್ರು ಹೇಳ್ಕೊಡೋದೆಲ್ಲ ಕೂಡ ಅವನಿಗೆ ಮನಸ್ಸಲ್ಲಿ ತುಂಬಾ ಬೇಗ ಪ್ರಕಾಶವಾಗೋಗ್ಬಿಡುತ್ತೆ, ಅವನಿಗೆ ಅರ್ಥ ಆಗೋಗ್ಬಿಡುತ್ತೆ ಅವನಿಗೆ ಚೆನ್ನಾಗಿ. ಯಾಕಂದ್ರೆ ಅವನಿಗೆ ಅಷ್ಟೊಂದು ಗುರು ಭಕ್ತಿ ಇದೆ. ಹಾಗಾಗಿ ಅವನಿಗೆ ಭಕ್ತಿ ಅಂದ್ರೆ ಏನರ್ಥ, ಅವ್ರು ಸತ್ಯ, ಅವ್ರು ಹೇಳೋದು ಸತ್ಯ ಅಂತ ಅಷ್ಟೊಂದು ದೃಢವಾದ ಅವನಿಗೆ ನಂಬಿಕೆ ಇದೆ. ಹಾಗಾಗಿ ಅವ್ರು ಹೇಳೋದು ಇವನಿಗೆ ಮನಸ್ಸಲ್ಲಿ ಪ್ರಕಾಶವಾಗುತ್ತೆ ಅನ್ನೋದನ್ನ ಇವರು ಆ ಮಂತ್ರದಲ್ಲಿ ಹೇಳ್ತಾರೆ. ಆಮೇಲೆ ತತಸ್ತುತಂ ಪಶ್ಯತೆ ನಿಷ್ಕಲಂ ಧ್ಯಾಯಮಾನಃ ಅಂತ ಇನ್ನೊಂದು ಮಂತ್ರ ಇದೆ. ಅಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಈ ನಿಷ್ಕಲಂ ಅಂದ್ರೆ ಈ ಪಾರ್ಟ್ಸ್ ಎಲ್ಲ ಇಲ್ಲದೆ ಇರೋ ಚೈತನ್ಯ ಸ್ವರೂಪ, ಆತ್ಮಸ್ವರೂಪ, ಅದನ್ನ ಅವನು ಸಾಕ್ಷಾತ್ಕಾರ ಮಾಡ್ಕೊಳ್ತಾನೆ ಅಂತ. ಅದನ್ನ ಎಲ್ಲಿ ಮಾಡ್ಕೊಳ್ತಾನೆ, ಯಾವಾಗ ಮಾಡ್ಕೊಳ್ತಾನೆ ಅಂತ ಹೇಳಿದ್ರೆ, ಧ್ಯಾಯಮಾನಃ ನಿಷ್ಕಲಂ ಧ್ಯಾಯಮಾನಃ, ಆ ಚೈತನ್ಯ ಸ್ವರೂಪವನ್ನ ಅವನು ಧ್ಯಾನ ಮಾಡ್ತಾ ಇರೋ ಸಮಯದಲ್ಲಿ ಅವನು ಇದನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ತಾನೆ ಅಂತ. ಅಂದ್ರೆ ಒಂದು ಫೋಕಸ್ಡ್ ಅಟೆನ್ಷನ್ ಅದಕ್ಕೆ ಕೊಟ್ಟಾಗ ಅಂತ ಸಮಯದಲ್ಲಿ ಅವನಿಗೆ ಈ ಆತ್ಮದ ಒಂದು ಪರಿಚಯ ಅವನಿಗೆ ಆ ಆತ್ಮದ ಪ್ರಕಾಶ ಇವನಿಗೆ ಸಿಗುತ್ತೆ ಅಂತ. ಇದು ನಾವು ಎಲ್ಲದಲ್ಲೂ ನೋಡ್ತೀವಿ ಲೋಕದಲ್ಲಿ ಕೂಡ. ಇವಾಗ ನೋಡಿ, ಒಂದು ಪ್ರಾಬ್ಲಮ್ ಒಬ್ಬನಿಗೆ ಇದೆ, ಮ್ಯಾಥಮೆಟಿಕಲ್ ಪ್ರಾಬ್ಲಮೇ ಇರ್ಬೋದು ಅದು, ಅಥವಾ ಸೈನ್ಸ್ ಅಲ್ಲಿ ಬೇರೆ ಯಾವ್ದಾದ್ರು ಪ್ರಾಬ್ಲಮ್ ಇರ್ಬೋದು. ಆ ಪ್ರಾಬ್ಲಮ್ ಮೇಲೆ ಅವನು ತುಂಬಾ ಫೋಕಸ್ ಮಾಡ್ತಾ ಇದ್ದಾಗ ಡೀಪ್ ಆಗಿ, ಆವಾಗ ಅವನಿಗೆ ಅದರ ಒಂದು ಸೊಲ್ಯೂಷನ್ ನಮಗೆ ಸಿಗುತ್ತೆ ಅಲ್ವಾ. ಇಲ್ಲವರೆ ಸಿಗೋದಿಲ್ಲ ಖಂಡಿತ. ಹಾಗಾಗಿ ಆ ಫೋಕಸ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಹೇಳೋಕೆ ಈ ಮಂತ್ರದಲ್ಲಿ ಇದನ್ನ ಈ ರೀತಿಯಲ್ಲಿ ಹೇಳಿದ್ದಾರೆ ಅವರು. ತತಸ್ತುತಂ ಪಶ್ಯತೆ ನಿಷ್ಕಲಂ ಧ್ಯಾಯಮಾನಃ, ಆಮೇಲೆ ಶಾಂತೋದಾಂತ ಉಪರತ ಸ್ಥಿತಿಕ್ಷು ಸಮಾಹಿತೋ ಭೂತ್ವ ಆತ್ಮನೇವಾತ್ಮನಂ ಪಶ್ಯತಿ ಅನ್ನೋದ್ರಲ್ಲಿ ಕೂಡ ಇದೇ ಶ್ರುತಿಯಲ್ಲಿ ಕೂಡ ಇದನ್ನೆಲ್ಲ ಹೇಳ್ಬಿಟ್ಟಿದೆ ನೋಡಿ. ಶಾಂತೋ ದಾಂತಹ, ಶಾಂತ ಅಂತ ಹೇಳಿದ್ರೆ ಶಮ ಅನ್ನೋದು, ಮನಸ್ಸಿನ ನಿಗ್ರಹ ಅನ್ನೋದು. ದಾಂತಹ ಅಂತ ಹೇಳಿದ್ರೆ ಇಂದ್ರಿಯಗಳ ನಿಗ್ರಹ ಅನ್ನೋದು. ಉಪರತಃ ಅಂತ ಹೇಳಿದ್ರೆ ಕರ್ಮಗಳಿಂದ ಅವನು ಬಿಡಿಸ್ಕೊಂಡಿದ್ದಾನೆ, ಅಂದ್ರೆ ಅದು ಇದು ಮಾಡೋದಕ್ಕೆ ಗೋಜಿಗೆ ಹೋಗೋದಿಲ್ಲ ಅವನು. ಯಾಕಂದ್ರೆ ಅದ್ರಲ್ಲಿ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಇವನ ಒಂದು ಶಕ್ತಿ ಅಲ್ಲಿಗೆ ಹೋಗ್ಬಿಡುತ್ತೆ, ಅಲ್ಲಿಗೆ ಹರಿಯುತ್ತೆ. ಅವಾಗ ಏನಾಗುತ್ತೆ, ಇವನಿಗೆ ಯಾವ್ದಕ್ಕಾಗಿ ಇವನು ಮುಂದಾಗಿದ್ದಾನೋ ಆ ಗುರಿಯನ್ನು ಇವನು ಬಿಟ್ಟಾಗೋಗ್ಬಿಡುತ್ತೆ. ಹಾಗಾಗಿ ಉಪರತಿ ತಿತಿಕ್ಷು ಅಂತ ಹೇಳಿದ್ರೆ ಈ ಹೌದು, ಅದನ್ನೆಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ. ಶಮಾಧಿಶಕ್ತ ಸಂಪತ್ತಿಯನ್ನೇ ಇಲ್ಲಿ ಮುಖ್ಯವಾಗಿ ಹೇಳ್ತಾ ಇದ್ದಾರೆ. ಶಮಾಧಿಶಕ್ತ ಸಂಪತ್ತಿ ಅಂತ ಇದೆಯಲ್ಲ, ಶಮ ದಮ ಉಪರತಿ ತಿತಿಕ್ಷಾ ಶ್ರದ್ಧಾ ಸಮಾಧಾನ ಅಂತ, ಅದನ್ನ ಈ ಮಂತ್ರದಲ್ಲಿ ಹೀಗೆ ಒಟ್ಟಾಗಿ ಹೇಳಿದ್ದಾರೆ. ಹಾಗಾಗಿ ಈ ತಿತಿಕ್ಷಾ ಅಂತ ಹೇಳಿದ್ರೆ ಈ ದ್ವಂದ್ವ ಅಂತ ಹೇಳ್ತೀವಲ್ಲ, ಅಂದ್ರೆ ಸುಖ ದುಃಖ ಶೀತ ಉಷ್ಣ ಅನ್ನೋದಲ್ಲ, ಅದನ್ನ ಸಹಿಸಿಕೊಳ್ಳೋ ಒಂದು ಸಾಮರ್ಥ್ಯ ಇರಬೇಕು ಅವನಿಗೆ ಅಂತ, ಶಕ್ತಿ ಇರಬೇಕು ಅಂತ. ಯಾತಕ್ಕೆ ಅಂತ ಹೇಳಿದ್ರೆ ನೋಡಿ, ಇವಾಗ ಈ ದ್ವಂದ್ವಗಳು ಅನ್ನೋದು ಖಂಡಿತ ಒಂದು ಜನ್ಮ ಎತ್ತಿದ ಮೇಲೆ ಖಂಡಿತ ದ್ವಂದ್ವಗಳು ಬಂದೇ ಬರುತ್ತೆ. ಯಾಕಂದ್ರೆ ಈ ಜನ್ಮಕ್ಕೇನೆ ಯಾವ ತರ ಹೇಳಿದ್ದಾರೆ ಅಂತ ಹೇಳಿದ್ರೆ, ಪುಣ್ಯ ಪಾಪ ಎರಡು ಸಮತೋಲನಲ್ಲಿ ಇರೋವನಿಗೇನೆ ಮನುಷ್ಯ ಅಂತ ಹೇಳಿದ್ದಾರೆ. ಹಾಗಾಗಿ ಮನುಷ್ಯ ಜನ್ಮ ಅಂತ ಬಂದ್ಮೇಲೆ ಅದರಲ್ಲಿ ಅವನಿಗೆ ಪುಣ್ಯ ಫಲವಾದ ಸುಖವೂ ಸಿಗುತ್ತೆ, ಪಾಪ ಫಲವಾದ ದುಃಖವನ್ನು ಮಧ್ಯೆ ಅವನಿಗೆ ಅನುಭವಿಸಬೇಕಾಗಿ ಇರುತ್ತೆ. ಆದ್ರೆ ಇದೆರಡೂ ಕೂಡ ಶಾಶ್ವತ ಅಲ್ಲ, ಇದು ನೆಲೆ ಇಲ್ಲ ಇದಕ್ಕೆ ಅಂತ ಹೇಳ್ಬಿಟ್ಟು ಆ ಕಾರಣದಿಂದ ಆತರ ವಿಚಾರ ಮಾಡಿ ಒಬ್ಬ ಏನ್ ಮಾಡ್ಬೇಕಾಗುತ್ತೆ, ಆ ಸುಖವೋ ದುಃಖವೋ ಅವನಿಗೆ ಪ್ರಾಪ್ತವಾದಾಗ ಅದರಿಂದ ಅವನು ಹಿಗ್ಗೋದೋ ಕುಗ್ಗೋದೋ ಮಾಡಬಾರ್ದು ಅಂತ ಹೇಳ್ತಾರೆ. ಯಾತಕ್ಕೆ ಆತರ ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವತ್ತು ನಿತ್ಯವಾಗಿ ಇರೋ ಒಂದು ಚೈತನ್ಯ ತನ್ನ ಸ್ವರೂಪ ಅಂತ ಇದೆಯಲ್ಲ, ಅದನ್ನ ತಿಳ್ಕೊಳ್ಳೋ ಸಾಮರ್ಥ್ಯ ಅವನಿಗೆ ಹೊರಟೋಗುತ್ತೆ. ಅವಾಗ ಇದರಲ್ಲಿ ಅವನು ಕುಗ್ಗಿ ಹಿಗ್ಗಿ ಎಲ್ಲ ಮಾಡ್ಬಿಟ್ರೆ ಅವನಿಗೆ ಈ ಆತ್ಮ ಚೈತನ್ಯವನ್ನ ತಿಳ್ಕೊಳ್ಳೋಕೆ ಅವನಿಗೆ ಸಾಮರ್ಥ್ಯ ಹೊರಟೋಗುತ್ತೆ ಅನ್ನೋ ಕಾರಣದಿಂದ ಅದನ್ನ ಹೇಳಿದ್ದಾರೆ. ಗೀತೆಯಲ್ಲಿ ಕೂಡ 2ನೇ ಅಧ್ಯಾಯದಲ್ಲಿ ಆಗಮಾಪಾಯನು ಅನಿತ್ಯಾಹ ತಾಂ ಸ್ಥಿತಿಕ್ಷಸ್ವ ಭಾರತ ಅಂತ ಹೇಳ್ತಾರೆ. ಶೀತೋಷ್ಣ ಸುಖ ದುಃಖದಾಹ ಅಂತ ಹೇಳ್ಬಿಟ್ಟು ಈ ಶೀತೋಷ್ಣ ಸುಖ ದುಃಖ ಅನ್ನೋದೆಲ್ಲ ಕೊಡೋ ನಮಗೆ ಒಂದು ಇಂದ್ರಿಯಗಳ ಜೊತೆಗೆ ಇಂದ್ರಿಯಗಳು ವಿಷಯದ ಸಂಪರ್ಕ ಆದಾಗ ನಮಗೆ ಸುಖ ದುಃಖ ಅದೆಲ್ಲ ನಮಗೆ ಅನುಭವ ಬರುತ್ತೆ. ಇದೆಲ್ಲ ಆಗಮಾಪಾಯನ ಅಂತ ಹೇಳಿದ್ರೆ ಏನು, ಬರುತ್ತೆ ಹೋಗ್ಬಿಡುತ್ತೆ, ಒಂದ್ ಸಮಯದಲ್ಲಿ ಇರುತ್ತೆ, ಇನ್ನೊಂದು ಸಮಯದಲ್ಲಿ ಹೊರಟೋಗುತ್ತೆ ಅದು. ಅದರಿಂದ ಈ ಒಂದು ದೃಷ್ಟಿಯನ್ನು ಇಟ್ಕೊಂಡು, ಇದು ಶಾಶ್ವತ ಅಲ್ಲ ಅಂತ ಒಂದು ದೃಷ್ಟಿಯನ್ನು ಇಟ್ಕೊಂಡು ನೀನು ಇದನ್ನ ಸಹನೆ ಅಂತ ಇದೆಯಲ್ಲ, ಅದಕ್ಕೆ ತಿತಿಕ್ಷಾ ಅಂತ ಹೇಳಿರೋದು. ಸಹನಂ ಸರ್ವ ದುಃಖಾನಾಂ ಅಪ್ರತೀಕಾರ ಪೂರ್ವಕಂ ಸಾ ತಿತಿಕ್ಷಾ ಅಂತ ಅದರಲ್ಲಿ ಗೀತೆ ಇದರಲ್ಲಿ ವಿವೇಕ್ಷರಾಮನಲ್ಲಿ ಹೇಳಿದ್ದಾರೆ. ಹಾಗಾಗಿ ಈ ಸಹನೆ ಅನ್ನೋದನ್ನ ಇಲ್ಲಿ ಮುಖ್ಯವಾಗಿ ಹೇಳೋದಕ್ಕಾಗಿ ತಿತಿಕ್ಷಾ ಅಂತ ಬಂದಿರೋದು. ಈ ತಿತಿಕ್ಷಾ ಅನ್ನೋದಕ್ಕೆ ತುಂಬಾ ವ್ಯಾಪ್ತವಾದ ಅರ್ಥಗಳೆಲ್ಲ ಬೇಕಾದಷ್ಟಿದೆ. ಈ ಸನ್ಯಾಸಿಗಳಿಗೆ ತಿತಿಕ್ಷಾ అనేది ಅವರಿಗೆ ಮುಖ್ಯವಾದ ಒಂದು ಸಾಧನೆ ಅಂತಾನೆ ಹೇಳ್ತಾರೆ. ಸನ್ಯಾಸಿಗಳು ಮಾಡಬೇಕಾದ ಸಾಧನೆ ತಿತಿಕ್ಷಾ ಅನ್ನೋದೇ ತುಂಬಾ ಮುಖ್ಯವಾದ ಸಾಧನೆ ಅಂತ. ಇದು ಬೇರೆ ಬೇರೆ ಧರ್ಮಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತೋರಿಸ್ತಾರೆ ಅವರು. ಉದಾಹರಣೆಗೆ ಜೈನ ಮತದಲ್ಲಿ ಅವ್ರಿಗೊಂದು ಅಭ್ಯಾಸ ಇದೆ ಅಂತ ಅವರಿಗೆ. ಅದು ಈ ಕಾದ ಕಲ್ಲಿದೆಯಲ್ಲ, ಕಾದ ಕಲ್ಲು ಮೇಲೆ ಕೂತಿರ್ಬೋದು ಅಂತ, ಎಷ್ಟೋ ಹೊತ್ತು ಕೂತಿರ್ಬೇಕು ಅಂತ. ಆಮೇಲೆ ಮೈಯಲ್ಲಿರೋ ಇದು
ಕೂದಲುಗಳೆಲ್ಲ ಕಿತ್ಕೊಳ್ಳೋದು ಅಂತ, ಕೈಯಿಂದ ಕಿತ್ತು ಹಾಕಬೇಕು ಅಂತ, ಇಂಥದ್ದೆಲ್ಲ ಅವ್ರಿಗೆ ಒಂದು ವಿಧಿಸಿದ್ದಾರೆ. ಈ ತರ ನೋವನ್ನ ಇದನ್ನೆಲ್ಲ ಸಹಿಸ್ಕೋಬೇಕು ಅಂತ ಮಾಡ್ತಾರೆ. ಅದರ ಅಂಥದ್ದೆಲ್ಲ ನಮ್ಮ ವೇದಾಂತದಲ್ಲಿ ಹೇಳಿಲ್ಲ. ಬಟ್ ಏನೇ ಇದ್ರು ಕೂಡ ಈ ಸಹಿಸ್ಕೊಳ್ಳೋದು ಅಂತ ಒಂದು ಇದೆಯಲ್ಲ, ಅದಕ್ಕೆ ಇಷ್ಟೆಲ್ಲ ಇದೆ ನೋಡಿ. ಏನ್ ಸ್ವಾರಸ್ಯ ಅಂದ್ರೆ ಆ ಗೀತೆಯಲ್ಲಿ ಕೃಷ್ಣ ಏನ್ ಮಾಡ್ತಾನೆ, ಮೊದಲು ಈ ಆಗಮಾಪಾಯನು ನಿತ್ಯ ಅನಿತ್ಯ ತಾಮ್ ಸ್ಥಿತಿಕ್ಷಸ್ವ ಭಾರತ ಅಂತ ಮೊದಲು ಹೇಳ್ಬಿಟ್ಟ. ಇದೆಲ್ಲ ಬಂದು ಹೋಗೋದು, ಅದರಿಂದ ಶಾಶ್ವತ ಅಲ್ಲ ಅಂತ ಒಂದು ಬುದ್ಧಿ ಇಟ್ಕೊಂಡು ಅದನ್ನ ಸಹಿಸ್ಕೋ ಅಂತ ಹೇಳ್ದ. ಇದಾದ್ಮೇಲೆ ಬರೋ ಶ್ಲೋಕ ಯಾವುದು ಅಂತ ಹೇಳಿದ್ರೆ, ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋ ಇದು ಅಂತಹ ದೃಷ್ಟ ಅನಯೋ ತತ್ವದರ್ಶಿಭಿ ಅಂತ ಬರ್ತೇವೆ. ಈ ಶ್ಲೋಕಕ್ಕೆ ಭಗವತ್ಪಾದರು ಅರ್ಥ ಮಾಡುವಾಗ ಈ ಸತ್ ಅನ್ನೋದು ಯಾವುದು ಅದು ಇಲ್ಲೇ ಹೋಗೋದೇ ಇಲ್ಲ, ಅಸತ್ ಅನ್ನೋದು ಯಾವುದು ಅದಕ್ಕೆ ಇರುವಿಕೆನೇ ಇಲ್ಲ. ಹೀಗೆ ಈ ಸತ್ತು ಮತ್ತು ಅಸತ್ ಎರಡರ ಒಂದು ತತ್ವವನ್ನು ತಿಳ್ಕೊಂಡವನೇ ತತ್ವಜ್ಞಾನಿ ಅಂತ ಅವನಿಗೆ ಸಂದೇಶ ಆಗಿ. ಆದ್ರೆ ಆ ಶ್ಲೋಕಕ್ಕೆ ಅರ್ಥ ಇದೆ. ಆದ್ರೆ ಆ ಜಾಗದಲ್ಲಿ ಯಾವುದೋ ಈ ತಿತಿಕ್ಷಾ ಬಂದಿರೋ ಸಮಯದಲ್ಲಿ ಈ ಶ್ಲೋಕವನ್ನು ಹೇಳಿದಾನ ಕೃಷ್ಣ. ಇದಕ್ಕೆ ಏನ್ ತಾತ್ಪರ್ಯ, ಕೊನೆ ತಾತ್ಪರ್ಯ, ಇನ್ನೊಂದು ತಾತ್ಪರ್ಯ ಏನು ಅಂತ ಹೇಳಿದ್ರೆ, ಅದಕ್ಕೆ ಶಂಕರಾಚಾರ್ಯರು ಅಲ್ಲಿ ಕೊನೆಯಲ್ಲಿ ಆ ಭಾಷೆಯಾಗಿ ಹೇಳುವಾಗ ಕೊನೆಯಲ್ಲಿ ಹೇಳ್ತಾರೆ ಏನು ಅಂದ್ರೆ, ಹೇಗೆ ತತ್ವಜ್ಞಾನಿಗಳು ಈ ಆತ್ಮತತ್ವ ಬ್ರಹ್ಮತತ್ವ ಅನ್ನೋದು ಇದ್ದೇ ಇರುತ್ತೆ ಯಾವಾಗಲೂ ಕೂಡ, ಅದಕ್ಕೆ ಇಲ್ಲೇ ಹೋಗೋದೇ ಇಲ್ಲ ಅನ್ನೋದನ್ನು ನಾವು ತಿಳ್ಕೊಂಡು, ಅದೇ ತರ ಈ ಪ್ರಪಂಚ ಅಂತ ಯಾವ್ದಿದೆಯೋ ಅದಕ್ಕೆ ಇರುವಿಕೆ ವಾಸ್ತವವಾಗಿ ಇಲ್ಲ ಅಂತಾನೆ ತಿಳ್ಕೊಂಡಿದ್ದಾರೋ, ಆ ತಿಳುವಳಿಕೆ ಅವರಿಗೆ ಈ ತತ್ವಜ್ಞಾನಿಗೆ ಈ ತಿಳುವಳಿಕೆ ಇದೆ ಅಂತ ಹೇಳಿದಾನಲ್ಲ, ಹಾಗೇನೆ ಆ ತತ್ವಜ್ಞಾನಿಗಳ ಹಾಗೆ ನೀನು ಕೂಡ ಈ ಪ್ರಪಂಚವನ್ನ ನೀನು ಹೀಗೆ ಅದು ಇಲ್ಲ ವಾಸ್ತವವಾಗಿ ಅಂತ ತಿಳ್ಕೊಂಡು ನೀನು ಅದನ್ನ ತಿತಿಕ್ಷೆ ಮಾಡು ನೀನು ಅಂತ ಅದೇ ಅರ್ಜುನನಿಗೆ ಸಂದೇಶ ಅಂತ ಶಂಕರಾಚಾರ್ಯರು ಹೇಳಿದ್ದಾರೆ. ಹಾಗಾಗಿ ಅನಿತ್ಯ ಅಂತ ಒಂದು ಕಾರಣ ಕೊಟ್ಟರು ಮೊದಲು, ಆದ್ರೆ ಅದಕ್ಕಿಂತ ಮುಂದಕ್ಕೆ ಹೋಗಿ ಇದು ವಾಸ್ತವವಾಗಿ ಸತ್ಯವೇ ಅಲ್ಲ ಅಂತ ಅಸತ್ಯ ಅಂತ ಒಂದು ಕಾರಣ ಕೊಡ್ತಾ ಇದ್ದಾರೆ. ಅನಿತ್ಯ ಅನ್ನೋ ಕಾರಣದಿಂದ ನೀನು ಇದನ್ನ ಸಹಿಸ್ಕೋ, ಯಾಕಂದ್ರೆ ಅದು ನಿಜವಾಗಿ ಇರೋದಿಲ್ಲ, ಇವತ್ತು ಬಂದಿದೆ ಹೋಗ್ಬಿಡುತ್ತೆ ನಾಳೆ ಅಂತ. ಆದ್ರೆ ಅದಕ್ಕಿಂತ ಇನ್ನೂ ದೊಡ್ಡ ಹೈಯರ್ ಉಪದೇಶ ಏನು ಅಂತ ಹೇಳಿದ್ರೆ, ಆ ನಾಸತ್ವ ವಿದ್ಯತೆ ಭಾವವನ್ನು ಶ್ಲೋಕದಿಂದ ಇದು ಅಸತ್ಯ ಅಂತ ಭಾವದಿಂದ ನೀನು ಅದನ್ನು ತಿತಿಕ್ಷೆ ಮಾಡುವಂತ. ಹಾಗಾಗಿ ಇದು ಸತ್ಯವೇ ಅಲ್ಲ, ಅದು ನನಗೆ ಅನುಭವಕ್ಕೆ ಬರ್ತಾ ಇದೆ, ಅಂದ್ರೆ ನನಗೆ ದೃಶ್ಯವಾಗಿ ಅನುಭವಕ್ಕೆ ಬರ್ತಾ ಇದೆ, ನಾನು ಅದಕ್ಕೆ ದ್ರಷ್ಟ ಸಾಕ್ಷಿಯಾಗಿದ್ದೀನಿ, ಇದು ಆಬ್ಜೆಕ್ಟ್, ಇದು ಸತ್ಯ ಅಲ್ಲ ಅದು. ಹಾಗಾಗಿ ನಾನು ನನ್ನ ಒಂದು ಶಕ್ತಿಯಿಂದನೇ ಇದಕ್ಕೆ ಒಂದು ಅಸ್ತಿತ್ವ ಸಿಗ್ತಾ ಇದೆ. ಇವಾಗ ನೋಡಿ, ನಾವು ಹೊರಗಡೆ ಒಂದು ವಸ್ತುವನ್ನ ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಆ ವಸ್ತು ಇದೆ ಅಂತ ನಾವು ಹೇಳ್ತೀವಿ. ಕಣ್ಣಿಂದ ಒಂದು ವಸ್ತುವನ್ನು ನೋಡಿ ಆ ಮರ ಇದೆ ಅಂತ ನಾವು ಹೇಳ್ತೀವಿ. ಆದ್ರೆ ನಾವು ಹೇಳಕ್ ಮುಂಚೆ, ನಾವು ಕಣ್ಣಿಂದ ನೋಡಿ ಅದನ್ನ ಹೇಳಕ್ ಮುಂಚೆ ಮರ ಏನು ನನ್ನ ಕೂಗಿ ಹೇಳ್ಕೊಳ್ಳಿಲ್ಲ ನಾನು ಇದ್ದೀನಿ ಅಂತ. ಹಾಗಾಗಿ ಮರ ಇದೆ ಅಂತ ಒಂದು ಸ್ಟೇಟ್ಮೆಂಟ್ ನಾವು ಯಾವಾಗ ಮಾಡ್ತೀವಿ ಅಂತ ಹೇಳಿದ್ರೆ, ಅದನ್ನ ನಾವು ಕಣ್ಣಿಂದ ನಾವು ನೋಡಿಯೋ ಅಥವಾ ಯಾರೋ ಒಬ್ರು ನಮ್ಗೆ ಆಪ್ತವಾಗಿರೋರು ನೋಡಪ್ಪ ಅಲ್ಲಿ ಒಂದು ಮರ ಇದೆ ಅಂತ ಯಾರು ಹೇಳಿಯೋ ಅವಾಗ ಕೂಡ ಅವ್ರು ನೋಡಿ ಹೇಳ್ತಾ ಇದ್ದಾರೆ ನಮ್ಗೆ. ಹಾಗಾಗಿ ಯಾವುದೇ ಒಂದು ವಸ್ತು, ಜಡವಾದ ವಸ್ತು ಲೋಕದಲ್ಲಿ ಅದು ಇದೆ ಅಂತ ಆಗ್ಬೇಕಾದ್ರೆ ಅದನ್ನ ಯಾರಾದ್ರೂ ಒಂದು ಚೈತನ್ಯ ಒಂದು ವ್ಯಕ್ತಿ ಅದನ್ನ ನೋಡಿ ಅದನ್ನ ತಿಳ್ಕೊಂಡಿರ್ಬೇಕು. ಅದನ್ನ ತಿಳ್ಕೊಂಡು ಅವ್ನು ಹೇಳಿದ್ರೇನೆ ಅದು ಇದೆ ಅಂತ ಆಗುತ್ತೆ ಹೊರತು ವಸ್ತುಗಳು ತಾನಾಗಿ ಅದಕ್ಕೆ ಅಸ್ತಿತ್ವ ಅನ್ನೋದು ಇಲ್ವೇ ಇಲ್ಲ. ಅವುಗಳು ಜಡವಾಗಿರೋದ್ರಿಂದ ಸ್ವಪ್ರಕಾಶತ್ವ ಇಲ್ಲ ಅದಕ್ಕೆ. ಹಾಗಾಗಿ ಅವುಗಳು ಕೂಗಿ ನಾನು ಇದ್ದೀನಿ ಅಂತ ಹೇಳಕ್ ಆಗೋದೇ ಇಲ್ಲ ಯಾವ ವಸ್ತುಗೂ ಕೂಡ. ಇಡೀ ಪ್ರಪಂಚಕ್ಕೂ ಇದೇ ನಿಯಮನೇ ಬರುತ್ತೆ ಅದು. ಹಾಗಾದ್ರೆ ಏನಾಯ್ತು, ಇಡೀ ಪ್ರಪಂಚವನ್ನು ನೋಡ್ತಾ ಇರೋ ನಾನು, ಆದ್ರೆ ನಾನು ಚೇತನ ಸ್ವರೂಪ. ಆದ್ರೆ ನನಗೆ ನೋಡಲ್ಪಡುವ ಪ್ರಪಂಚ ಅನ್ನೋ ಜಡವಾದನು. ಹಾಗಾಗಿ ಆ ಜಡವಾದ ಪ್ರಪಂಚ ಇದೆ ಅಂತ ನಾನು ಹೇಳ್ಬೇಕಾದ್ರೆ, ಅದನ್ನ ವ್ಯಾಲಿಡೇಟ್ ಮಾಡ್ಬೇಕಾದ್ರೆ ನಾನು ಬೇಕಾಗಿದೆ ಅದಕ್ಕೆ. ಹಾಗಾದ್ರೆ ಆ ಒಂದು ವಸ್ತು ನನ್ನ ಮೇಲೆ ಅವಲಂಬಿತವಾಗಿದೆ, ಅದು ಡಿಪೆಂಡೆಂಟ್ ಆಗಿದೆ ಅದು. ಸೊ ಯಾವ ಒಂದು ವಸ್ತು ಇನ್ನೊಂದ್ರ ಮೇಲೆ ಡಿಪೆಂಡೆಂಟ್ ಆಗಿದೆಯೋ, ಯಾವುದಕ್ಕೆ ತನ್ನ ಅಸ್ತಿತ್ವಕ್ಕೆ ಡಿಪೆಂಡೆಂಟ್ ಆಗಿದೆಯೋ ಆ ವಸ್ತುವನ್ನು ಸತ್ಯವಾಗಿ ಇದೆ ಅಂತ ಹೇಳಕ್ ಬರೋದೇ ಇಲ್ಲ ಅಂತ ಆಗುತ್ತೆ. ಇದಕ್ಕೆ ಏನು ದೃಷ್ಟಾಂತ ಇದೆ ಅಂತ ಹೇಳಿದ್ರೆ, ಹಗ್ಗದಲ್ಲಿ ಒಬ್ಬ ಹಾವನ್ನ ಕಲ್ಪನೆ ಮಾಡ್ಕೊಳ್ತಾನೆ, ಇಲ್ಲಿ ಇರೋದು ಹಾವೆ ಅಂತ ಹೇಳ್ತಾನೆ ಅವನು. ನಾನು ಕಣ್ಣಿಂದ ನೋಡಿದೆ ಎಷ್ಟು ಎಡೆ ಹೆತ್ತಾಯ್ತು ಅಂತೆಲ್ಲ ಹೇಳ್ತಾನೆ, ಇನ್ನೊಬ್ಬರಿಗೆ ಹೇಳ್ತಾನೆ ಅವನು. ಆದ್ರೆ ನಿಜವಾಗ್ಲೂ ಅವನು ಭ್ರಾಂತನಾಗಿದ್ದಾನೆ, ಅಲ್ಲಿ ಹಾವು ಇಲ್ವೇ ಇಲ್ಲ ಅವನಿಗೆ. ಆದ್ರೆ ಈ ಹಗ್ಗ ಇದೆ ಅಂತ ತಿಳ್ಕೊಂಡ ಮೇಲೆ, ಹಗ್ಗನೇ ಇದೆ ಅಂತ ಇವನಿಗೆ ತಿಳುವಳಿಕೆ ಬಂದ್ಮೇಲೆ ಇವನೇ ಏನ್ ಹೇಳ್ತಾನೆ ಅಂದ್ರೆ, ಅಲ್ಲಿ ಹಾವು ಇರ್ಲೇ ಇಲ್ಲ ಅಲ್ಲಿ ಅಂತ ಇವನೇ ಹೇಳ್ತಾನೆ. ಹಾಗಾದ್ರೆ ಈ ಹಾವು ಇರೋದಿಕ್ಕೆ ಏನು ಹಾವು ಇತ್ತು ಅಂತ ನಾನು ಹೇಳಿದ್ನಲ್ಲ, ಅವನೇನ್ ಮಾಡಿದ್ದಾನೆ ಅಂದ್ರೆ, ಅವನಿಗೆ ಗೊತ್ತಿಲ್ಲದೇನೆ ಹಗ್ಗದಲ್ಲಿ ಇರುವ ಒಂದು ಅಸ್ತಿತ್ವವನ್ನ ಹಾವು ಮೇಲೆ ಅವನು ಟ್ರಾನ್ಸ್ಫರ್ ಮಾಡಿದ್ದಾನೆ. ದಿ ಎಕ್ಸಿಸ್ಟೆನ್ಸ್ ಆಫ್ ದಿ ರೋಪ್ ಅದನ್ನ ಇವನು ಆ ಸ್ನೇಕ್ ಮೇಲೆ ಹಾವು ಮೇಲೆ ಇವನು ಟ್ರಾನ್ಸ್ಫರ್ ಮಾಡಿದ್ದಾನೆ ಗೊತ್ತಿಲ್ಲದೇನೆ. ಹಾಗಾಗಿ ಯಾಕಂದ್ರೆ ಅವನಿಗೆ ಒಂದು ವಸ್ತುವನ್ನು ನೋಡಿದ್ದಾನೆ, ಅವನು ಖಂಡಿತ ಒಂದು ವಸ್ತುವನ್ನು ನೋಡಿದ್ದಾನೆ. ಆ ವಸ್ತುವನ್ನ ಅವನು ಹಗ್ಗನೇ ಇರೋದಲ್ಲಿ, ಆದ್ರೆ ಹಗ್ಗವಾಗಿ ಅವನು ತಿಳಿಯಲಿಲ್ಲ ಏನೋ ಕಾರಣದಿಂದ. ಅಲ್ಲಿ ಸಾಕಷ್ಟು ಬೆಳಕಿರ್ಲಿಲ್ಲ ಅಥವಾ ಇವನ ಕಣ್ಣಲ್ಲಿ ಏನೋ ದೋಷ ಇತ್ತು, ಅದರಿಂದ ಅವನು ಹಗ್ಗವಾಗಿ ತಿಳಿಯಲಿಲ್ಲ ಹಗ್ಗವನ್ನ. ಆದ್ರೆ ಇವನು ಹಾವಾಗಿ ತಿಳಿದು ಬಿಟ್ಟ, ಅದನ್ನ ತಪ್ಪಾಗಿ ತಿಳಿದು ಬಿಟ್ಟ. ಅವಾಗ ಏನಾಯ್ತು, ಅಲ್ಲಿ ಹಾವಿದೆ ಅಂತ ಹೇಳ್ತಾ ಇದ್ದಾನೆ, ಹಗ್ಗ ಇದೆ ಅಂತ ಹೇಳ್ಬೇಕಾಗಿದ್ದವನು ಹಾವಿದೆ ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಏನಾಗಿದೆ ಅಂದ್ರೆ, ಆ ಹಗ್ಗಕ್ಕೆ ಇರುವ ಇರುವಿಕೆಯನ್ನ ಹಾವಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಬೈ ಇಟ್ ಸೆಲ್ಫ್ ಹಾವಿಗೆ ಇರುವಿಕೆ ಇಲ್ಲ, ಅದಕ್ಕೆ ಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಮಾತ್ರ ಇದೆ. ಅದರಿಂದ ಅದನ್ನ ನಾವು ಮಿಥ್ಯ ಅಂತ ಹೇಳ್ತಾ ಇದೀವಿ. ಅದೇ ತರನೇ ಈ ಪ್ರಪಂಚಕ್ಕೆ ಕೂಡ ನಾವಾಗಿರೋ ಚೈತನ್ಯ ಸ್ವರೂಪದಿಂದನೇ ಅದಕ್ಕೆ ಡಿಪೆಂಡೆಂಟ್, ಇದ್ರ ಮೇಲೆ ಡಿಪೆಂಡೆಂಟ್ ಆಗಿದೆ ಆದ್ರೆ ಎಕ್ಸಿಸ್ಟೆನ್ಸ್.
ಹಾಗಾಗಿ ಅದನ್ನು ನಾವು ಮಿಥ್ಯಾ ಅಂತ ಖಂಡಿತ ಹೇಳಿಕೆ ಏನೇ ಸಂಕೋಚ ಇಲ್ಲವೇ ಇಲ್ಲ ಅಂತ ನಾವು ವೇದಾಂತದಿಂದ ನಾವು ಇದನ್ನೇ ತಿಳ್ಕೊಳ್ತಾ ಇದ್ದೀವಿ. ಸೊ ಹೀಗೆ ನಮಗೆ ವಸ್ತುಗಳ ಒಂದು ಸತ್ಯತ್ವವನ್ನು ಹೇಗೆ ನಾವು ಲಾಜಿಕಲ್ ಆಗಿ ನಾವು ಅದನ್ನು ಚಿಂತನೆ ಮಾಡಿ ದೃಷ್ಟಾಂತದ ಸಮೇತ ನಾವು ಹೇಗೆ ಕನ್ವಿನ್ಸ್ ಮಾಡ್ಕೋಬಹುದು ನಮ್ಮನ್ನ ಅನ್ನೋದಕ್ಕೆ ತೋರಿಸ್ಕೊಟ್ಟಿದ್ದಾರೆ ಬೇಕಾದಷ್ಟು. ಸೊ ಹೀಗೆ ನಾನು ಪ್ರಸಂಗವಶಾತ್ ಆ ತಿತಿಕ್ಷಾ ಅನ್ನೋದ್ರಲ್ಲಿ ನಾನು ಹೇಳಿದೆ ನೋಡಿ, ಗೀತೆಯಲ್ಲೇನೆ ಆ 2 ಲೆವೆಲ್ ಆಫ್ ಇನ್ಸ್ಟ್ರಕ್ಷನ್ಸ್ ಇದೆ. ಒಂದು ಲೆವೆಲ್ ಯಾವುದು ಅಂತ ಹೇಳಿದ್ರೆ ಇವುಗಳೆಲ್ಲ ಅನಿತ್ಯ, ಬಂದು ಹೋಗುತ್ತೆ, ಅದರಿಂದ ಇವುಗಳನ್ನ ನೀನು ಸಹನ ಮಾಡ್ಕೊಂಡು ಮುಂದಕ್ಕೆ ಹೋಗು ನೀನು ಅಂತ. ಆದ್ರೆ ಇನ್ನೊಂದು ಉಪದೇಶ ಏನಿದೆ ಅಂತ ಹೇಳಿದ್ರೆ ಇವುಗಳು ಅಸತ್ಯ ಅನ್ನೋ ಒಂದು ಕಾರಣದಿಂದ ಇವುಗಳನ್ನ ನೀನು ತಿತಿಕ್ಷಾ ಮಾಡ್ಕೋ ಅಂತ. ಹಾಗಾಗಿ ಆ 2 ವಿಧವಾದ ಉಪದೇಶ ಅಲ್ಲಿ ಗೀತೆಯಲ್ಲಿ ಪಕ್ಕಪಕ್ಕದಲ್ಲಿ ಸಿಗುತ್ತೆ ನಮಗೆ ಅನ್ನೋದನ್ನ ಭಗವತ್ಪಾದರು ತೋರಿಸ್ಕೊಟ್ಟಿದ್ದಾರೆ ನಮಗೆ. ಹೀಗೆ ಆಗಿದೆ. ಹೀಗೆ ಇವರು ಹೇಳ್ತಾ ಇದ್ದಾರೆ ಮುಂದಕ್ಕೆ. ಮುಂದಿನ ಇದು ವಾಕ್ಯ ಇತ್ಯಾದಿ ಶ್ರುತೆ ಏತೈಹಿ ಸಾಧನೈಃ ಏವ ವಿಷ್ಣು ಆತ್ಮತ್ವೇನ ಪ್ರಾಪ್ತುಂ ಶಕ್ಯ. ಈ ಸಾಧನೆಗಳು ಈ ಸಾಧನೆಗಳು ಯಾವುದು? ಈ ವಿವೇಕ, ವೈರಾಗ್ಯ, ಆಮೇಲೆ ಶಮ ದಮ ಉಪರತಿ ತಿತಿಕ್ಷಾ ಶ್ರದ್ಧಾ ಸಮಾಧಾನ ಮತ್ತು ಮುಮುಕ್ಷುತ್ವ, ಇವುಗಳನ್ನೇ ಸಾಧನ ಚತುಷ್ಟಯ ಸಂಪತ್ತಿ ಅಂತ ಹೇಳಿದ್ದಾರೆ. ಇವುಗಳಿದ್ರೇನೆ ಆ ವಿಷ್ಣು ಸ್ವರೂಪವನ್ನ ನಾವು ನನ್ನ ಸ್ವರೂಪವಾಗಿ ನಾವು ತಿಳ್ಕೊಂಡು ನಾವು ಅದನ್ನ ನಾವು ಮುಕ್ತಿಯನ್ನು ಹೊಂದಬಹುದು. ಇಲ್ಲಿ ಅವರಿಗೆ ಸಾಧ್ಯವಿಲ್ಲ. ನತು ತದ್ರಹಿತೈಹಿ ಶಬ್ದ ಮಾತ್ರ ಪಂಡಿತೈಹಿ ಇತ್ಯಾಹ. ಅಂದ್ರೆ ಅದಿಲ್ಲದೆ ಈ ಶಬ್ದಗಳನ್ನ ಮಾತ್ರ ತಿಳ್ಕೊಂಡಿದ್ದಾನೆ, ಆದ್ರೆ ಅವುಗಳನ್ನ ಮೈಗೂಡಿಸ್ಕೊಳ್ಳಿಲ್ಲ. ನೋಡಿ, ಇವಾಗ ಈ ಶಮಕ್ಕೂ ದಮಕ್ಕೂ ಏನ್ ವ್ಯತ್ಯಾಸ, ಆಮೇಲೆ ತಿತಿಕ್ಷಾಗೂ ಸಮಾಧಾನಕ್ಕೂ ಏನ್ ವ್ಯತ್ಯಾಸ ಅಂತದೆಲ್ಲ ಹೇಳಕ್ಕೆ ಒಬ್ಬನಿಗೆ ಸಾಮರ್ಥ್ಯ ಇರ್ಬೋದು, ತುಂಬಾ ಚೆನ್ನಾಗಿ ಅದನ್ನ ಆಳವಾಗಿ ತಿಳ್ಕೊಂಡಿದ್ದಾನೆ. ಅದೇ ಅವನು ತಾನಾಗಿ ಅದನ್ನ ಅನುಭವಿಸದೆ ಹೋದ್ರೆ, ತನ್ನ ಅನುಭವಕ್ಕೆ ಅದನ್ನ ತರಿಸ್ಕೊಳ್ದೆ ಹೋದ್ರೆ ಇವನಿಗೆ ಈ ತತ್ವವನ್ನು ತಿಳ್ಕೊಳಕ್ ಆಗುದಿಲ್ಲ. ಈ ಎಕ್ಸ್ಪ್ಲೇನ್ ಮಾಡೋಕ್ಕಾಗುತ್ತೆ, ಪಾಠ ಮಾಡೋಕ್ಕಾಗುತ್ತೆ, ತುಂಬಾ ಚೆನ್ನಾಗಿ ಅದರಿಂದ ಪ್ರಶಸ್ತಿ ಎಲ್ಲ ಕೂಡ ಪಡ್ಕೊಳಕ್ ಆಗ್ಬೋದು. ಅದಕ್ಕೆ ಶಂಕರಾಚಾರ್ಯರು ಭುಕ್ತಯೇ ಮತ್ತು ಮುಕ್ತಯೇ ಅಂತ ಹೇಳ್ಬಿಟ್ಟು ಅದನ್ನ ಹೋಗಕ್ಕೆ. ಆದ್ರೆ ನೋಡಿ ಈ ತರ ಹೇಳ್ತೀವಿ ನಾವು, ಇಲ್ಲ ನಾವು ನೋಡಿ ಈ ತರ ಹೇಳಿ ನಾವು ನಮ್ಮನ್ನ ಮೋಸ ಮಾಡ್ಕೋಬಾರ್ದು, ಅದನ್ನ ಕೂಡ ನಾವು ಹೇಳ್ಬೇಕು. ನೋಡಿ ನಮ್ಮ ಗುರುಗಳು ಸುಬ್ಬರಾಮಯ್ಯನವರು ಇದನ್ನ ತುಂಬಾ ಸತಿ ಹೇಳಿದ್ದಾರೆ ನನಗೆ ಇವಾಗ ಕೂಡ ಅವ್ರು ಹೇಳಿದ ಮಾತು ಕಿವಿಗೆ ಅದು ರಿಂಗ್ ಆಗ್ತಾ ಇದೆ ನನಗೆ. ಅವ್ರು ಏನ್ ಹೇಳಿದ್ರು ಅಂದ್ರೆ, ನೋಡು ಕೆಲವರೆಲ್ಲ ಹೇಳ್ತಾರೆ ವಿ ಅಂಡರ್ಸ್ಟ್ಯಾಂಡ್ ಇಟ್ ಇಂಟೆಲೆಕ್ಚುಯಲಿ, ಬಟ್ ನನಗೆ ಅನುಭವಕ್ಕೆ ಬರ್ತಾ ಇಲ್ಲ ಅಂತ ಕೆಲವರು ಹೇಳ್ತಾರೆ. ನನಗೆ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲಪ್ಪ ಅಂತ ಅವ್ರು ಹೇಳೋರು. ಅವ್ರು ಹೇಳೋರು ಏನಂದ್ರೆ, ನೋಡಿ ನಿನ್ನ ಇಂಟೆಲೆಕ್ಚುಯಲ್ ಆಗಿ ಚೆನ್ನಾಗಿ ನಿನ್ನ ಕನ್ವಿನ್ಸ್ ಆಗಿ ತಿಳ್ಕೊಂಡಿದ್ಯಾ ಅಂತ ಹೇಳಿದ್ರೆ ಖಂಡಿತ ಅದರ ಒಂದು ಅನುಭವ ನಿನಗೆ ಆಗಿರ್ಲೇಬೇಕು. ನಿನಗೆ ಆಗದೆ ನಿನ್ಗೆ ಹೇಳಕ್ ಆಗೋದೇ ಇಲ್ಲ ಖಂಡಿತ. ಈ ತರ ಏನೋ ಸ್ವಲ್ಪ ಪ್ರತಿಬಂಧಕ ಇರ್ಬೋದು, ಆದ್ರೆ ಇದು ನಿನಗೆ ತುಂಬಾ ಒಳಗಡೆ ಹೋಗಿ ನಿನಗೆ ತುಂಬಾ ಚೆನ್ನಾಗಿ ಮುಟ್ಟಿದೆ, ನಿನ್ನ ಆಳವನ್ನು ಮುಟ್ಟಿದೆ ಅದು ಅರಿವು. ಆದ್ರೆ ನೀನು ಇಂಟೆಲೆಕ್ಚುಯಲ್ ಮಾತ್ರ ಇದು ನಿನ್ಗೆ ಅನುಭವ ಬಂದಿಲ್ಲ ಅಂತ ತಳ್ಳಿಬಿಡ್ಬೇಡ, ನೀನು ಅದನ್ನ ಸ್ವಲ್ಪ ಕೂಡ ಮುಂದುವರ್ಸ್ಕೊಂಡು ಹೋಗಿ ನಿನ್ಗೆ ಆಗುತ್ತೆ ಅಂತ ಅವ್ರು ತೋರಿಸ್ಕೊಡ್ತಾ ಇದ್ರು. ನೋಡಿ, ಈ ಶ್ಲೋಕದಲ್ಲಿ ಕೂಡ ನಾವು ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ವಲ್ಲ, ಅವರು ಕೂಡ ಅವ್ರು ಏನ್ ಹೇಳಿದ್ರು ಅಂದ್ರೆ, ನೋಡಿ ಈ ಶ್ಲೋಕದಲ್ಲಿ ಅವ್ರು ಏನ್ ಹೇಳಿದ್ರು, ಇದನ್ನ ಎಷ್ಟೋ ಜನ ಯಾತಕ್ಕೆ ಅವ್ರಿಗೆ ಬರ್ತಾ ಇಲ್ಲ ಈ ಜ್ಞಾನ ಅಂತ ಕೇಳಿದಕ್ಕೆ ಇವ್ರು ಹೇಳ್ತಾ ಇದ್ದಾರೆ, ಈ ಸಾಧನೆಗಳೆಲ್ಲ ಅದ್ರ ಇದ್ರೇನೆ ಅದು ಬರುತ್ತೆ ಅಂತ ಹೇಳಿದ್ರು ಅವರು. ಅವಾಗ ನಮಗೆ ಇದನ್ನ ಹಿಂದಿನ ಶ್ಲೋಕದಲ್ಲಿ ಅವ್ರು ಏನಿದ್ರು, ಶಾಸ್ತ್ರಾಚಾರ್ಯ ಉಪದೇಶ ಒಂದು, ನೆಕ್ಸ್ಟ್ ಅದನ್ನ ನಿಧಿಧ್ಯಾಸನ ಮಾಡಿ ತನ್ನದೇ ಮಾಡ್ಕೋಬೇಕು ಅಂತ ಇನ್ನೊಂದು, ಎರಡನೇದು ಅಪರೋಕ್ಷ ಜ್ಞಾನ ಅಂತ, ಎರಡನ್ನೂ ಅವ್ರು ಹೇಳಿದ್ದಾರೆ. ಹಾಗಾಗಿ ನಾವು ಶಾಸ್ತ್ರಾಚಾರ್ಯ ಉಪದೇಶವನ್ನು ಮಾತ್ರ ನಿಲ್ಲಿಸಿ ಅದರಲ್ಲಿ ನನಗೆ ಚೆನ್ನಾಗಿ ತಿಳುವಳಿಕೆ ಬಂದಿದೆ ಅಂತ ಅಷ್ಟು ಮಾತ್ರ ನಿಲ್ಲಿಸಿದೆ, ಆದ್ರೆ ಮುಂದಕ್ಕೆ ನಿಧಿಧ್ಯಾಸನ ಅಂತ ಒಂದು ಪಾರ್ಟ್ ಇದೆಯಲ್ಲ, ಅದನ್ನು ಕೂಡ ನಾವು ಎಕ್ಸಿಕ್ಯೂಟ್ ಮಾಡಿದ್ರೇನೆ ನಮಗೆ ಅದು ಅಪರೋಕ್ಷವಾಗಿರುತ್ತೆ, ಕನ್ವಿಕ್ಷನ್ ಆಗುತ್ತೆ. ಅದು ಖಂಡಿತ ಆಗದೆ ಹೋಗುತ್ತೆ ಅಂತ ಹೇಳಂಗೆ ಇಲ್ಲ ನಾವು ಖಂಡಿತ. ಹಾಗಾಗಿ ಅಲ್ಲಿಗೆ ನಿಂತು ಬಿಡಬಾರ್ದು, ಮುಂದಕ್ಕೆ ಹೋಗ್ಬೇಕು ಅಂತ. ಇವಾಗ ಏನಾಗುತ್ತೆ ಅಂತ ನಾರ್ಮಲ್ ಆಗಿ, ಇವಾಗ ನಾನು ಒಂದು ಉದಾಹರಣೆ ಹೇಳಿದ್ನಲ್ಲ, ತುಂಬಾ ಚೆನ್ನಾಗಿ ಅವರಿಗೆ ಪಾಠ ಮಾಡೋಕ್ಕಾಗುತ್ತೆ, ಅದರಿಂದ ಪ್ರಶಸ್ತಿ ಕೂಡ ಪಡ್ಕೊಳ್ತಾರೆ, ಅದರಿಂದ ಅವರಿಗೆ ಭೋಗ ಅಂದ್ರೆ ಭುಕ್ತಯೇ ಮತ್ತು ಮುಕ್ತಯೇ ಅಂತ ಭಗವತ್ಪಾದರು ವಿವೇಕೇಶ್ವರನಲ್ಲಿ ಹೇಳಿದ್ದಾರೆ. ಏನಾಗಿರುತ್ತೆ ಅಂತ ಹೇಳಿದ್ರೆ ಅವ್ರ ಕೇಸಸ್ ಅಲ್ಲೆಲ್ಲ ಈ ಮುಮುಕ್ಷುತ್ವ ಅನ್ನೋದು ಅವರಿಗೆ ಜಾಸ್ತಿ ಇರೋದಿಲ್ಲ. ಅವರಿಗೆ ಅದೇ ಕಾರಣ. ನೋಡಿ, ಮೋಕ್ಷವನ್ನು ಹೊಂದಬೇಕು ಅಂತ ಒಂದು ಬಯಕೆ ಇದೆಯಲ್ಲ, ಅದು ಹೆಚ್ಚಾಗಿರೋದಿಲ್ಲ. ಎರಡನೇದು ವೈರಾಗ್ಯ ಅನ್ನೋದು ಕೂಡ ಹೆಚ್ಚಾಗಿರೋದಿಲ್ಲ. ಆ 2 ಕಾರಣಗಳಿಂದ ಅವ್ರಿಗೆ ಏನಾಗುತ್ತೆ ಅಂದ್ರೆ, ಈ ವಿಷಯಗಳ ಬಗ್ಗೆ ಎಲ್ಲ ಚೆನ್ನಾಗಿ ಒಂದು ಅರಿವು ಬಂದಿರುತ್ತೆ, ಆದ್ರೆ ಅದು ಒಳಗಡೆ ಪರ್ಕೊಲೇಟ್ ಆಗೋದಿಲ್ಲ. ಯಾತಕ್ಕೆ ಅಂದ್ರೆ ಈ ಕಾರಣದಿಂದ. ಯಾಕಂದ್ರೆ ನೋಡಿ, ಯಾವಾಗಲೂ ಕೂಡ ಒಬ್ಬನಿಗೆ ಆ ಗುರಿಯನ್ನು ಮುಟ್ಟಬೇಕು ಅಂತ ಒಂದು ತೀವ್ರವಾದ ಒಂದು ಇಚ್ಛೆ ಇರೋನೇನೆ ಏನಾದ್ರೂ ಮಾಡಿ ಅದನ್ನ ಹೋಗಿ ಸೇರ್ಬಿಡ್ತಾನ ಅವನು. ಆ ಗುರಿ ಮುಟ್ಟಬೇಕು ಅಂತ ಇಚ್ಛೆ ಇಲ್ಲದೆ ಹೋದ್ರೆ ಅವನು ಯಾತಕ್ಕೆ ಅವನು ಕಷ್ಟಪಡ್ತಾನೆ? ನನಗೆ ಇದನ್ನ ತಿಳ್ಕೊಂಡು ನನಗೆ ಸಂಬಳ ಬರುತ್ತೆ, ಚೆನ್ನಾಗಿ ಅವಾರ್ಡ್ಸ್ ಎಲ್ಲ ಬರುತ್ತೆ ನನಗೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಸುಮ್ಮನೆ ಇರ್ಬಿಡ್ತಾನ ಅವನು. ಆ ಗುರಿ ಮುಟ್ಟಬೇಕು ಅಂತ ಇಚ್ಛೆ ಅವನಿಗೆ ಒಳಗಡೆ ಇರೋದಿಲ್ಲ, ಅದಕ್ಕೆ ಈ ತರ ಆಗೋದದು. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಅದನ್ನ ಕೂಡ ಆ ಮುಮುಕ್ಷುತ್ವ ಅನ್ನೋದು ಕೂಡ ಚೆನ್ನಾಗಿ ಇರಬೇಕು, ಇದ್ದವನಿಗೇನೆ ಇದನ್ನ ಸಾಧಿಸಕ್ ಆಗೋದು ಅಂತ. ಅದನ್ನ ನಾವು ಪ್ರಶ್ನೆ ಮಾಡ್ಕೊಂಡು ನೋಡ್ಕೋಬೇಕು ನಾವು ಮತ್ತೆ. ಆದ್ರೆ ಇವುಗಳೆಲ್ಲ ಹೇಗೆ ಬೆಳೆಯುತ್ತೆ ಅಂತ ನಮ್ಗೊಂದು ಪ್ರಶ್ನೆ ಬರ್ಬೋದು. ಇದಕ್ಕೆ ಶಾಸ್ತ್ರ ಕೊಡೋ ಉದಾಹರಣೆ ಉತ್ತರ ಏನು ಅಂತ ಹೇಳಿದ್ರೆ, ಅದಕ್ಕೆ ಸತ್ಸಂಗ ಅನ್ನೋದಕ್ಕಿಂತ ದೊಡ್ಡದಾಗಿ ಬೇರೆ ಯಾವುದೂ ಅದಕ್ಕೆ ದಾರಿ ಇಲ್ಲವೇ ಇಲ್ಲ. ಆ ಸತ್ಪುರುಷರ ಜೊತೆಗೆ ನಾವು ಹೇಗಾದ್ರೂ ಸಹವಾಸ ಇರ್ಬೋದು. ಈ ಕಾಲದಲ್ಲಿ ಇಮೇಲ್ ಮುಖಾದ್ರೂ ಅವನು ಸತ್ಪುರುಷರ ಜೊತೆಗೆ ಸಹವಾಸ ಮಾಡ್ಕೋಬಹುದು. ಅವ್ನು ನೇರಾಗಿ ನೋಡದೇನೆ ಇರ್ಬೋದು ಒಂದ್ ಸಮಯ,
ಆದರೂ ಕೂಡ ಒಬ್ಬನಿಗೆ ಅವ್ರ ಮೇಲೆ ಒಂದು ಶ್ರದ್ಧೆ ಬಂದ್ಬಿಡ್ತು ಅಂತ ಹೇಳಿದ್ರೆ ಅವನಿಗೆ ಅದ್ರ ಮುಖಾಂತರ ಅವ್ರ ಕಡೆಯಿಂದ ಅವ್ನಿಗೆ ಏನೇನು ಸಿಗಬೇಕೋ ಸಕಾರಾತ್ಮಕವಾಗಿ ಎಲ್ಲ ಸಿಕ್ಬಿಡುತ್ತೆ ಅವನಿಗೆ. ಅವನು ಈ ಸಾಧನೆ ಮಾರ್ಗದಲ್ಲಿ ತುಂಬಾ ಚೆನ್ನಾಗಿ ಮುಂದುವರೆದು ಹೋಗಿ ಗುರಿಯನ್ನು ಮುಟ್ಬಿಡ್ತಾನೆ. ನೋಡಿ ನಿಸ್ಸಂಗತ್ವ ಅಂತ, ನಿಸ್ಸಂಗತ್ವೇ ನಿರ್ಮೋಹತ್ವ ಅಂತ ನೋಡಿ ಎಲ್ಲ ಬಂದ್ಬಿಡ್ತಾರೆ. ಸತ್ಸಂಗ ಅಂದ್ರೆ ನಿರ್ಮೋಹತ್ವ ಎಲ್ಲ ಬಂದ್ಬಿಡುತ್ತೆ, ಜೀವನ ಮುಕ್ತಿ ಅಂತ ಎಲ್ಲ ಹೇಳ್ಬಿಟ್ರು ಅವರು. ಹಾಗಾಗಿ ಸತ್ಸಂಗತ್ವ ಅಷ್ಟೊಂದು ಇದು ಕೊಟ್ಟಿದ್ದಾರೆ, ಗೊತ್ತು ಕೊಟ್ಟಿದ್ದಾರೆ. ನೋಡಿ ನಾವು ಈ ಮಹಾಭಾರತದಲ್ಲಿ ಬರೋ ಏಕಲವ್ಯ ಅಂತ ಇದ್ದಾನೆ, ಅವನ ಕಥೆಯನ್ನು ಕೇಳಿದ್ರೆ ಕೂಡ ಅವನಿಗೇನು ಅವ್ರು ಡೈರೆಕ್ಟ್ ಆಗಿ ಏನು ಇನ್ಸ್ಟ್ರಕ್ಷನ್ಸ್ ಮಾಡಲೇ ಇಲ್ಲ ದ್ರೋಣರು. ಆದ್ರೆ ಅವನು ಅವ್ರ ಮೇಲೆ ಒಂದು ಭಕ್ತಿ ಇಟ್ಕೊಂಡು ಎಂತ ಒಂದು ಸಾಧನೆ ಅವನು ಮಾಡ್ಬಿಟ್ಟ ಅಲ್ವಾ. ಹಾಗಾಗಿ ಆ ವ್ಯಕ್ತಿಯನ್ನು ನೋಡದೆ ಹೋದ್ರು ಕೂಡ ಅಥವಾ ಅವ್ರ ಜೊತೆ ಡೈರೆಕ್ಟ್ ಆಗಿ ಇಂಟ್ರಾಕ್ಷನ್ ಇಲ್ಲದೆ ಹೋದ್ರು ಕೂಡ ಅವ್ರ ಮೇಲೆ ಒಂದು ಭಕ್ತಿ ಭಾವನೆ ಅವನಿಗೆ ಬಂದ್ಬಿಡ್ತು ಅಂತ ಹೇಳಿದ್ರೆ ಖಂಡಿತ ಅವ್ರ ಮುಖಾಂತರ ಅವ್ರಿಗೆ ಅವ್ರಿಂದ ಸಿಗ್ಬೇಕಾದಲ್ಲ ಅವನಿಗೆ ಸಿಗ್ಬಿಡುತ್ತೆ. ಅವನ ಜೊತೆಗೆ ಇರೋರಿಗೆ ಸಿಕ್ಕದೇನೆ ಹೋಗ್ಬಿಡುತ್ತೆ. ಇದನ್ನ ನಮ್ಮ ಇವರು ಇನ್ನೊಂದು ರೀತಿಯಲ್ಲಿ ನಮ್ಮ ಜ್ಯೇಷ್ಠ ಮಹಾಸೇನಿದಾರ ಹೇಳಿದ್ದಾರೆ. ಜ್ಯೇಷ್ಠ ಮಹಾಸೇನಿದಾರ ಒಬ್ಬರ ಕಡೆ ಹೇಳಿದ್ದಾರೆ, ನೋಡಪ್ಪ ನನ್ನ ಹತ್ರನೇ ಎಷ್ಟೋ ಜನ ಬಂದು ಕೂತಿದ್ದಾರೆ, ಅಂದ್ರೆ ಅಲ್ಲೇ ಕೆಲಸ ಮಾಡ್ತಾ ಇರೋರು, ಅವ್ರ ಜೊತೆನೇ ಯಾವಾಗ್ಲೂ ಇರೋರು, ಅವರುಗಳೆಲ್ಲ ಎಲ್ಲೇ ತಿಳ್ಕೊಳ್ತಾರೆ ಅಂತ ನಾವು ಹೇಳಕ್ಕಾಗುತ್ತಾ? ಯಾಕಂದ್ರೆ ಅವರು ತಿಳ್ಕೊಬೇಕು ಅಂತ ಉದ್ದೇಶದಿಂದ ಬಂದಿಲ್ಲ, ಅವರು ಜೀವನೋಪಾಯಕ್ಕಾಗಿ ಬಂದಿದ್ದಾರೆ ಅಷ್ಟೇನೆ. ಹಾಗಾಗಿ ಯಾರು ಈ ದೃಷ್ಟಿಯಿಂದ ಹೋಗ್ಬಿಟ್ಟು ಸೇವೆ ಮಾಡ್ಕೊಂಡಿರ್ತಾನೋ, ನಿನ್ನೆ ಗುರುಗಳು ಉಪನ್ಯಾಸದಲ್ಲಿ ಅದನ್ನೇ ತುಂಬಾ ಚೆನ್ನಾಗಿ ಹೇಳಿದ್ರು. ಅವರು ಒಂದು ಘಟನೆಯನ್ನ ಹೇಳ್ಬಿಟ್ಟು ಅವ್ರು ಹೇಳಿದ್ರು, ಎಷ್ಟೋ ಜನ್ಮದ ಒಂದು ಪುಣ್ಯದಿಂದಲೇ ನಿನಗೆ ಇಂಥ ಒಂದು ಜೀವನ್ಮುಕ್ತರಿಗೆ ನೀನು ಸೇವೆ ಮಾಡೋಕ್ಕೆ ಒಂದು ಅವಕಾಶ ನಿನಗೆ ಸಿಕ್ಕಿದೆ ಅಂತ ಅವರು ಹೇಳ್ತಾರೆ ಒಂದ್ ಕಡೆ. ಹಾಗಾಗಿ ಅಂತ ಒಂದು ಹಾಗೆ ಆ ದೃಷ್ಟಿಯಲ್ಲಿ ಯಾರಾದ್ರೂ ನೋಡ್ದ ಅಂತ ಹೇಳಿದ್ರೆ ಅವನಿಗೆ ಖಂಡಿತ ಆ ಸತ್ಸಂಗದಿಂದ ದೊಡ್ಡ ಬೇಕಾದ ಮಹತ್ಫಲ ಅವನಿಗೆ ಸಿಕ್ಬಿಡ್ತಾರೆ. ಸೊ ಈ ಶ್ಲೋಕದಲ್ಲಿ ಅವ್ರು ಹೇಳ್ಬಿಟ್ಟು, ಈ ಅವತಾರಕ್ಕೆ ಹೇಳ್ಬಿಟ್ಟು ಅವ್ರ ಮುಂದೆ ಶ್ಲೋಕವನ್ನ ನಾವು ಒಂದ್ಸತಿ ಪಠಿಸೋಣ. ಇಲ್ಲಿ ಶ್ರದ್ಧಾ ಭಕ್ತಿ ಧ್ಯಾನ ಶಮಾಕೇಯತಮಾನೈಃ ಜ್ಞಾತುಂ ಶಕ್ಯೋ ದೇವ ಇಹೈವಾಶ್ರುತ್ಯೈಷಃ ದುರ್ವಿಜ್ಞೇಯೋ ಜನ್ಮಶತೈಶ್ಚಾಪಿ ವಿದಾತೈಃ ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ. ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ. ಈ ವೇದಾಂತ ಶಾಸ್ತ್ರ ಮಾತ್ರ ಖಂಡಿತವಾಗಿ ಇರೋದನ್ನ ಕರೆಕ್ಟಾಗಿ ಹೇಳ್ಬಿಡುತ್ತೆ. ಅದು ದಾಕ್ಷಿಣ್ಯವೇ ನೋಡೋದಿಲ್ಲ ಅದು. ಹಾಗಾಗಿ ದಾಕ್ಷಿಣ್ಯ ನೋಡೋದಕ್ಕೂ ಒಂದು ಸಮಯ ಬರುತ್ತೆ, ಯಾವಾಗಲೂ ಮಾಡುತ್ತೆ ಅದನ್ನ ಖಂಡಿತ. ಆದ್ರೆ ಅದ್ರ ಜೊತೆಗೆ ನೈಸಾಗಿ ಇದನ್ನು ಕೂಡ ಹೇಳ್ಬಿಡುತ್ತೆ ಖಂಡಿತವಾಗಿ. ನೋಡು, ಇದು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಶ್ರದ್ಧಾ ಭಕ್ತಿ ಧ್ಯಾನ ಶಮಾದ್ಯೈಹಿ ಯತಮಾನೈಹಿ. ಈ ಶ್ರದ್ಧಾ ಭಕ್ತಿ ಧ್ಯಾನ ಶಮಾದಿಗಳು ಇದೆಲ್ಲ ಇಟ್ಕೊಂಡು ಯಾರು ಪ್ರಯತ್ನ ಮಾಡ್ತಾರೋ, ಯತಮಾನೈಹಿ ಅಂದ್ರೆ ಸಾಧನೆಯನ್ನು ಮಾಡ್ತಾ ಇರ್ತಾರೋ, ಪ್ರಯತ್ನ ಮಾಡ್ತಾ ಇರ್ತಾರೋ, ಅವರಿಗೆ ಜ್ಞಾತುಂ ಶಕ್ಯ. ಅವ್ರಿಗೆ ಈ ಸ್ವರೂಪ, ಈ ಚೈತನ್ಯ ಸ್ವರೂಪ ದೇವ ಅಂತ ಹೇಳಿದ್ರೆ ಈ ಬ್ರಹ್ಮಸ್ವರೂಪ ಆತ್ಮಸ್ವರೂಪ ಅವ್ರಿಗೆ ತಿಳ್ಕೊಳಕ್ಕೆ ಆಗುತ್ತೆ. ಅವ್ರಿಗೆ ಇಹೈವ ನೋಡಿ, ಈ ಜನ್ಮದಲ್ಲೇನೆ ಈ ಶರೀರದಲ್ಲೇನೆ ಇಟ್ಕೊಂಡೇನೆ ಅವ್ರಿಗೆ ತಿಳ್ಕೊಳಕ್ ಆಗುತ್ತೆ. ಅವ್ರಿಗೆ ಆಶು ಇಹೈವ ಆಶು ಯಹ ಈಶಃ ಅಂತ ಅಂದ್ರೆ ಇಲ್ಲೇ ಅವರು ಬೇಗ ಅದನ್ನ ತಿಳ್ಕೊಳಕ್ಕೆ ಆಗುತ್ತೆ ಖಂಡಿತ. ದುರ್ವಿಜ್ಞೇಯ ಜನ್ಮಶತೈಶ್ಚಾಪಿ ವಿನಾತೈಹಿ ಅಂದ್ರೆ ಎಷ್ಟೇ ಕೋಟ್ಯಾಂತರ ಜನ್ಮಗಳಾದ್ರೂ ಕೂಡ ಇವುಗಳು ಇಲ್ಲದೆ ಹೋದ್ರೆ ಅವನಿಗೆ ಈ ಆತ್ಮತತ್ವವನ್ನ ಬ್ರಹ್ಮತತ್ವವನ್ನು ತಿಳ್ಕೊಳಕ್ಕೆ ಆಗೋದೇ ಇಲ್ಲ ಅನ್ನೋದನ್ನ ಇಲ್ಲಿ ಈ ಶ್ಲೋಕದಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಅಂತ ಯಾವ ಒಂದು ಚೈತನ್ಯವನ್ನ, ಯಾವ ಒಂದು ಚೈತನ್ಯದ ಒಂದು ತಿಳುವಳಿಕೆ ಅರಿವು ಅನ್ನೋದು ಈ ಕಂಡೀಷನ್ಸ್ ಮೇಲೆ ಡಿಪೆಂಡೆಂಟ್ ಆಗಿದೆಯೋ ಆ ಚೈತನ್ಯವನ್ನ ನಾನು ಇವಾಗ ಇಲ್ಲಿ ಸ್ತುತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆ ಚೈತನ್ಯಕ್ಕೆ ಒಂದು ಸ್ತುತಿ. ನೋಡಿ, ಆ ಸ್ತೋತ್ರ ಮಾಡುವಾಗ ನೀನ್ ಹಾಗಿದ್ಯಾ ಹೀಗಿದ್ಯಾ, ನಿನ್ನ ಸೌಂದರ್ಯ, ನಿನ್ನ ಶಕ್ತಿಗಳು, ನಿನ್ನ ವಿಭೂತಿ ಅಂತ ಹೇಳೋ ಒಂದು ಸ್ತುತಿ ಇದೆ. ಆದ್ರೆ ಈ ತರ ಒಂದು ಸ್ತುತಿ ಕೂಡ ಇದೆ ನೋಡಿ. ಯಾವ ಒಂದು ಸಾಧನೆಗಳಿದ್ರೆ ನಿನ್ನ ತಿಳ್ಕೊಳ್ಬಹುದು, ಅದಿಲ್ಲದೆ ಅವ್ರಿಗೆ ನಿನ್ನ ತಿಳ್ಕೊಳಕ್ಕಾಗಲ್ಲ ಅಂತ ಒಂದು ಮಹಿಮೆ ಇರೋ ನೀನು ಅಂತ ಇದು ಕೂಡ ಸ್ತುತಿನೇ ಖಂಡಿತ. ಸೊ ಸ್ತುತಿ ಅನ್ನೋದ್ರಲ್ಲಿ ನಮ್ಗೆ ಎಷ್ಟು ಬಗೆ ನೋಡಕ್ಕಾಗುತ್ತೆ ನೋಡಿ. ಹಾಗಾಗಿ ವಿಷ್ಣು ಸ್ತುತಿ ಅನ್ನೋದ್ರಲ್ಲಿ ಕೇಶಾದಿ ಪಾದ ಅಂತ, ಪಾದಾದಿ ಕೇಶ ಅಂತ ಬೇಕಾದಷ್ಟು ಸ್ತುತಿ ಎಲ್ಲ ನೋಡ್ಬೋದು ನಾವು. ಆದ್ರೆ ಇದು ಕೂಡ ಒಂದು ಸ್ತುತಿ ನೋಡಿ. ಇದಿದ್ರೆ ಯಾಕಂದ್ರೆ ನಿನ್ನ ಸ್ವರೂಪ ಎಂಥದ್ದು ಅಂತ ಹೇಳಿದ್ರೆ ಇವುಗಳೆಲ್ಲ ಇಟ್ಕೊಂಡಿದ್ದವನು ನಿನ್ನ ತಿಳ್ಕೊಳಕ್ಕಾಗುತ್ತೆ, ಇದರಲ್ಲಿ ಇಲ್ಲದೆ ಇರೋನು ನಿನ್ನ ತಿಳ್ಕೊಳಕ್ ಆಗೋದಿಲ್ಲ. ಹಾಗಾದ್ರೆ ನಿನ್ನ ಸ್ವರೂಪ ಎಂಥ ಒಂದು ಮಹಿಮೆ ಇರುವುದು ಅಂತ ಅದು ಕೂಡ ಒಂದು ಮಹತ್ವದ ಒಂದು ಸ್ತುತಿ ಇದು. ಇಲ್ಲಿ ಶ್ರದ್ಧೆ ಐತಿ, ಶ್ರದ್ಧಾ ಅಂತ ಅನ್ನೋದಕ್ಕೆ ಇವರು ಶ್ರುತಿ ಗುರು ವಾಕ್ಯಯೋಹೋ ವಿಶ್ವಾಸ ಇದೇ ಶ್ರದ್ಧಾ ಅನ್ನೋದಕ್ಕೆ. ಅಂದ್ರೆ ಶ್ರುತಿ ಮತ್ತು ಗುರು. ಶ್ರುತಿ ಅಂದ್ರೆ ವೇದ ಅಥವಾ ಯಾವ್ದಾದ್ರು ಗ್ರಂಥ, ಯಾವ ಗ್ರಂಥವನ್ನು ಅವನು ಅವಲಂಬಿಸಿದಾನೋ ಅದಕ್ಕೆ ಅದು ಮತ್ತು ಗುರು ಉಪದೇಶ ಮಾಡ್ತಾ ಇದೆಯಲ್ಲ ಅದರಲ್ಲಿ ವಿಶ್ವಾಸ, ತೀವ್ರವಾದ ಅದು ವಿಶ್ವಾಸ. ವಿಶ್ವಾಸ ಅಂದ್ರೆ ಏನು? ಅದು ಸತ್ಯ ಅಂತ ಒಂದು ಬುದ್ಧಿ. ಅದು ಖಂಡಿತ ಸುಳ್ಳಾಗಕ್ಕೆ ಚಾನ್ಸ್ ಇಲ್ಲ. ನನಗೆ ಅದು ಅರಿವು ಇವಾಗ ಆಗದೆ ಇರ್ಬೋದು, ಅದೇ ಕಾಲಾಂತರದಲ್ಲಿ ನನಗೆ ಅರಿವು ಆಗ್ಬೋದು. ಹಾಗೆ ಆದ್ರೂ ಕೂಡ ಅವ್ರು ಹೇಳೋದು ಖಂಡಿತ ಅದು ಸತ್ಯವಾಗದೆ ಹೋಗಕ್ಕೆ ಚಾನ್ಸೇ ಇಲ್ಲ ಇದು ಅಂತ ಒಂದು ದೃಢವಾದ ನಂಬಿಕೆ. ಭಕ್ತಿ ಅನ್ನೋದು ಯಾವುದು ಅಂದ್ರೆ ಗುರೌ ವಿಷ್ಣು ಚ ಪ್ರೇಮ
ಅಂದ್ರೆ ನೋಡಿ ಇವರು ಭಕ್ತಿ ಅಂತ ಹೇಳಕ್ಕೆ ಎಷ್ಟು ಚೆನ್ನಾಗಿ ಇವರು ಕೊಡ್ತಾ ಇದ್ದಾರೆ. ಹಿಂದಿನ ಒಂದು ಇದರ ಒಂದು ಅವತಾರಿಕೆಯಲ್ಲಿ ಅವರು ಯಸ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ಅಂತ ಒಂದು ಶ್ವೇತಾಶ್ವತರ ಮಂತ್ರವನ್ನು ಹೇಳಿದ್ರಲ್ಲ, ಅದನ್ನ ಇಲ್ಲಿ ಸಂಗ್ರಹ ಮಾಡಿ ಹೇಳ್ತಾ ಇದ್ದಾರೆ. ಭಕ್ತಿ ಅಂದ್ರೆ ಏನು ಅಂದ್ರೆ ಗುರುವಿನಲ್ಲಿ ಮತ್ತು ವಿಷ್ಣು ಅಂದ್ರೆ ದೇವತೆ, ಇಷ್ಟ ದೇವತೆ, ಅದರಲ್ಲಿ ಪ್ರೇಮ, ಅದನ್ನೇ ಭಕ್ತಿ ಅಂತ. ಯಾಕಂದ್ರೆ ಭಕ್ತಿ ಅನ್ನೋದನ್ನ ಪ್ರೇಮ ಅಂತ ಸೇರಿಸಿ ಹೇಳಿದ್ದಾರೆ. ಒಂದು ಅದು ಯಾಕಂದ್ರೆ ಆ ಪ್ರೇಮ ಅನ್ನೋದ್ರ ಜೊತೆಗೆ ಬರದೇ ಹೋದ್ರೆ ಅವ್ರನ್ನ ಹೋಗಿ ನೋಡಕ್ಕೆ ಅಥವಾ ಅವ್ರ ಮಾತಿನ ಕೇಳಕ್ಕೆ ಅದರಲ್ಲಿ ಒಂದು ಆಸಕ್ತಿ ಬರೋದೇ ಇಲ್ಲ. ಆಸಕ್ತಿ ಅಂದ್ರೆ ಪ್ರೇಮನೇ. ಆಸಕ್ತಿ ಬರೋದು ಅಂತ ಹೇಳಿದ್ರೆ ಏನು, ಒಂದು ಅಟ್ಯಾಚ್ಮೆಂಟ್ ಅಂತ. ಸೊ ನೀನು ಬೇರೆ ಎಲ್ಲ ಅಟ್ಯಾಚ್ಮೆಂಟ್ಸ್ ಎಲ್ಲ ಹೋಗ್ಸೋದು ಈ ಅಟ್ಯಾಚ್ಮೆಂಟ್ ಅಂತ ಹೇಳಿದ್ದಾರೆ. ಇದಕ್ಕೆ ಒಂದು ತುಂಬಾ ಚೆನ್ನಾಗಿರೋ ಒಂದು ಸುಭಾಷಿತ ಶ್ಲೋಕ ಇದೆ. ಈ ಶ್ಲೋಕವನ್ನ ನಮ್ಮ ಆನಂದಗಿರಿಗಳು, ಯಾರು ಶಂಕರಾಚಾರ್ಯರಿಗೆ ವ್ಯಾಖ್ಯಾನ ಮಾಡಿದವರು, 13ನೇ ಶತಮಾನದಲ್ಲಿ ಇದ್ದವರು ಅಂತ ಹೇಳ್ತಾರೆ. ಅವರು ಒಂದು ಈ ಶ್ಲೋಕವನ್ನು ಅವರು ಉದ್ಧರಿಸಿದ್ದಾರೆ. ಏನಂದ್ರೆ ಸಂಘ ಸರ್ವಾತ್ಮನ ತ್ಯಾಜ್ಯ ಸಚೇತ್ ತ್ಯಕ್ತುಂ ನ ಶಕ್ಯತೆ ಸದ್ಭಿಸ್ಸಹ ಕರ್ತವ್ಯ ಸಂತ ಸಂಘಸ್ಯ ಭೇಷಜಂ ಅಂತ ಈ ಶ್ಲೋಕ. ತುಂಬಾ ಅದ್ಭುತವಾದ ಶ್ಲೋಕ ಇದು. ಇದರಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಇದು ಆ ಕಾಲದಲ್ಲಿ ಇದ್ದಿದೆ ಅಂತ ಗೊತ್ತಾಗುತ್ತೆ. ಯಾರು ಆನಂದಗಿರಿಗಳು ಅದನ್ನ ಉದಾಹರಿಸಿದ್ದಾರೆ. ಅದನ್ನ ಏನ್ ಹೇಳುತ್ತೆ ಅಂದ್ರೆ, ಪ್ರತಿಜ್ಞೆ, ಫಸ್ಟ್ ಪ್ರತಿಜ್ಞೆ ಏನ್ ಮಾಡಿದೆ ಅಂತ ಹೇಳಿದ್ರೆ, ಸಂಘ ಸರ್ವಾತ್ಮನ ತ್ಯಾಜ್ಯ. ಸಂಘ ಅಂದ್ರೆ ಅಟ್ಯಾಚ್ಮೆಂಟ್ ಹ್ಯಾಸ್ ಟು ಬಿ ಗಿವನ್ ಅಪ್ ಬೈ ಆಲ್ ಮೀನ್ಸ್ ಅಂತಾನೆ ಅದಕ್ಕೆ ಅರ್ಥ. ಸರಿ, ಅದನ್ನ ಒಂದು ವೇಳೆ ನಿಮಗೆ ಬಿಡಕ್ ಆಗ್ಲಿಲ್ಲ ಅಂತ ಇಟ್ಕೊ, ಎಲ್ಲರೂ ಇರೋ ಕಷ್ಟ ಇದೇನೆ. ಎಲ್ಲಾ ಗ್ರಂಥಗಳಲ್ಲೂ ಎಲ್ಲರೂ ಹೇಳೋದು ಬೇರೆ ಯಾವ್ದನ್ನ ಕೂಡ ನಿಮ್ಗೆ ಗಳಿಸ್ಬೋದು, ಆದ್ರೆ ಇದು ಅಟ್ಯಾಚ್ಮೆಂಟ್ ಅಂತ ಇದೆಯಲ್ಲ, ಅದನ್ನ ಬಿಡೋದು ಮಾತ್ರ ತುಂಬಾ ತುಂಬಾ ಕಷ್ಟ ಅಂತ ಎಲ್ಲರೂ ಒಪ್ಪಿದ್ದಾರೆ ಅದನ್ನ. ಹಾಗಾಗಿ ಅಲ್ಲಿ ಕೂಡ ಅದನ್ನೇ ಹೇಳುತ್ತೆ, ಸತ್ಯೇ ತ್ಯಕ್ತುಮ್ನ ಶಕ್ಯತೆ ಅಂದ್ರೆ ಅದನ್ನ ನಿನಗೆ ಒಂದ್ ವೇಳೆ ಬಿಡಕ್ ಆಗ್ಲಿಲ್ಲ ಅಂತ ಇಟ್ಕೋ, ಅವಾಗ ನೀನೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಸದ್ಭಿಸ್ಸಹ ಕರ್ತವ್ಯ. ಯಾವ ಅಟ್ಯಾಚ್ಮೆಂಟ್ ನಿನ್ಗೆ ಆ ವಸ್ತುಗಳ ಮೇಲೆಲ್ಲ ಇದೆಯೋ ಆ ಅಟ್ಯಾಚ್ಮೆಂಟ್ ನೀನು ಸತ್ಪುರುಷರ ಮೇಲೆ ಇಟ್ಬಿಡಿ ನೀನು ಅಂತ. ಹಾಗಾಗಿ ಇವ್ರ ಮೇಲೆ ನೀನ್ ಅಟ್ಯಾಚ್ಮೆಂಟ್ ಅಂತ ಇದ್ದೇ ಇರುತ್ತೆ ಖಂಡಿತ. ಅದಕ್ಕೆ ನೋಡಿ ನಮ್ಮ ಅಭಿನವ ವಿದ್ಯಾರ್ಥಿಗಳು ಅದನ್ನ ಕೂಡ ಹೇಳಿದ್ದಾರೆ, ಆ ವಿಷಯ ಕೂಡ ಅವ್ರು ಹೇಳಿದ್ದಾರೆ. ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ನೋಡು, ಒಂದು ಪ್ರೇಮ ಅಥವಾ ಒಂದು ಅಭಿಮಾನ ಅದಿಲ್ಲದೆ ಮನುಷ್ಯ ಜೀವಿಸಕ್ಕಿರಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ರು ಅವರು. ಜೀವಿಸಿರಕ್ಕೆ ಆಗೋದಿಲ್ಲ. ಒಬ್ಬ ಮನುಷ್ಯನಿಗೆ ಒಂದು ಪ್ರೇಮ ಅಥವಾ ಒಂದು ಅಭಿಮಾನ ಅಥವಾ ಒಂದು ಆಸಕ್ತಿ ಅನ್ನೋದು ಮನುಷ್ಯನಿಗೆ ಜೊತೆಗೆ ಇರೋದದು ಸಹಜವಾದದ್ದು. ಅವನ ಅದಿಲ್ಲದೆ ಇರಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು, ಅದಕ್ಕೆ ಏನ್ ಅರ್ಥ ಅಂತ ಹೇಳಿದ್ರೆ, ಅದು ಖಂಡಿತ ಏನಾಗಿರುತ್ತೆ ಅಂತ ಹೇಳಿದ್ರೆ, ಅವಿವೇಕದಿಂದ ಅನಾತ್ಮವಾದ ವಿಷಯಗಳಲ್ಲಿ ನಮಗೆ ಆ ಪ್ರೇಮ ಆಸಕ್ತಿ ಬಂದ್ಬಿಟ್ಟಿರುತ್ತೆ ಅದು. ಆದ್ರೆ ಅದನ್ನ ಹೋಗ್ಲಾಡಿಸ್ಕೊಳ್ಳಕ್ಕೆ ಇದು ರೆಮಿಡಿ ಏನ್ ಹೇಳಿದ್ದಾರೆ ಶಾಸ್ತ್ರಗಳಲ್ಲಿ, ಇಂಥ ಗ್ರಂಥಗಳೆಲ್ಲ ಏನ್ ಹೇಳ್ತಾರೆ ಅಂದ್ರೆ, ಅದೇ ಪ್ರೇಮವನ್ನ, ನಿಮಗೆ ಪ್ರೇಮ ಅನ್ನೋ ಒಂದು ಅದ್ಭುತವಾದ ಶಕ್ತಿ ಅದು. ಆ ಶಕ್ತಿಯನ್ನು ನೀನು ಅಲ್ಲಿ ಇಡ್ತಾ ಇದೆಯಾ, ಅದನ್ನ ತೆಗೆದು ಇಲ್ಲಿಡು ಸಾಕು ಅಷ್ಟೇನೆ ಅಂತ. ಸೊ ಅದೇ ಪ್ರೇಮವನ್ನ ನೀನು ಈ ಭಗವಂತನ ವಿಷಯದಲ್ಲಿ, ಗುರು ವಿಷಯದಲ್ಲಿ, ಶಾಸ್ತ್ರ ವಿಷಯದಲ್ಲಿ, ಸಾಧನೆ ವಿಷಯದಲ್ಲಿ ಇಟ್ಬಿಟ್ರೆ ಅಷ್ಟೇ ನಿನಗೆ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ಆ ಶ್ಲೋಕದಲ್ಲಿ ಹೇಳೋದು, ಸದ್ಭಿಸ್ಸಹ ಕರ್ತವ್ಯ. ಸದ್ಭಿಹ ಅಂತ ಹೇಳಿದ್ರೆ ಸತ್ಪುರುಷರು. ಆ ಸಂಘವನ್ನ ಸತ್ಪುರುಷರ ಜೊತೆ ನೀನು ಮಾಡ್ಬೇಕು. ಯಾತಕ್ಕೆ ಅಂದ್ರೆ ಅದಕ್ಕೆ ಒಂದು ನಿಯಮ ಅದು ಹೇಳುತ್ತೆ. ಅದು ಏನು ಅಂದ್ರೆ, ಸಂತಹ ಸಂಘಸ್ಯ ಭೇಷಜಂ ಅಂತ ಹೇಳ್ಬಿಡ್ತಾರೆ. ಸತ್ಪುರುಷರಿದ್ದಾರೆ, ಸಂತರು ಅಂತ ಹೇಳಿದ್ರೆ ಸತ್ಪುರುಷರು, ಕನ್ನಡದಲ್ಲಿ ಸಂತರು ಅಂತ ಹೇಳ್ತೀವಿ ನಾವು. ಅವರು ಈ ಸಂಘ ಅಂತ ಇದೆಯಲ್ಲ, ಸಂಘ ಅಂತ ಒಂದು ವ್ಯಾಧಿ ಇದೆಯಲ್ಲ, ಆ ವ್ಯಾಧಿಗೆ ಇವರು ಔಷಧ ಅಂತ. ಸಂಘಸ್ಯ ಭೇಷಜ ಅಂದ್ರೆ ಔಷಧ ಅಂತ. ಸೊ ಸಂಘ ಅಂತ ಒಂದು ವ್ಯಾಧಿ ಇದೆಯಲ್ಲ, ಒಂದು ರೋಗ, ಅದಕ್ಕೆ ಈ ಸತ್ಪುರುಷರವರೇ ಒಂದು ಔಷಧ ಅಂತ ಹೇಳ್ಬಿಟ್ರು ಅವರು. ಹಾಗಾದ್ರೆ ಎಂತ ಒಂದು ಮಹಿಮೆ ಇರ್ಬೇಕು ಅದಕ್ಕೆ. ಸೊ ಇದನ್ನ ನಾನಾ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ. ಉದಾಹರಣೆಗೆ ಈ ಪ್ರಹ್ಲಾದ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋದು, ಇದರಲ್ಲಿ ಪ್ರಹ್ಲಾದ ಚರಿತ್ರದಲ್ಲಿ ಬರುತ್ತೆ. ನರಸಿಂಹನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋದು, ಯಾ ಪ್ರೀತಿರ ಅವಿವೇಕಾನಾಂ ವಿಷಯೇಶ್ವ ಅನಪಾಯಿನಿ. ಈ ಶ್ಲೋಕವನ್ನು ಕೂಡ ನಮ್ಮ ಜಯಶ್ರೀ ಮಹಾಸಂದ್ರ ಮುದ್ರಿಸಿದ್ದಾರೆ ಒಂದು ಉಪನ್ಯಾಸದಲ್ಲಿ. ಯಾವ ಒಂದು ಪ್ರೀತಿ ಅವಿವೇಕಿಗಳಿಗೆ ವಿಷಯಗಳಲ್ಲಿ, ಯಾವುದು ಶಬ್ದಸ್ಪರ್ಶಾದಿ ವಿಷಯಗಳಲ್ಲಿ ಅನಪಾಯಿನಿ, ಅದರಿಂದ ಬಿಡಕ್ಕೆ ಆಗದೆ ಇರೋ ತರ ಒಂದು ಪ್ರೀತಿ ಇರುತ್ತೋ, ಆ ಪ್ರೀತಿ ನನಗೆ ನಿನ್ಮೇಲೆ ಇರ್ಲಿ ಅಂತ ಕೇಳ್ತಾ ಇದ್ದಾರೆ. ನಿನ್ಮೇಲೆ ಆ ಪ್ರೀತಿ ಇರ್ಲಿ ನನಗೆ ಅಂತ ಅವನು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಹೀಗೆ ನಾನಾ ರೀತಿಯಲ್ಲಿ ಇದನ್ನೇ ಹೇಳ್ತಾರೆ. ಒಂದೇ ವಿಷಯವನ್ನೇ ಬೇರೆ ಬೇರೆ ರೀತಿಯಲ್ಲಿ, ಬೇರೆ ಬೇರೆ ಶಬ್ದಗಳಿಂದ, ಬೇರೆ ಬೇರೆ ಎಮೋಷನ್ಸ್ ಅಂತ ಸೇರಿಸಿ ಇದನ್ನ ಹೇಳಿದ್ದಾರೆ. ಸೊ ಇವರು ನಾರದ ಭಕ್ತಿ ಸೂತ್ರದಲ್ಲಿ ನನಗೆ ಅದೇ ಜ್ಞಾಪಕ ಬಂತು ಆಕ್ಚುಲಿ. ಇವರು ಹೇಳಿದ್ ನೋಡಿದಾಗ, ಭಕ್ತಿ ಗುರು ವಿಷ್ಣು ಚ ಪ್ರೇಮ ಅಂತ ಹೇಳಿದ್ರು. ಅಲ್ಲಿ ಸಾತ್ವಸ್ಮಿನ್ ಪರಮ ಪ್ರೇಮ ರೂಪ ಅಂತ ಹೇಳಿ ನಾರದ ಭಕ್ತಿ ಸೂತ್ರದಲ್ಲಿ ಅದೇ ಹೇಳಿರೋದು. ಆ ಭಕ್ತಿ ಅನ್ನೋದು ಸಾತು ಅಸ್ಮಿನ್ ಅಂದ್ರೆ ಏನು, ಆ ಒಂದು ಪರಮಾತ್ಮ ವಿಷಯದಲ್ಲಿ, ಯಾವುದೋ ಒಂದು ವಿಷಯದಲ್ಲಿ ಪರಮ ಪ್ರೇಮ ರೂಪ, ಅತ್ಯಂತ ಪ್ರೇಮವಾಗಿರೋ ಒಂದು ವಸ್ತು, ಇದು ಎಮೋಷನ್ ಅಂತ ಇದೆಯಲ್ಲ, ಅದಕ್ಕೆ ಭಕ್ತಿ ಅಂತ ಕರೆದಿದ್ದಾರೆ. ಸೊ ಇದನ್ನ ನಾವು ನೋಡಿದಾಗ ಇದಕ್ಕೆ ನಮಗೆ ಭಾಗವತದಲ್ಲೇ ಕೂಡ ಈ ರಾಸಲೀಲಾ ಅಂತ ಒಂದು ಬರ್ತಲ್ಲ, ಅವನು ಆ ಕೊಳಲು ಓದೋದಕ್ಕೆ ಶುರು ಮಾಡಿದ ತಕ್ಷಣ ಆ ಮನೇಲಿರೋ ಗೋಪಿಯರೆಲ್ಲ ಏನೇನ್ ಕೆಲಸ ಮಾಡ್ತಾ ಇದ್ರು ಅದನ್ನೆಲ್ಲ ಅಲ್ಲಲ್ಲೇ ಬಿಟ್ಬಿಟ್ಟು ಓಡ್ ಬಂದ್ಬಿಟ್ರು ಅಂತ ಅಲ್ಲಿ ಬರುತ್ತೆ, ವರ್ಣನೆ ಬರುತ್ತೆ ಆತರ. ಏನೇನ್ ಮಾಡ್ತಾ ಇದ್ರು, ಗಂಡನಿಗೆ ಬಡಿಸ್ತಾ ಇದ್ದವರು ಅರ್ಧ ಬಡಿಸ್ಬಿಟ್ಟು ಹಾಗೆ ಬಂದ್ಬಿಟ್ರು ಅವರು. ಏನ ಮಾಡ್ಕೊಂಡು ನೀನು ನನ್ಗೆ ಇದೆಲ್ಲ ಕೇರೆ ಇಲ್ಲ ಅಂದ್ಬಿಟ್ಟು ಬಂದ್ಬಿಟ್ರು ಅವರು.
ಬಟ್ಟೆ ಏನೇನೋ ಯಾವ್ಯಾವ ತರ ಬಟ್ಟೆ ಉಟ್ಕೊಂಡ್ ಬಂದಿದ್ದಾರೆ. ಕೆಳಗಡೆ ಹಾಕೋಬೇಕಾದ ಬಟ್ಟೆನ ಮೇಲ್ಗಡೆ ಹಾಕೋಬೇಕಾದ ಆಭರಣವನ್ನ ಕೆಳಗಡೆ ಹೀಗೆಲ್ಲ ಹಾಕೊಂಡು ಬಂದ್ಬಿಟ್ರು ಅಂತೆಲ್ಲ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಇದ್ರ ಮೇಲೆ ಇರೋ ಒಂದು ಪ್ರೀತಿ ಅವ್ರಿಗೆ ಲೋಕ ಅನ್ನೋದು ಅವ್ರಿಗೆ ಅಲಕ್ಷ್ಯ ಆಗೋಯ್ತು. ಅವ್ರಿಗೆ ಅದು ಲಕ್ಷ್ಯವೇ ಅಲ್ಲ ಅಂತ ಆಗೋಯ್ತು ಅವ್ರಿಗೆ. ಅಂತ ಒಂದು ಪ್ರೀತಿ ನಮಗೆ ಇದ್ರ ಮೇಲೆ ಬರಬೇಕು ಅಂತ ಹೇಳ್ತಾರೆ. ಆದ್ರೆ ನಮ್ಗೆ ಅಂತ ಪ್ರೀತಿ ಇರುತ್ತೆ, ಬೇರೆ ವಿಷಯಗಳೆಲ್ಲ ಇರುತ್ತೆ. ನಾವು ನಾವು ಲೋಕದಲ್ಲಿ ನೋಡ್ತೀವಿ. ನಾವು ಒಬ್ಬನಿಗೆ ಒಂದು ಕುಡಿತ ಅಂತ ಒಂದು ಎಕ್ಸಾಂಪಲ್ ತಗೊಂಡ್ರೆ ಅವನಿಗೆ ಹೆಂಡತಿ ಮಕ್ಕಳು ಎಲ್ಲರೂ ಎರಡನೇ ಪಕ್ಷ ಹೋಗ್ತಾರೆ. ಅವಾಗ ಅವನ ಸಂಪಾದನೆ, ಅವನಿಗೆ ಮಾನ ಅಪಮಾನ ಎಲ್ಲರೂ ಕೂಡ ಎರಡನೇದಾಗ ಹೋಗ್ಬಿಡುತ್ತೆ. ಅವನು ದೊಡ್ಡ ತ್ಯಾಗಿಯಾಗಿ ಹೋಗ್ತಾನೆ. ಅವಾಗ ಇದನ್ನೆಲ್ಲ ಅವನು ತ್ಯಾಗ ಮಾಡ್ಬಿಟ್ಟು ಅವನಿಗೆ ಅದಕ್ಕೆ ಮಾತ್ರ ಹೋಗ್ತಾನೆ ಅವನು. ಹಾಗಾದ್ರೆ ಅವನಿಗೆ ಅದ್ರ ಮೇಲೆ ಎಷ್ಟೊಂದು ಪ್ರೀತಿ ಇರುತ್ತೆ ಅಂತ ಗೊತ್ತಾಗ್ತಲ್ವಾ. ಆ ತರ ಒಂದು ಪ್ರೀತಿ ನಮ್ಗೆ ಈ ಸತ್ಪುರುಷರ ಮೇಲೆ ಅಥವಾ ಭಗವಂತನ ಮೇಲೆ ಇರಬೇಕು, ನಮ್ಗೆ ಶಾಸ್ತ್ರದ ಮೇಲೆ ಇರಬೇಕು ಅಂತ ಇವರು ಪ್ರೇಮ ಅಂತ ಹೇಳಿದ್ರು. ಧ್ಯಾನಂ ಅಂದ್ರೆ ಏನು ಅಂದ್ರೆ ಗುರುಪದಿಷ್ಟಾರ್ಥೆ ಬ್ರಹ್ಮಣಿ ವಿಜಾತೀಯ ಪ್ರತ್ಯಯ ತಿರಸ್ಕಾರೇಣ ಸಜಾತೀಯ ಪ್ರತ್ಯಯ ಪ್ರವಾಹ ಸಂಪಾದನಂ ಅಂತ. ಧ್ಯಾನಂ ಅಂದ್ರೆ ಯಾವುದು ಅಂತ ಹೇಳಿದ್ರೆ, ಗುರು ಮತ್ತು ಶಾಸ್ತ್ರ ನಮ್ಗೆ ಯಾವ ಒಂದು ವಿಷಯವನ್ನ ಹೇಳಿ ಇದ್ರ ಮೇಲೆ ನೀನು ಫೋಕಸ್ ಮಾಡು ಅಂತ ಅವ್ರು ಹೇಳಿದಾರೋ ಆ ವಿಷಯದ ಮೇಲೆ ನಮ್ಗೆ ಆ ಫೋಕಸ್ ಅನ್ನೋದನ್ನ ಹೇಗೆ ನಾವು ಸಂಪಾದನೆ ಮಾಡಬೇಕು ಅನ್ನೋದು, ಅದನ್ನ ಹೇಗೆ ನಾವು ಗಳಿಸಬೇಕು ಅನ್ನೋದನ್ನ ಇವ್ರು ಹೇಳ್ತಾ ಇದ್ದಾರೆ. ವಿಜಾತೀಯ ಪ್ರತ್ಯಯ ತಿರಸ್ಕಾರೇಣ ಅಂದ್ರೆ ಅದಕ್ಕೆ ಕಾಂಟ್ರಡಿಕ್ಟರಿ ಆಗಿರೋ ವಿಷಯವನ್ನ ಚಿಂತನೆ ಮಾಡದೆ ಇದನ್ನೇ ಚಿಂತನೆ ಮಾಡ್ತಾ ಇರೋದು ಅಂತ ಇದೆಯಲ್ಲ, ಅದೇ ಧ್ಯಾನಂ ಅಂತ. ಯಾಕಂದ್ರೆ ನಮ್ಗೆ ಯಾವ್ದಾದ್ರು ಒಂದು ವಸ್ತುವನ್ನ ನಾವು ಬುದ್ಧಿಪೂರ್ವಕವಾಗಿ ಇದನ್ನ ಚಿಂತನೆ ಮಾಡಬೇಕು ಅಂತ ಕೂತಾಗ ನಮಗೆ ಬೇಡದೇ ಇರೋ ವಿಷಯಗಳೇ ನಮಗೆ ಜಾಸ್ತಿ ಚಿಂತನೆಗೆ ಬರುತ್ತೆ. ಅದು ಹಾಗಾಗಿ ಅದನ್ನ ತಡೆಗಟ್ಟಿ ಇದರಲ್ಲೇ ನಾವು ಹರಿಯೋ ತರ ಮಾಡ್ಬೇಕು. ಅದನ್ನ ಆ ಚಿಂತನ ಒಂದು ಫ್ಲೋ ಇದೆಯಲ್ಲ, ಅದು ಇದ್ರ ಮೇಲೆ ಹರಿಯೋ ತರ ನಾವು ಮಾಡ್ಬೇಕು ಅಂತ ಇದೆಯಲ್ಲ, ಅದನ್ನೇ ಧ್ಯಾನಂ ಅಂತ, ಅಭ್ಯಾಸಕ್ಕೆ ಧ್ಯಾನಂ ಅಂತ ಹೇಳ್ತಾರೆ. ಆಮೇಲೆ ಶಮಃ ಅಂತ ಹೇಳಿದ್ರೆ ಅಂತಃಕರಣಸ್ಯ ವಿಷಯಭ್ಯ ವ್ಯಾವೃತ್ತಿ. ಹಾಗಾಗಿ ಶಮ ಅಂದ್ರೆ ಅಂತಃಕರಣ ಮನಸ್ಸನ್ನ ಈ ವಿಷಯಗಳಿಂದ, ಶಬ್ದಸ್ಪರ್ಶಾದಿ ವಿಷಯಗಳಿಂದ ನಾವು ಹಿಂತಿರುಗಿಸೋದು ಅನ್ನೋದೇ ಶಮ ಅಂತ. ಅದನ್ನ ಹೇಗೆ ಹಿಂತಿರುಗಿಸೋದು ಅಂತ ಹೇಳಿದ್ರೆ ಅದರಲ್ಲಿರೋ ದೋಷಗಳನ್ನ ಚಿಂತನೆ ಮಾಡೋದು ಅಂತ. ಇವಾಗ ಯಾವ್ದಾದ್ರು ಒಂದು ವಿಷಯದಲ್ಲಿ ದೋಷ ಇದೆ, ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಮಗೆ ಆ ವಿಷಯಕ್ಕೆ ಖಂಡಿತ ನಮಗೆ ಮನಸ್ಸಿಗೆ ಹೋಗೋದೇ ಇಲ್ಲ. ನಮಗೆ ಸಾಧಾರಣವಾಗಿ ಮನಸ್ಸಿಗೆ ಬರೋ ಒಂದು ಉದಾಹರಣೆ ಯಾವುದು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಬ್ರಾಹ್ಮಣರು ಅನ್ನೋರು ಮಾಂಸಾಹಾರ ಮಾಡೋದಿಲ್ಲ. ಅವರಿಗೆ ಏನಾದ್ರು ನಡೆಯುವಾಗ ಇಲ್ಲಾದ್ರೂ ಅಂಗಡಿ ಮುಂದೆ ಅವ್ರು ನೆಟ್ ಹಾಕಿರ್ತಾರಲ್ಲ, ಅದನ್ನ ನೋಡಿದ್ರೆ ಅದನ್ನ ನೋಡ್ತಾ ಇರ್ಬೇಕು ಅಂತ ಆಸೆ ಬರುತ್ತೆ ಅವ್ರಿಗೆ, ಅಥವಾ ಇದನ್ನ ಕೊಂಡ್ಕೋಬೇಕು ಅಂತ ಆಸೆ ಬರುತ್ತೆ ಅವ್ರಿಗೆ. ಅದನ್ನ ರಕ್ಷಣೆ ಮಾಡಲ್ಲ ಅವ್ರಿಗೆ ಆ ಕಡೆಯಿಂದ ಯಾವ ಬೇಗ ಹೊರಟೋಗೋಣ ಅಂತ ಆತರ ಬೇಗ ಅದನ್ನ ಸರ್ಸ್ಕೊಂಡು ಹೋಗ್ಬಿಡ್ತಾರೆ ಅವರು. ಸೊ ಹೀಗೆ ಅದರಲ್ಲಿ ನಮಗೆ ಇಷ್ಟ ಇಲ್ಲ ಖಂಡಿತ. ಹಾಗಾಗಿ ನಮಗೆ ಅದರಲ್ಲಿ ಆಸಕ್ತಿ ಬರೋದಿಲ್ಲ. ಹಾಗಾಗಿ ನಮಗೆ ಇಷ್ಟ ಇಲ್ಲದೇ ಇರೋ ವಿಷಯದಲ್ಲಿ ನಮಗೆ ಆಸಕ್ತಿ ಬರೋದಿಲ್ಲ. ಯಾಕಂದ್ರೆ ಅದು ದೋಷಯುಕ್ತ, ಅದು ಒಳ್ಳೇದಲ್ಲ ಅಂತ ಬುದ್ಧಿ ನಮ್ಗೆ ಇರುತ್ತೆ. ಅದೇ ತರನೇ ನಮ್ಗೆ ಅನಾತ್ಮವಾದ ಯಾವ ವಿಷಯದಲ್ಲಿ ನಮ್ಗೆ ಚೆನ್ನಾಗಿದೆ ಅಂತ ಬುದ್ಧಿ ಇದೆಯೋ ಅದನ್ನ ನಾವು ಬಿಡಿಸ್ಕೋಬೇಕು ಅಂತ ಹೇಳಿದ್ರೆ ಅದರಲ್ಲಿರೋ ದೋಷಗಳನ್ನ ನಾವು ಚಿಂತನೆ ಮಾಡಬೇಕು. ಅದಕ್ಕೆ ಭಗವತ್ಪಾದರು ಆ ಭಜಗೋವಿಂದಮಲ್ಲಿ ಚಿಂತೆಯ ವಾರಂ ಅಂತ ಹೇಳಿದ್ರು. ಮತ್ತೆ ವಾರಂ ಅಂದ್ರೆ ಮತ್ತೆ ಅದನ್ನ ಚಿಂತನೆ ಮಾಡಿ ನೀನು, ಅದು ಯಾವ ವಿಷಯಕ್ಕೂ ಆಗುತ್ತೆ. ಅದು ಮತ್ತೆ ಚಿಂತನೆ ಮಾಡು. ಆ ವಿಷಯವನ್ನ ಚಿಂತನೆ ಮಾಡೋಕ್ಕೆ ನೋಡಿ, ಇವಾಗ ವೇದಾಂತ ಶಾಸ್ತ್ರ ಅಂತ ಹೇಳಿದ್ರೆ ಅದರಲ್ಲಿ ಒಂದು ವಿಷಯವನ್ನು ಮಾತ್ರ ಬ್ರಹ್ಮ ಆತ್ಮ ಇಷ್ಟೇ ಆಯ್ತು ಪಾಠ ಅಂತ ಇಲ್ವೇ ಇಲ್ಲ. ಅದರಲ್ಲಿ ಈ ವಿಷಯಗಳು ಸೇರಿಸಿರ್ತಾರೆ ಬೇಕಾದಷ್ಟು. ಆ ದೋಷ ದೃಷ್ಟಿ ಮಾಡೋದು ಹೇಗೆ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ನಾವು ಎಲ್ಲವನ್ನೂ ಹೇಳಿರ್ತಾರೆ ಅದರಲ್ಲಿ ವೇದಾಂತ ಶಾಸ್ತ್ರ ಅಂದ್ರೆ. ಅದರಿಂದಲೇ ಅದಕ್ಕೆ ಅಷ್ಟೊಂದು ಮಹತ್ವ ನಮಗೆ. ಅದಕ್ಕೇನೆ ನೋಡಿ ನಮ್ಮ ಇದಕ್ಕೆ ಒಂದು ತುಂಬಾ ಚೆನ್ನಾಗಿರೋ ಒಂದು ಶ್ಲೋಕನೂ ಇದೆ. ಅದಕ್ಕೆ ನಾವು ಬೇಕಾದಷ್ಟು ದಿನ ಹೇಳಿದೀವಿ ಅದನ್ನ. ದಿನೇಚ ವೇದಾಂತ ಶ್ರವಣಾತ್ ಭಕ್ತಿ ಸಂಯುತಾತ್ ಗುರು ಶುಶ್ರೂಷೆಯ ಲಬ್ಧಾತ್ ಕೃಚ್ಛ್ರಾಶೀತಿ ಫಲಂ ಲಭೇತ್ ಅಂತ ಒಂದು ಶ್ಲೋಕ ಇದೆ. ಅಂದ್ರೆ ಯಾವ್ದಾದ್ರು ನೋಡಿ, ಈ ತರ ಒಂದು ಗ್ರಂಥವನ್ನ ನಾವು ಪ್ರತಿ ದಿವಸ ನಾವು ಓದಕ್ಕಾಗದೆ ಓದ್ಬೋದು, ಅಥವಾ ಯಾರಾದ್ರೂ ಪಾಠ ಮಾಡೋದನ್ನ ಕೇಳಕ್ಕಾದ್ರೆ ಕೇಳ್ಬೋದು, ಅಥವಾ ಇದು ಬೇಕಾದಷ್ಟು ರೆಕಾರ್ಡೆಡ್ ಆಡಿಯೋಸ್ ಎಲ್ಲ ಬೇಕಾದಷ್ಟು ಇದೆ, ಅದನ್ನ ಕೇಳ್ಬೋದು. ಒಂದು ದಿವಸಕ್ಕೆ 5 ನಿಮಿಷ 10 ನಿಮಿಷ ಅರ್ಧ ಗಂಟೆ ಎಷ್ಟು ಟೈಮ್ ಸಿಕ್ತೋ ಅಷ್ಟು ಪ್ರತಿ ದಿವಸ ಅದನ್ನ ನಾವು ಮಾಡ್ತಾ ಇದ್ರೆ, ಒಂದು ಇನ್ವಾಲ್ವ್ಮೆಂಟ್ ಸಮೇತ, ಒಂದು ಭಕ್ತಿ ಸಮೇತ ಅದನ್ನ ಮಾಡ್ತಾ ಇದ್ರೆ ಗುರು ಶುಶ್ರೂಷೆಯ ಅದನ್ನು ಸೇರಿಸ್ತಿದ್ದಾರೆ. ಅಕಸ್ಮಾತ್ ನಮ್ಗೆ ಗುರು ನೇರಾಗಿ ಇಲ್ಲದೇ ಇರ್ಬೋದು ಶುಶ್ರೂಷೆ ಮಾಡಕ್ಕೆ, ಆದ್ರೆ ನಾವು ನಮ್ಮ ಮುಂದೆ ಇಲ್ಲದೇ ಇರೋ ಗುರುಗಳನ್ನ ನಮ್ಗೆ ಹೇಗೆ ಶುಶ್ರೂಷೆ ಮಾಡ್ಬೋದು ಅಂತ ಹೇಳಿದ್ರೆ ಅವ್ರು ಹೇಳಿದ್ದನ್ನ ನಾವು ಪಾಲಿಸಿದ್ರೆ ನಮ್ಮ ಜೀವನದಲ್ಲಿ ಅದೇ ನಾವು ಶುಶ್ರೂಷೆ ಮಾಡಿದಂಗೆ ಆಯ್ತು. ಯಾಕಂದ್ರೆ ಅವ್ರಿಗೆ ಏನು ಬೇಕಿಲ್ಲ ನಮ್ಮಿಂದ, ಅವ್ರಿಗೆ ಬೇಕಾಗಿರೋದು ಏನು ಅಂತ ಹೇಳಿದ್ರೆ ಅವ್ರು ಹೇಳಿದ್ದನ್ನ ನಾವು ಕೇಳಿ ಅದನ್ನ ಫಲವನ್ನ ನಾವು ಪಡ್ಕೊಂಡ್ರೆ ಅದೇ ಅವ್ರಿಗೆ ಅಷ್ಟೊಂದು ಸಂತೋಷ. ಅದಕ್ಕೆ ಹಾಗಾಗಿ ಅವ್ರಿಗೆ ಸಂತೋಷವನ್ನು ಕೊಡೋದು ಯಾವುದು ಅಂತ ಹೇಳಿದ್ರೆ ಅವ್ರು ಹೇಳಿದ್ದನ್ನ ನಾವು ನಮ್ಮ ಜೀವನದಲ್ಲಿ ನಡೆಸೋದು ಅಂತ. ಹಾಗಾಗಿ ಅದನ್ನ ನಾವು ಮಾಡಿದ್ರೆ ಅದೇ ಗುರು ಶುಶ್ರೂಷ ಆಗುತ್ತೆ. ಹಾಗೆ ಇಂಥ ಒಂದು 2-3 ಕಂಡೀಷನ್ಸ್ ಇಟ್ಕೊಂಡು ನಾವು ಈ ವೇದಾಂತ ಶಾಸ್ತ್ರವನ್ನ ನಾವು ಪ್ರತಿ ದಿವಸ ನಾವು ಇದರ ಜೊತೆಗೆ ಒಂದು ಸಂಬಂಧ ಇಟ್ಕೊಳ್ತಾ ಇದ್ರೆ ಅದು ನಮ್ಮ ದೋಷಗಳನ್ನೆಲ್ಲ ನಮ್ಮ ಪಾಪಗಳನ್ನೆಲ್ಲ ಕಳೆಯುತ್ತೆ ಅಂತ ಆ ಶ್ಲೋಕದಲ್ಲಿ ಬರುತ್ತೆ.
ಅದು ಏನು ಅದಕ್ಕೊಂದು ದೃಷ್ಟಾಂತ ಅದೇನು ಕೊಡುತ್ತೆ ಅಂತ ಹೇಳಿದ್ರೆ, ಒಂದು ಶಾಸ್ತ್ರದಲ್ಲಿ ಒಂದು ಅತ್ಯಂತ ಒಂದು ಪಾಪದ ಪರಿಹಾರಕ್ಕಾಗಿ ಒಂದು ಪ್ರಾಯಶ್ಚಿತ್ತವಾಗಿ ಒಂದು ಕರ್ಮವನ್ನು ಹೇಳಿದ್ದಾರೆ. ಕೃಚ್ಛ್ರ ಅಂತ ಒಂದು ಕರ್ಮವನ್ನು ಹೇಳಿದ್ದಾರೆ. ತುಂಬಾ ಕಷ್ಟ, ಅದನ್ನು ಆಚರಣೆ ಮಾಡಿದ್ರೆ ತುಂಬಾ ಕಷ್ಟ. ಒಂದು ವ್ಯಕ್ತಿಗೆ ಒಂದು ಜೀವನದಲ್ಲಿ ಒಂದು ಜನ್ಮದಲ್ಲಿ ಒಂದು ಕೃಚ್ಛ್ರ ಅನುಷ್ಠಾನ ಮಾಡೋದೇ ತುಂಬಾ ಕಷ್ಟ. ಈ ಶ್ಲೋಕ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಈ ರೀತಿಯಾಗಿ ನಾವು ಈ ವೇದಾಂತ ಶಾಸ್ತ್ರವನ್ನ, ವೇದಾಂತ ಗ್ರಂಥವನ್ನ ನಾವು ಈ ಕಂಡೀಷನ್ಸ್ ಮಿನಿಮಮ್ ಕಂಡೀಷನ್ಸ್, ಅದು ಅಷ್ಟೇನು ತುಂಬಾ ಕಷ್ಟವಾದ ಕಂಡೀಷನ್ಸ್ ಏನು ಹೇಳಿಲ್ಲ. ಅದು ಈಗ ನಾವು ಅದೇನ ಅಭ್ಯಾಸ ಮಾಡ್ತಾ ಬಂದ್ರೆ ನಮಗೆ 80 ಕೃಚ್ಛ್ರ ಮಾಡಿದ್ರೆ ಎಂತ ಒಂದು ಶುದ್ಧಿ ಸಿಗುತ್ತೋ ಅಂತ ಶುದ್ಧಿ ನಮಗೆ ಸಿಗುತ್ತೆ ಅಂತ ಹೇಳುತ್ತೆ. ಅದು ಉತ್ಪ್ರೇಕ್ಷೆ ಅಂತ ಅನಿಸ್ಬೋದು, ಬಟ್ ಇದ್ರೂ ಕೂಡ ಅದ್ರ ತಾತ್ಪರ್ಯ ಏನು ಅಂತ ಹೇಳಿದ್ರೆ, ಯಾತಿಗೆ ನೋಡಿ, ಅದಕ್ಕೆ ಲಾಜಿಕಲ್ ರೀಸನಿಂಗ್ ಕೂಡ ಇದೆ, ಬೇಸಿಸ್ ಕೂಡ ಇದೆ ಅದಕ್ಕೆ. ಯಾಕೆಂದ್ರೆ ನಾವು ಈ ಗ್ರಂಥಗಳೆಲ್ಲ ಓದ್ತಾ ಇದ್ದಾಗ ನಮಗೆ ಈ ದೋಷ ದೃಷ್ಟಿ ಇಂಥ ವಿಷಯಗಳೆಲ್ಲ ಬರುತ್ತೆ ಅಲ್ವಾ ಸೇರಿಸ್ಕೊಂಡು. ಅವಾಗ ಏನಾಗುತ್ತೆ, ನಮಗೆ ಈ ಆತ್ಮ ಬ್ರಹ್ಮ ಅದೇ ಮುಖ್ಯವಾದ ಪ್ರಮೇಯ. ಅದಕ್ಕೆ ಅದನ್ನ ತಿಳ್ಕೊಳ್ಳೋ ಜೊತೆಗೆ ಅದನ್ನ ತಿಳ್ಕೊಳ್ಳೋಕ್ಕೆ ನಮಗೆ ಸಹಾಯ ಮಾಡೋ ಇಂಥ ವಿಷಯಗಳು ಜೊತೆಗೆ ಬರ್ತಾ ಇರೋದ್ರಿಂದ ಪ್ರತಿ ದಿವಸ ನಮಗೆ ಪ್ರತಿ ಸತಿನೂ ಈ ವಿಷಯಗಳು ಕಿವಿಗೆ ಬೀಳ್ತಾನೆ ಇರೋದ್ರಿಂದ ಅದು ಒಂದು ಇಂಪ್ಯಾಕ್ಟ್ ಮಾಡುತ್ತೆ ನಮ್ಮ ಅಂತ. ಕೃಚ್ಛ್ರ ಅಂತನಾ ಇಲ್ಲ, ನನಗೆ ಗೊತ್ತಿಲ್ಲ ಅದ ಇರೋದು. ಕೃಚ್ಛ್ರ ಚಾಂದ್ರಾಯಣ, ಚಾಂದ್ರಾಯಣ ಅಂತ 2 ವಿಧವಾದ ಇದು ಪ್ರಾಯಶ್ಚಿತ್ತಗಳಿದೆ. ಕೃಚ್ಛ್ರ ಅಂದ್ರೆ ಒಂದು ಕರ್ಮ, ಇಂಥ ಒಂದು ಇದೆ, ಇಂಥ ಒಂದು ಅನುಷ್ಠಾನ ಅದು. ಸೊ ಹೀಗಾಗಿ ಹೌದು, ಒಂದು ಚಾಂದ್ರಾಯಣ ಅಂತಾನು ಒಂದಿದೆ. ಅದರಲ್ಲಿ ಒಂದು ರೀತಿ ಹೌದು. ಹೇಗಿದ್ರು ಕೂಡ ಇವರು ಈ ದೋಷಗಳನ್ನೆಲ್ಲ ಅದು ಹೇಗೆ ಕರಗಿಸುತ್ತೆ ಅಂತ ಹೇಳಿದ್ರೆ, ನಮ್ಗೆ ಈ ವಿಷಯಗಳು ಪದೇ ನಿಮಗೆ ಬರ್ತಾನೆ ಇರುತ್ತೆ ಕಿವಿಗೆ. ಅವಾಗ ಏನಾಗುತ್ತೆ ಅಂದ್ರೆ, ಕೆಲವು ಸತಿ ನಮ್ಗೆ ಈ ಗ್ರಂಥಗಳನ್ನ ಓದ್ತಾ ಇರುವಾಗ ಈ ವಿಷಯಗಳ ಮೇಲೆ ಮನಸ್ಸು ಹೋಗದೆ ಇರ್ಬೋದು, ಆದ್ರೆ ಇನ್ನೊಂದು ಸಮಯದಲ್ಲಿ ಮನಸ್ಸು ಹೋಗ್ಬೋದು. ಹೀಗಾಗಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಾನಾ ರೀತಿಯಲ್ಲಿ ಹೇಳುತ್ತೆ. ಈ ನಾನಾ ರೀತಿಯಲ್ಲಿ ಯಾತಕ್ಕೆ ಹೇಳಿದೆ ಅನ್ನೋದನ್ನು ಕೂಡ ಭಗವತ್ಪಾದರು ಅವರ ಶತಶ್ಲೋಕಿಯಲ್ಲಿ ಹೇಳಿದ್ದಾರೆ. ಅವ್ರು ಹೇಗೆ ಹೇಳಿದ್ದಾರೆ ಅಂತ ದೃಷ್ಟಾಂತ ಹೇಳಿದ್ದಾರೆ. ನೋಡು, ಒಂದು ತಾಯಿ ಇದ್ದಾಳೆ, ಮಗು ಅಳ್ತಾ ಇದೆ. ಏನೇ ಮಾಡಿದ್ರು ಕೂಡ ಮಗು ಅಳೋದು ನಿಲ್ಲಿಸ್ತಾ ಇಲ್ಲ. ಆ ತಾಯಿಗೆ ಗೊತ್ತು ಇದಕ್ಕೆ ಏನೇನು ಕೊಟ್ರೆ ಇದು ನಿಲ್ಲಿಸಬಹುದು ಅಂತ. ಅವಳು ಏನ್ ಮಾಡ್ತಾಳೆ ಅಂದ್ರೆ, ಬೇಕಾದಷ್ಟು ಉಪಾಯಗಳು ಇಟ್ಕೊಂಡಿದ್ದಾಳೆ. ಅವಳು ಒಳಗಡೆ ಬೇಕಾದಷ್ಟು ಉಪಾಯ ಇಟ್ಕೊಂಡಿದ್ದಾಳೆ. ಅವಳಿಗೆ ಖರ್ಜೂರ ಕೊಟ್ರೆ ಅದು ನಿಲ್ಲಿಸಬಹುದು, ದ್ರಾಕ್ಷಿ ಕೊಟ್ರೆ ನಿಲ್ಲಿಸಬಹುದು, ಅಥವಾ ಬೇರೆ ಏನಾದ್ರು ಒಂದು ತೋರಿಸಿದ್ರೆ ನಿಲ್ಲಿಸಬಹುದು ಅಂತ. ಹಾಗಾಗಿ ಒಂದೊಂದಾಗಿ ಕೊಟ್ಕೊಂಡೇ ಬರ್ತಾಳೆ ಅವಳು. ಯಾವ್ದಾದ್ರೂ ಒಂದರಲ್ಲಿ ಈ ಮಗು ಅಳುವುದು ನಿಲ್ಲಿಸಿದ್ರೆ ಸಾಕಾಗುತ್ತೆ ಅಂತ ಅಷ್ಟೇ ಅವಳ ಉದ್ದೇಶ. ಆತರ ಈ ಗ್ರಂಥಗಳು ಕೂಡ ಈ ಒಂದೇ ದೋಷ ದೃಷ್ಟಿ ಅನ್ನೋದನ್ನೇ ಕೂಡ ನಾನಾ ರೀತಿಯಲ್ಲಿ ಹೇಳುತ್ತೆ ಅದು. ಸೊ ಹಾಗಾಗಿ ಒಂದು ರೀತಿ ನಮಗೆ ಒಂದು ಮನಸ್ಸಿಗೆ ಇಡಿಸದೆ ಹೋದ್ರು ಕೂಡ ನಮ್ಮ ಸೈಕಾಲಜಿನ ಹೇಗಾದ್ರೂ ನಮ್ಮನ್ನ ಬಲೆ ಹಾಕಿ ಅದನ್ನ ನಮ್ಮನ್ನ ಒಳಗಡೆ ಸೇರಿಸ್ಕೊಳ್ಳೋಕೆ ಅದು ಉದ್ದೇಶ. ಹಾಗಾಗಿ ಅದು ಬಲೆ ಅನ್ನೋದೇ, ಈ ಗ್ರಂಥ ಅನ್ನೋದೇ ಬಲೆ. ಆ ಬಲೆಗೆ ನಾವು ಖಂಡಿತ ಬೀಳ್ತೀವಿ ಅಂತ ಅದಕ್ಕೆ ಗೊತ್ತು. ಈ ಒಂದು ಇದು ಆಮಿಷ ಅದಕ್ಕೆ ಕೊಟ್ಟರೆ ಅದು ಬೀಳದೆ ಹೋದ್ರು ಕೂಡ ಇನ್ನೊಂದು ಆಮಿಷ ಕೊಟ್ಟರೆ ಬೀಳ್ತಾನೆ ಅವನು ಅಂತ ಅದಕ್ಕೆ ಗೊತ್ತು. ಹಾಗಾಗಿ ಒಂದು ರೀತಿಯಲ್ಲಿ ಹೇಳ್ದೆ ಹೋದ್ರು ಕೂಡ ಇನ್ನೊಂದು ರೀತಿಯಲ್ಲಿ ಖಂಡಿತ ಅವನು ಸಿಕ್ಕಾಕೊಳ್ತಾನೆ ಇದಕ್ಕೆ ಅಂತ ಗೊತ್ತದಕ್ಕೆ. ಹಾಗಾಗಿ ಮಾಡುತ್ತೆ. ನಮ್ಮ ರಮಣ ಮಹರ್ಷಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತ ಹೇಳಿದ್ರೆ, ಈ ಗುರು ಹತ್ರ ಒಬ್ಬ ಹೋಗಿ ಸೇರ್ಬಿಟ್ಟ ಅಂತ ಹೇಳಿದ್ರೆ ಅವರು ಅವನ್ನ ಬಿಡೋದೇ ಇಲ್ಲ ಖಂಡಿತ. ಅದಕ್ಕೆ ಅವ್ರು ಕೊಡೋ ದೃಷ್ಟಾಂತ ಏನು ಅಂತ ಹೇಳಿದ್ರೆ, ಈ ಹಾವು ಬಾಯಿಯಲ್ಲಿ ಸಿಕ್ಕಿರೋ ಇದು ಕಪ್ಪೆ ತರ. ಹಾವು ಬಾಯಿಗೆ ಕಪ್ಪೆಯನ್ನ ಸಿಕ್ಬಿಟ್ರೆ ಅದು ತಪ್ಪಿಸ್ಕೊಳಕ್ ಆಗುತ್ತೆ, ಅದು ಖಂಡಿತ ನುಂಗುತ್ತೆ ಅದನ್ನ. ಇದು ಇಲ್ಲದೆ ಮಾಡುತ್ತೆ. ಅದೇ ತರನೇ ಇವನು ಗುರು ಬಾಯಲ್ಲಿ ಹೋಗಿ ಸಿಕ್ಕಾಕ್ಬಿಟ್ರೆ ನೋಡಿ ಅದಕ್ಕೆ ಎಷ್ಟು ವ್ಯಾಪ್ತಿ ಇದೆ ಅಂದ್ರೆ ಅವ್ರು ಹೇಳಿದ್ದಕ್ಕೆ. ಈ ಜನ್ಮದಲ್ಲಿ ಆಗದೆ ಇರ್ಬೋದು, ಜನ್ಮಾಂತರದಲ್ಲಿ ಕೂಡ ಆಗ್ಬೋದು, ಬಟ್ ಆದ್ರೂ ಕೂಡ ಇದ್ರ ನಮ್ಮ ಶಾಸ್ತ್ರ ಎಂತ ಒಂದು ಮಹಿಮೆ ಕೊಟ್ಟಿದೆ ಅಂತ ಹೇಳಿದ್ರೆ ಅದ್ರ ಮೇಲೆ ನಿನಗೆ ಯಾವುದೋ ಒಂದು ಜನ್ಮಾಂತರದಲ್ಲಿ ನೀನು ಗುರು ಹತ್ರ ಹೋಗ್ಬಿಟ್ಟು ನೀನು ಅವ್ರ ಸಂಬಂಧ ಮಾಡ್ಕೊಂಡಿದೆ ಅಂತ ಹೇಳಿದ್ರೆ ಅವರು ಆವಾಗಲೇ ಒಂದು ಸಂಕಲ್ಪ ಮಾಡ್ಬಿಟ್ಟಿದ್ದಾರೆ, ಇವನ್ನ ಹೇಗಾದ್ರೂ ಮಾಡಿ ನಾನು ಇದರಿಂದ ಬಿಡಿಸ್ಬೇಕು ಅಂತ. ಅದು ಆ ಜನ್ಮದಲ್ಲಿ ಆಗದೆ ಹೋದ್ರು ಕೂಡ ಜನ್ಮಾಂತರದಲ್ಲಾದ್ರೂ ಕೂಡ ಆ ತತ್ವ ಇದೆಯಲ್ಲ, ಅದ್ರಲ್ಲಿ ಆಗಿರೋ ಒಂದು ವಿಷಯ ಅದು ಇವನ್ ಮನಸ್ಸಲ್ಲಿ ಬಂದಿರುತ್ತಲ್ಲ. ಯಾಕಂದ್ರೆ ವಾಸನ ಅಂತ ಒಬ್ಬರನ್ನ ಒಪ್ಪಿದೀವಿ ನಾವು, ನಮ್ಮ ಶಾಸ್ತ್ರದಲ್ಲಿ ವಾಸನ ಅಂತ ಒಂದು ಒಪ್ಪಿದೀವಿ. ಸೊ ಇವನಿಗೆ ಯಾವ್ದಾದ್ರು ಜನ್ಮಾಂತರದಲ್ಲಿ ಇವನು ಯಾವ್ದಾದ್ರು ಒಂದು ಗುರು ಶುಶ್ರೇಷನೋ ಗುರು ಹತ್ರ ಹೋಗ್ಬಿಟ್ಟು ಏನೋ ಒಂದು ಕೇಳ್ಕೊಂಡು ಏನಾದ್ರು ಬಂದ್ಬಿಟ್ಟು ಇವನಿಗೂ ಅವ್ರಿಗೂ ಒಂದು ಸಂಪರ್ಕ ಆಗೋಗ್ಬಿಟ್ಟಿದ್ರೆ ಅದು ಇವನ್ ಮನಸ್ಸಲ್ಲಿ ಒಂದು ಮಾರ್ಕ್, ಒಂದು ರಿಜಿಸ್ಟರ್ ಮಾಡ್ಬಿಟ್ಟಿರುತ್ತೆ. ಅದೇನಾಗುತ್ತೆ ಅಂದ್ರೆ ಹಾಗೆ ಇರುತ್ತೆ. ಅದು ಯಾವ್ದಾದ್ರು ಒಂದು ಜನ್ಮದಲ್ಲಿ ಅದಕ್ಕೆ ಒಂದು ಅವಕಾಶ ಸಿಕ್ಕಿದಾಗ ಅದು ಆಚೆ ಬರುತ್ತೆ. ಬಂದಾಗ ಅವನು ಆ ಜನ್ಮದಲ್ಲಿ ಅವನು ಮೃತನಾಗಿ ಹೋಗ್ಬಿಡ್ತಾನೆ. ಹಾಗಾಗಿ ಆ ಗುರು ಅದೇ ಶರೀರದಲ್ಲಿ ಅವ್ನು ಮಾಡ್ಬೇಕು ಅಂತ ಇಲ್ಲ. ಯಾಕಂದ್ರೆ ಗುರು ತತ್ವ ಅಂತ ಇದೆಯಲ್ಲ, ಅದು ಯಾವ್ದಾದ್ರು ಶರೀರದಲ್ಲಿ ಇರ್ಬೋದು, ಯಾವ್ದಾದ್ರು ರೀತಿಯಲ್ಲಿ ಬರ್ಬೋದು. ಹಾಗಾಗಿ ಇವ್ರ ಹತ್ರ ಸಿಕ್ಕಾಕೊಂಡ್ಬಿಟ್ರೆ ಅವನು ಅದು ಬಿಡಿಸ್ಕೊಳ್ಳಂಗೆ ಇಲ್ಲ ಅದು ಅಂತ ಹೇಳ್ಬಿಟ್ಟು ಅವ್ರು ಅಷ್ಟು ಚೆನ್ನಾಗಿ ಹೇಳಿದ್ದಾರೆ ಅದನ್ನ. ಸೊ ಆ ರೀತಿಯಲ್ಲಿ ಈ ಗ್ರಂಥ ಕೂಡ ಏನ್ ಮಾಡುತ್ತೆ ಅಂದ್ರೆ, ಈ ಶಾಸ್ತ್ರದಲ್ಲಿ ಬೇಕಾದಷ್ಟು ರೀತಿಯಲ್ಲಿ ಬೇಕಾದಷ್ಟು ಶಬ್ದಗಳಿಂದ ನಾನಾ ಉಪಾಯಗಳಿಂದ ಇದನ್ನ ಮಾಡುತ್ತೆ. ಹೇಗಾದ್ರೂ ಮಾಡಿ ಇವನ್ನ ಅದರಿಂದ ಬಿಡಿಸ್ಬೇಕು, ಇದನ್ನ ಅವ್ನು ಗಳಿಸೋ ತರ ಮಾಡ್ಬೇಕು ಅಂತ ಅದರ ಉದ್ದೇಶವಾಗಿರುತ್ತೆ. ಇಲ್ಲಿಗೆ ನಾವು ನಿಲ್ಲಿಸಿರೋಣ. ಈ ಶ್ಲೋಕದ ಒಂದು 2 ಪಂಕ್ತಿ ನೋಡಿದ್ದೀವಿ ಅಷ್ಟೇನೆ. ಶ್ರಮಃ ಅನ್ನೋದು ಆದಿಶಬ್ದೇನ ದಮಃ, ಸಮಾಧಿ ಅಂತ ಹೇಳಿದಾರಲ್ಲ, ಅದಕ್ಕೆ ದಮಃ ಅಂದ್ರೆ ಅಂತಃಕರಣ, ಇಂದ್ರಿಯಗಳ ಒಂದು ನಿಗ್ರಹ ಅಂತ. ಮುಂದಕ್ಕೆ ಕೆಲವು ವಿಷಯಗಳೆಲ್ಲ ಇದೆ, ಅದನ್ನ ನಾನು ಮುಂದಕ್ಕೆ ಸ್ತೋಷ್ಯೇ ಭಕ್ತ್ಯ ವಿಷ್ಣು ಮನಾದಿಂ ಜಗದಾದಿಂ
यस्मिन्नेतत् संसृतिचक्रं भ्रमतीर्थम् यस्मिन् दृष्टे नश्यति तत् संसृतिचक्रं तं संसारध्वान्तविनाशं हरिमीडे तं संसारध्वान्तविनाशं हरिमीडे। शास्त्रं शारीरमीमांसा देवस्तु परमेश्वरः। आचार्याः शंकराचार्याः सन्तु मे जन्मजन्मनि विद्याविनय संपन्नं वीतरागं विवेकिनं वन्दे वेदान्ततत्त्वज्ञं विदुषेखरभारतीम्। ओम तत्सत्।